ಗುರುಕುಲವನ್ನ ಬೆಳೆಸಿ ಮಹಾ ದೊಡ್ಡ ವಿಶ್ವವಿದ್ಯಾಲಯವನ್ನಾಗಿ ಮಾಡಿದ್ನಂತೆ. ವೇದಾಂಗಗಳಲ್ಲಿ ಅದರಲ್ಲೂ ಸಹ ಪೂರ್ವ ಮೀಮಾಂಸೆಯಲ್ಲಿ ಅಗ್ರಗಣ್ಯರಾದಂಥವ್ರವರು. ವಿದ್ವತ್ತು ಜ್ಞಾನದಲ್ಲಿ ವಿಶ್ವರೂಪರು ಅದ್ವಿತೀಯರಾಗಿತ್ತು. ಆದ್ರಿಂದ ಜನರೆಲ್ಲರೂ ಆತನನ್ನ ವೇದ ಪುರುಷ ಬ್ರಹ್ಮನ ಅವತಾರ ಅಂತ ಹೇಳಿ ಕರೀತಾ ಇದ್ರು. ಅವರ ಧರ್ಮ ಪತ್ನಿ ಉಭಯಭಾರತಿ ಅಂತ. ಆಕೆ ಶೋಣಾ ತೀರದ ವಿಷ್ಣು ಶರ್ಮರ ಮಗಳು. ಪುತ್ರ ಸಂತಾನ ಇರ್ಲಿಲ್ಲ ಅವ್ರ ತಂದೆಗೆ. ಆದ ಕಾರಣ ವಿಷ್ಣು ಶರ್ಮರು ಮಗಳನ್ನೇ ಮಗನಂತೆ ಬೆಳೆಸ್ತಾರೆ. ತನಗೆ ಗೊತ್ತಿರುವಂತ ಎಲ್ಲಾ ವಿದ್ಯೆ ಮತ್ತೆ ಜ್ಞಾನಗಳನ್ನ ಮಗಳಿಗೆನೆ ದಾರಿ ಎರಿತಾರೆ. ಕಾವ್ಯ, ನಾಟಕ, ಅಲಂಕಾರ, ವ್ಯಾಕರಣ, ತರ್ಕ, ವೇದಾಂತ, ಚತುರ್ವೇದಗಳನ್ನ ಕಲಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಪೂರ್ವೋತ್ತರ ಮೀಮಾಂಸೆಗಳಲ್ಲಿ ಆಕೆಗೆ ಅಧಿಕಾರವನ್ನ ಕೊಡಿಸ್ತಾರೆ. ಪೂರ್ವ ಹಾಗೇನೆ ಉತ್ತರ ಎರಡೂ ಮೀಮಾಂಸೆಗಳನ್ನ ಆಕೆಗೆ ಕಲಿಸ್ತಾರೆ. ಆಕೆಗೆ ಸರಸವಾಣಿ ಅಂತ ಹೇಳಿ ಹೆಸರಿಟ್ಟಿದ್ರು. ಆದ್ರೆ ಆಕೆಗೆ ಇರುವ ಜ್ಞಾನವನ್ನ ನೋಡಿ ಜನರೆಲ್ಲ ಆಕೆನ ಶಾರದೆ ಅಂತ ಹೇಳಿ ಕರಿತಾ ಇದ್ರು. ಸರಸ್ವತಿ ಅಂತನೂ ಸಹ ಕರಿತಿದ್ರು. ಅಷ್ಟೇ ಅಲ್ಲದೆ ಆಕೆ ಸಾಕ್ಷಾತ್ ಸರಸ್ವತಿಯ ಅವತಾರನೇ ಇರಬೇಕು ಅಂತ ಹೇಳಿ ಅಲ್ಲಿ ಜನ ಎಲ್ಲ ನಂಬಿದ್ರು. ಆಕೆ ಎರಡೂ ಶಾಸ್ತ್ರಗಳಲ್ಲೂ ನಿಪುಣಳಾಗಿದ್ದರಿಂದ ಆಕೆಯನ್ನ ಉಭಯ ಭಾರತಿ ಅಂತ ಹೇಳಿ ಕರಿತಾ ಇದ್ರು. ಇವರಿಬ್ಬರದು ಆದರ್ಶ ದಾಂಪತ್ಯ. ಈ ಆದರ್ಶ ದಂಪತಿಗಳಾದ ಈ ಮಂಡನ ಮಿಶ್ರರು ಹಾಗೆ ಉಭಯ ಭಾರತಿಯನ್ನ ಬ್ರಹ್ಮ ಹಾಗೆ ಸರಸ್ವತಿಯ ಅವತಾರ ಅಂತ ಹೇಳಿ ಜನರೆಲ್ಲ ನಂಬಿದ್ರಂತೆ. ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಂಡಲ ಮಿಶ್ರರನ್ನ ಸೋಲ್ಸೋರು ಯಾರೂ ಇರ್ಲಿಲ್ಲ. ಶಂಕರಾಚಾರ್ಯರು ಮಂಡನ ಮಿಶ್ರರನ್ನ ಹುಡ್ಕೊಂಡು ಅವರ ಮನೆಗೆ ತಲುಪಿದಾಗ ಅವರ ಮನೆಯಲ್ಲಿ ಅಂದ್ರೆ ಮಂಡನ ಮಿಶ್ರರ ಮನೆಯಲ್ಲಿ ಶ್ರಾದ್ದ ಕಾರ್ಯ ನಡೀತಾ ಇತ್ತಂತೆ. ಮಂಡನ ಮಿಶ್ರರ ಮನೆಯ ಮುಂದೆ ನಿಂತಂತ ಶಂಕರಾಚಾರ್ಯರು ಮಂಡನ ಮಿಶ್ರರನ್ನ ನನಗೆ ವಾದಕ್ಕೆ ಅವಕಾಶ ಕೊಡ್ತೀರಾ ಅಂತ ಹೇಳಿ ಕೇಳಿದ್ರಂತೆ. ಅದಕ್ಕೆ ಮಂಡನ ಮಿಶ್ರರು ಒಪ್ಪೋದಿಲ್ಲ. ಸರ್ ಸರಿಯಾಗಿ ಕೇಳ್ತಾನ ಇಲ್ರಿ ಸರ್. ಆಗ ಶಂಕರಾಚಾರ್ಯರು ಹೇಳ್ತಾರೆ, ತೊಂದರೆ ಇರ್ಬೇಕು. ಯಾಕಂದ್ರೆ ಇಲ್ಲಿ ಸುಮಾರು 70 ಜನ ಕೂತಿದೀವಿ, ಎಲ್ರಿಗೂ ಕೇಳ್ತಾ ಇದೆ. ನಿಮ್ ಮೊಬೈಲ್ ನಲ್ಲಿ ಏನೋ ತೊಂದರೆ ಇರ್ಬೋದು. ದ್ರಾಕ್ಷಾಯಿಣಿ ಅಮ್ಮ ಒಮ್ಮೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿಮ್ಮ ನೋಡಿ, ಪ್ರಯತ್ನ ಪಡಿ. ಯಾಕಂದ್ರೆ ಇಷ್ಟು ಜನರಿಗೂ ಕೇಳ್ತಾ ಇದೆ, ಅದು ಸ್ಪಷ್ಟವಾಗಿ ಕೇಳ್ತಾ ಇದೆ, ಚಂದದಲ್ಲಿ ಬರ್ತಾ ಇದೆ. ಒಂದ್ ಕೆಲಸ ಮಾಡಿ ದ್ರಾಕ್ಷಾಯಿಣಿ ಅಮ್ಮ, ಸ್ವಲ್ಪ ಮ್ಯೂಟ್ ಓಪನ್ ಮಾಡ್ಕೊಳ್ಳಿ, ನಾ ಹೇಳ್ತೀನಿ ನಿಮ್ಗೆ. ಮ್ಯೂಟ್ ಓಪನ್ ಮಾಡಿಮ್ಮ ದ್ರಾಕ್ಷಾಯಿಣಿ. ಆ ರೂಪಾ ಅಮ್ಮನ ಹೆಸರು ಏನದಲ್ಲ ಅದ್ರ ಮೇಲೆ ಟಚ್ ಮಾಡಿ, ಅಲ್ಲಿ ಒಂದು ನಿಮ್ಮ ಮಾರ್ಕ್ ಬರುತ್ತೆ, ಅದನ್ನ ಕೈಲಿ ಸ್ವಲ್ಪ ಬಲಗಡೆ ಎಳ್ಕೊಳ್ಳಿ, ನಿಮ್ಗೆ ಇನ್ನೂ ಸೌಂಡ್ ಹೆಚ್ಚಿಗೆ ಬರುತ್ತೆ. ಅದಕ್ಕೆ ದ್ರಾಕ್ಷಾಯಿಣಿ ಅಮ್ಮ ಮಾಡ್ತಿರಲ್ಲ? ಸರಿ, ರೂಪಾ ಅಮ್ಮ ಹೇಳಿ. ಹಾ ಸರ್. ಓಕೆ. ಈಗ ಶಂಕರಾಚಾರ್ಯರು ಮಂಡನ ಮಿಶ್ರರನ್ನ ನನಗೆ ವಾದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಮಂಡನ ಮಿಶ್ರರು ಒಪ್ಪೋದಿಲ್ಲ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಮನೆಗೆ ಬಂದವರಿಗೆ ಭಿಕ್ಷೆ ಕೊಡಲ್ವಾ ನೀವು ಅಂತ. ಅದಕ್ಕೆ ಮಂಡನ ಮಿಶ್ರರು, ಊಟ ಮಾಡಿ, ನೀವು ಎಷ್ಟು ದಿನ ಬೇಕಾದ್ರೂ ಇರಿ, ನಿಮ್ಮ ಭಕ್ಷ್ಯ ಭೋಜನದ ವ್ಯವಸ್ಥೆಯನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ಶಂಕರರು, ನನ್ಗೆಲ್ಲ ಬೇಡ, ಜ್ಞಾನ ಭಿಕ್ಷೆ ಬೇಕು ನನಗೆ ಅಂತ ಹೇಳಿದ್ರು. ಕೊನೆಗೆ ಮಂಡನ ಮಿಶ್ರರು ಶಂಕರಾಚಾರ್ಯರ ಮಾತಿಗೆ ಮಣಿನಲ್ಲೇ ಬೇಕಾಯ್ತು. ವಾದಕ್ಕೆ ಒಪ್ಪಿಗೆಯನ್ನ ನೀಡಿದ್ರು. ಇದು ಊರಲ್ಲೆಲ್ಲ ಸುದ್ದಿ ಆಗ್ಬಿಡ್ತು. ಯಾರೋ ಸಣ್ಣ ಹುಡುಗ ದಕ್ಷಿಣದಿಂದ ಬಂದಿದ್ದಾನಂತೆ, ಆತ ನಮ್ಮ ಮಂಡನ ಮಿಶ್ರರನ್ನ ವಾಗ್ವಿವಾದಕ್ಕೆ ಆಹ್ವಾನ ಮಾಡಿದ್ದಾನಂತೆ ಅಂತ ಊರಲ್ಲೆಲ್ಲ ಆಗ್ಬಿಡ್ತು. ಕೆಲವರು ಶಂಕರಾಚಾರ್ಯರನ್ನ ನೋಡಿದವರು, ಅಯ್ಯೋ ಪುಟ್ಟ ಹುಡ್ಗ, ಹೋಗಿ ಹೋಗಿ ಗೊತ್ತಿಲ್ಲದೆ ಸಿಂಹದ ಗುಹೆಯೊಳಗೆ ಹೋಗಿ ಬಾಯಿಗೆ ಕೈ ಹಾಕ್ತಾ ಇದ್ದಾನಲ್ಲ ಇವನು, ಪಾಪ ಪುಟ್ಟ ಹುಡ್ಗ, ಅವನಿಗೆ ತಿಳುವಳಿಕೆ ಇರುತ್ತೆ, ಅರ್ಧ ತಾಸಿನಲ್ಲಿ ವಾದ ವಿವಾದ ಮುಗ್ದೋಗುತ್ತೆ ಅಂತ ಹೇಳ್ಕೊಂಡ್ರು. ಇನ್ ಕೆಲವ್ರು ಹೇಳಿದ್ರಂತೆ, ಆ ಹುಡುಗನ ಮುಖದಲ್ಲಿ ಅಸಾಮಾನ್ಯವಾದ ತೇಜಸ್ಸಿದೆ, ನೋಡ್ಬೇಕು ಏನಾಗುತ್ತೆ ಅಂತ ಕುತೂಹಲದಿಂದ ಪಂಡಿತರು, ವಿದ್ವಾಂಸರು, ಸಾಮಾನ್ಯರು, ಶಿಷ್ಯರು
ಎಲ್ಲಾ ಬಂದು ಕಿಕ್ಕಿರಿದು ಸೇರ್ಬಿಟ್ರಂತೆ. ಸರಿ, 2 ಉನ್ನತವಾದ ಸ್ಥಾನವನ್ನ ಎದುರು ಬದರಾಗಿ ಮಾಡಿದ್ರಂತೆ. ಒಂದರ ಮೇಲೆ ಮಂಡನ ಮಿಶ್ರರನ್ನ, ಮತ್ತೊಂದರ ಮೇಲೆ ಬಾಲಯತಿ ಶಂಕರಾಚಾರ್ಯರನ್ನ ಕೂರಿಸಿದ್ರು. ಇನ್ನೇನು ವಾದ ವಿವಾದ ಶುರು ಆಗ್ಬೇಕು ಅಷ್ಟರಲ್ಲಿ ಯಾರೋ ಒಬ್ರು ಪಂಡಿತರು ಎದ್ ನಿಂತ್ಕೊಂಡು ಕೇಳಿದ್ರಂತೆ, ಶಾಸ್ತ್ರಾರ್ಥ ಸಭೆಯ ವಾದ ವಿವಾದಗಳನ್ನ ಸರಿಯಾಗಿ ತೂಗಿ ನೋಡಿ ತೀರ್ಮಾನ ಕೊಡುವಂತಹ ಒಬ್ರು ಸಭಾಧ್ಯಕ್ಷರು ಬೇಕಲ್ಲ ಅಂತ. ಮಂಡನ ಮಿಶ್ರರು ಕರ್ಮಕಾಂಡವನ್ನ ತಿಳ್ಕೊಂಡಿದ್ದವರು, ಶಂಕರಾಚಾರ್ಯರು ಜ್ಞಾನಕಾಂಡವನ್ನ ತಿಳ್ಕೊಂಡಿದ್ದವರು. ಹಾಗಾಗಿ ಈ ಎರಡರಲ್ಲಿನೂ ಸಹ ಜ್ಞಾನವಿದ್ದಂಥವ್ರು ಇವರಿಬ್ಬರ ವಾದ ವಿವಾದಗಳನ್ನ ಜಡ್ಜ್ ಮಾಡಿ ಸರಿಯಾವುದು ತಪ್ಪ್ಯಾವುದು ಅಂತ ವಿಮರ್ಶಿಸೋರು ಯಾರಿದ್ದಾರಿಲ್ಲಿ ಅಂತ ಕೇಳ್ತಾರೆ. ಆಗ ಅವರಲ್ಲೊಬ್ರು ಎದ್ದು, ಈ ವಾದ ಕರ್ಮಕಾಂಡ ಹಾಗೇನೆ ಜ್ಞಾನಕಾಂಡದ ಚರ್ಚೆ, ಅವೆರಡರ ನಡುವೆ ಚರ್ಚೆ ಆದ್ರಿಂದ ಈ ಎರಡರಲ್ಲೂ ಅಪಾರ ಪರಿಣಿತಿ ಹೊಂದಿರುವಂತಹ ಉಭಯ ಭಾರತೀಯವರೇ ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಸಹ ಒಪ್ಪಿಗೆ ನೀಡ್ತಾರೆ. ಇಬ್ಬರು ಜ್ಞಾನದ ಮತದಾನಿಗಳಿದ್ದಾಗೆ, ಅದಕ್ಕೆ ತೀರ್ಮಾನ ಕೊಡೋದಕ್ಕೆ ಉಭಯ ಭಾರತಿ ಕೂತ್ಕೋತಾರೆ. ವಾದಕ್ಕೆ ಮುನ್ನ ವಿಷಯ ಮಂಡನೆ ಮಾಡೋದಕ್ಕೆ ತಿಳಿಸಿದ್ರು. ಆಗ ಶಂಕರಾಚಾರ್ಯರು ಹೇಳಿದ್ರು, ಅದ್ವೈತ ಸಿದ್ಧಾಂತ ನನ್ನ ವಾದ, ಇವುಗಳಿಗೆ ಶ್ರುತಿ ಮಸ್ತಕವಾದ ಉಪನಿಷತ್ಗಳೇ ಆಧಾರ. ಈ ವಾದದಲ್ಲಿ ನಾನೇನಾದ್ರೂ ಪರಾಜಿತ ಆದೆ ಅಂದ್ರೆ ಸನ್ಯಾಸದ ಲಾಂಛನಗಳಾದ ಕಾಷಾಯ ವಸ್ತ್ರ, ದಂಡ, ಕಮಂಡಲುಗಳನ್ನ ನಾನು ವಿಸರ್ಜಿಸಿ ಗೃಹಸ್ಥ ಲಕ್ಷಣದ ಶ್ವೇತ ವಸ್ತ್ರವನ್ನ ಧರಿಸ್ತೀನಿ ಅಂತ ಹೇಳಿದ್ರು. ಮತ್ತೆ ಹೇಳ್ತಾರೆ, ತಾಯಿ ಭಾರತಿ ಮಂಡನ ಮಿಶ್ರರ ಹೆಂಡತಿಯಾಗಿ ಅಲ್ಲ, ಮಹಾಜ್ಞಾನಿಯಂತಾಗಿ ಅವರ ತೀರ್ಮಾನವನ್ನ ನಾನು ಮನಸ್ಸಾ ಒಪ್ಕೋತೇನೆ ಅಂತ ಹೇಳ್ತಾರೆ. ಆಗ ಮಂಡನ ಮಿಶ್ರರು ಹೇಳ್ತಾರೆ, ವೇದಾಂತವು ನಮ್ಗೆ ಪ್ರಮಾಣ ಅಲ್ಲ, ಕರ್ಮದಿಂದಲೇ ಮುಕ್ತಿ, ಆಯುಷ್ಯ ಪೂರ್ತಿ ಕರ್ಮಕ್ರಿಯೆಗಳನ್ನ ಮಾಡ್ತಿರ್ಬೇಕು, ಆ ನಂತರ ಮುಕ್ತಿ ಸಾಧ್ಯ, ಇದು ನನ್ನ ಸಿದ್ಧಾಂತ. ಇದನ್ನ ನಾನು ಸ್ಥಾಪಿಸದೆ ಹೋದ್ರೆ, ಪರಾಜಿತನಾದ್ರೆ ಗೃಹಸ್ಥಾಶ್ರಮವನ್ನ ತೊರೆದು ಶಂಕರಾಚಾರ್ಯರ ಶಿಷ್ಯತ್ವವನ್ನ ಒಪ್ಕೊಂಡು ಸನ್ಯಾಸಿ ಆಗ್ತೀನಿ ಅಂತ ಹೇಳ್ತಾರೆ. ನನ್ನ ಪತ್ನಿಯ ತೀರ್ಮಾನವನ್ನ ನಾನು ಸಹ ಒಪ್ಕೋತೀನಿ ಅಂತ ಹೇಳ್ತಾರೆ. ಇಬ್ರು ಮಹಾನ್ ವಿದ್ವಾಂಸರ ಪ್ರತಿಜ್ಞೆಯನ್ನ ಕೇಳಿ ಆ ಇಡೀ ವಿದ್ವತ್ ಸಭೆ ಉಗೆ ಉಗೆ ಅಂತ ಹೇಳಿ ಜೈಕಾರ ಮಾಡ್ತಾರೆ. ವಾದ ಪ್ರಾರಂಭ ಆಯ್ತು. ಬೆಳಿಗ್ಗಿನ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಬಂದು ಎಲ್ಲರೂ ಅಲ್ಲಿ ವಾದ ವಿವಾದ ನೋಡ್ಲಿಕ್ಕೆ ಕೂತ್ಕೋತಾರೆ. ಅಲ್ಲಿಂದ ಶುರುವಾದಂತ ವಾದ ವಿವಾದ ಮಧ್ಯಾಹ್ನ ಊಟದ ಸಮಯವನ್ನ ಬಿಟ್ರೆ ಸಾಯಂಕಾಲದವರೆಗೂ ನಡೀತಿತ್ತಂತೆ. ಬೆಳಿಗ್ಗೆ ಶುರು ಆದಂಥದ್ದು ಮಧ್ಯಾಹ್ನ ಊಟದ ಸಮಯವನ್ನ ಬಿಟ್ರೆ ಸಾಯಂಕಾಲದವರೆಗೂ ನಡೀತಿತ್ತಂತೆ. ಅವರು ಹೇಗೆ ಚರ್ಚೆ ಮಾಡ್ತಿದ್ರಂತೆ ಅಂದ್ರೆ, ವಾದಿಗಳಿಬ್ರು ಸಹ ಸಮಚಿತ್ತರಾಗಿದ್ರಂತೆ. ಅವರಲ್ಲಿ ಉದ್ರೇಕ, ಕೋಪ, ಅವಸರದ ಮಾತುಗಳಿಗೆ ಅವಕಾಶನೇ ಇರ್ಲಿಲ್ವಂತೆ. ಅವರಲ್ಲಿ ಒಬ್ಬರಿಗೊಬ್ಬರಿಗೆ ವ್ಯಕ್ತಿಗತವಾದ ಟೀಕೆಗಳೇ ಇರ್ಲಿಲ್ವಂತೆ. ಮತ್ತೊಬ್ರು ವಾದ ಮಂಡಿಸುವಾಗ ಇನ್ನೊಬ್ರು ಬಾಯಿ ಹಾಕ್ತಾನೆ ಇರ್ಲಿಲ್ವಂತೆ. ವಾದವನ್ನ ಖಂಡಿಸುವಾಗ ಶಾಸ್ತ್ರ ಮರ್ಯಾದೆಯನ್ನ ಮರೀತಿರ್ಲಿಲ್ವಂತೆ. ಇವರ ವಾದ ವಿವಾದ ಪಂಡಿತರುಗಳಿಗೆ, ವಿದ್ವಾಂಸರುಗಳಿಗೆಲ್ಲ ರಸದೌತಣ ಇದ್ದ ಹಾಗೆ ಇತ್ತಂತೆ. ಎಷ್ಟೋ ಬಾರಿ ಮಂಡನ ಮಿಶ್ರರ ವಾದಕ್ಕೆ ಛಕ್ ಅಂತ ಪ್ರತಿವಾದ ಹೇಳಿದಾಗ ಎಷ್ಟೋ ಬಾರಿ ಮಂಡನ ಮಿಶ್ರರಿಗೆ ವಿಸ್ಮಯ ಆಗ್ತಾ ಇತ್ತಂತೆ. ಹೌದಲ್ವಾ, ಇದು ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ. ಕರ್ಮ ಫಲ, ಪುನಃ ಕರ್ಮ ಅದಕ್ಕೊಂದು ಫಲ. ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಫಲ, ಅದು ಒಳ್ಳೆ ಕರ್ಮವೋ ಕೆಟ್ಟ ಕರ್ಮವೋ, ಅದರ ಫಲವನ್ನ ಮತ್ತೆ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು. ಅಲ್ಲಿಗೆ ಒಳ್ಳೆಯ ಕರ್ಮ ಮಾಡಿದ್ರೂ ಅದನ್ನ ಅನುಭವಿಸೋದಕ್ಕೋಸ್ಕರ ಹುಟ್ಲೇಬೇಕು, ಕೆಟ್ಟ ಕರ್ಮಗಳನ್ನ ಮಾಡಿದ್ರು ಸಹ
ಅದನ್ನ ಅನುಭವಿಸಲಿಕ್ಕಾಗಿ ಮತ್ತೊಂದು ಜನ್ಮವನ್ನ ಪಡಿಲೇಬೇಕು. ಈ ಚಕ್ರ ಸುತ್ಕೊಂಡು ಹೋಗ್ತದಲ್ಲಪ್ಪ, ಪಾರಾಗೋದಾದ್ರೂ ಹೇಗೆ? ಹಾಗಾದ್ರೆ ಈ ಯತಿ ಹೇಳ್ತಾರೆ ಜ್ಞಾನದಿಂದ ಪಾರಾಗೋದಿಕ್ಕೆ ಸಾಧ್ಯ ಇದೆ ಅಂತ. ಹಾಗಿದ್ರೆ ಇರ್ಬೇಕೇನೋ ಅಂತ ಮಂಡನ ಮಿಶ್ರರಿಗೂ ಸಹ ವಾದ ಮಾಡ್ತಾ ಮಾಡ್ತಾ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿತ್ತಂತೆ. ಈ ವಾದ ವಿವಾದದಿಂದ ಅಲ್ಲಿ ಕುಳಿತಿದ್ದಂತ ಸಭಿಕರ ದೃಷ್ಟಿಕೋನನೇ ಬದಲಾಗ್ತಾ ಹೋಗ್ತಿತ್ತಂತೆ. ಸಭಿಕರು ಸಹ ಅದರ ಬಗ್ಗೆನೆ ಚಿಂತಿಸೋದಕ್ಕೆ ಪ್ರಾರಂಭಿಸಿದ್ರಂತೆ. ಈ ಯತಿ ಹೇಳಿದ್ದು ಸರಿಯಾಗಿದೆ, ಜ್ಞಾನದಲ್ಲಿ ಶಕ್ತಿ ಇದೆ ಅನ್ಲಿಕ್ಕೆ ಶುರು ಮಾಡಿದ್ರಂತೆ. ಪ್ರತಿದಿನ ಸಾಯಂಕಾಲ ವಾದ ವಿವಾದ ಮುಗಿದ ಮೇಲೆ ಇಡೀ ದಿವಸ ಏನಾಯ್ತು ಅನ್ನೋದರ ಸೂಕ್ಷ್ಮ ಚಿತ್ರಣ ಕೊಡ್ಬೇಕಿತ್ತಂತೆ. ಉಭಯ ಭಾರತಿ ಅದನ್ನ ಹೇಳ್ತಿದ್ದಂತ ರೀತಿ ಎಷ್ಟು ಚೆನ್ನಾಗಿತ್ತಂತೆ ಅಂದ್ರೆ, ಇಡೀ ದಿನದ ಚರ್ಚೆಯನ್ನ ಅತಿ ಸಂಗ್ರಹ ರೂಪದಲ್ಲಿ ಹೇಳ್ದಾಗ ಜನರೆಲ್ಲ ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡಿತಿದ್ರಂತೆ. ಅಷ್ಟು ದೊಡ್ಡ ವಿದ್ವಾಂಸರಿಬ್ರು ಮಾತನಾಡಿದ್ದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅರ್ಗಿಸ್ಕೊಂಡು ಅದನ್ನ ಸೂತ್ರ ರೂಪದಲ್ಲಿ ಕೊಡೋದಿದೆಯಲ್ಲ, ಅದಕ್ಕೆ ಉಭಯ ಭಾರತಿನೇ ಸಾಟಿ ಅಂತ ಹೇಳ್ತಿದ್ರಂತೆ. ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವರನ್ನ ಹೊಗಳುತ್ತಿದ್ರಂತೆ. ಹಲವಾರು ದಿನಗಳ ಕಾಲ ಈ ವಾದ ವಿವಾದ ನಡೀತು. ಕೊನೇ ದಿನದ ಹೊತ್ತಿಗೆ ಮಂಡನ ಮಿಶ್ರರಿಗೆ ಗೊತ್ತಾಯ್ತು ನಾನ್ ಸೋತೋಗ್ಬಿಟ್ಟೆ ಅಂತ. ಆಗ ಅವರು ತೀರ್ಮಾನ ಮಾಡ್ಕೊಂಡ್ರಂತೆ, ನಾನ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಆ ಮನಸ್ಸು ಸಹ ನನಗಿಲ್ಲ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಎಷ್ಟು ಸಂದೇಹಗಳಿದವೋ, ಸಂಶಯಗಳಿದವೋ, ಅನುಮಾನಗಳಿದವೋ ಅದನ್ನೆಲ್ಲ ಕೇಳ್ಕೊಂಡ್ಬಿಡೋಣ ಅಂತ. ಸರಿ, ಮಂಡನೇಶ್ವರು ವಾದವನ್ನೇ ನಿಲ್ಲಿಸ್ಬಿಟ್ರು. ಅವರ ಸಂದೇಹಗಳನ್ನ ಕೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಜನರಿಗೆಲ್ಲ ಗೊತ್ತಾಯ್ತು ಮಂಡನ ಮಿಶ್ರರು ವಾದ ಮಾಡ್ತಾನೆ ಇಲ್ವಲ್ಲ, ಅವರ ಮನದಲ್ಲಿರುವಂತಹ ಸಂದೇಶಗಳನ್ನ ಕೇಳ್ತಾ ಇದ್ದಾರೆ ಅವರು ಸಂದೇಹಗಳನ್ನ ಅಂತ. ಶಂಕರಾಚಾರ್ಯರು ಅವರ ಸಂದೇಹಗಳಿಗೆಲ್ಲ ಸಮಾಧಾನದಿಂದ ಉತ್ತರ ನೀಡ್ತಾ ಇದ್ರಂತೆ. ಮಂಡನ ಮಿಶ್ರರ ಎಲ್ಲಾ ಸಂದೇಹಗಳು ಪರಿಹಾರ ಆದ ತಕ್ಷಣ ಎದ್ದು ನಿಂತು ಶಂಕರ್ ಭಗವತ್ಪಾದರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನಗೆ ಅನುಗ್ರಹ ಮಾಡಿ ಜ್ಞಾನ ಮಾರ್ಗವನ್ನ ಬೋಧಿಸಿ ಅಂತ ಹೇಳಿ ಕೇಳ್ಕೊತಾರೆ. ಇದೆಷ್ಟು ಅದ್ಭುತ ನೋಡಿ. ಆಗ ಊಟದ ಸಮಯ, ಮಂಡನ ಮಿಶ್ರರು ಅವರ ಸೋಲನ್ನ ಒಪ್ಕೊಂಡ್ ಬಿಡ್ತಾರೆ. ಆದ್ರೆ ರಿಸಲ್ಟ್ ಫಲಿತಾಂಶ ಕೊಡ್ಬೇಕಲ್ಲ. ಆಗ ಉಭಯ ಭಾರತಿ ಹೇಳಿದ್ರಂತೆ, ಶ್ರುತಿ ಪ್ರಾಮುಖ್ಯವೆನಿಸಿದ ಮೂಲವೆನಿಸಿದ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾದಂತಹ ಜ್ಞಾನ ಮಾರ್ಗವೇ ಮೋಕ್ಷಕ್ಕೆ ಸಾಧನ, ಇದು ಇವತ್ತಾದಂತ ತೀರ್ಮಾನ ಅಂತ ಹೇಳ್ಬಿಟ್ರು. ಜನರೆಲ್ಲರೂ ಸಹ ಉಗೆ ಉಗೆ ಅಂತ ಹೇಳಿ ಕೂಕೊಂಡ್ರಂತೆ. ಊಟದ ಸಮಯ ಆಗಿತ್ತಂತೆ. ಇಲ್ಲಿ ಸ್ವಲ್ಪ ಗಮನಿಸ್ಬೇಕು, ಪ್ರತಿದಿನ ಊಟದ ಸಮಯ ಆದಾಗ ಪ್ರತಿದಿನ ಉಭಯ ಭಾರತಿ ಶಂಕರರಿಗೆ ಹೇಳ್ತಾ ಇದ್ರಂತೆ, ಯತಿಗಳೇ ಭಿಕ್ಷೆಗೆ ದಯಮಾಡಿಸಿ ಅಂತ. ಗಂಡನ ಕಡೆ ನೋಡಿ, ಈಗ ಸಮಯ ಆಗಿದೆ, ವೈಶ್ಯದೇವಕ್ಕೆ ಬನ್ನಿ ಅಂತ. ಗೃಹಸ್ಥ ಆದ್ರಿಂದ ವೈಶ್ಯದೇವ ಮಾಡ್ಬೇಕು. ಆದ್ರೆ ಇವತ್ತು ಎದ್ ನಿಂತು ಇಬ್ಬರನ್ನ ನೋಡಿ ಗಂಭೀರ ಧ್ವನಿಯಲ್ಲಿ ದಯವಿಟ್ಟು ಇಬ್ರು ಭಿಕ್ಷೆಗೆ ಬರ್ಬೇಕು ಅಂತ ಕೇಳಿದ್ರಂತೆ. ಅದನ್ನ ಹೇಳುವಾಗ ಆಕೆಗೆ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಘನತೆ ಇರುವಂತ ಮಾತೇಳೋದು ಬೇರೆ, ಆದ್ರೆ ಒಳಗೆ ಗೊತ್ತಿದೆ ಆತ ನನ್ನ ಗಂಡ ಸನ್ಯಾಸ ತಕ್ಕೊಂಡು ನನ್ ಬಿಟ್ಟು ಹೋಗ್ತಾನೆ ಅಂತ. ಜೊತೆಗಿದ್ದಂತ ಗಂಡ ಬ್ರಹ್ಮಶಾರದಿಯಂತೆ ಬದುಕಿದ್ದವರು. ಈ ದಿನ ಗಂಡ ಸನ್ಯಾಸ ತಗೊಂಡು ಈ ಬಾಲಯತಿ ಹಿಂದೆ ಹೋಗ್ಬಿಡ್ತಾನೆ ಎಂದಾಗ ಮುಂದಿನ ನನ್ನ ಬದುಕೇನು ಅನ್ನುವ ತಳಮಳ ಉಂಟಾಗಿರ್ಬೇಕಲ್ವಾ ಆಕೆಗೆ. ಆದ್ರೆ ಅದ್ಯಾವುದನ್ನು ಸಹ ಆಕೆ ಹೊರಗಡೆಗೆ ತೋರ್ಗೊಡದೆ ತಮ್ಮ ದುಃಖವನ್ನ ನುಂಗ್ಕೊಂಡು ಇಬ್ರು ಭಿಕ್ಷೆಗೆ ಬರ್ಬೇಕು ಅಂತ ಹೇಳಿ ಕೇಳ್ಕೊತಾಳೆ. ಆಕೆಯ ಧೀಮಂತವಾದ ನಡವಳಿಕೆ, ನಿಷ್ಪಕ್ಷವಾದಂತಹ ತೀರ್ಮಾನ ಎಲ್ಲರ ಅಭಿನಂದನೆಗೆ ಪಾತ್ರವಾಯಿತು. ಪಂಡಿತರು ಶಂಕರರ ಜ್ಞಾನವನ್ನ ಮೆಚ್ಕೊಂಡು ವೇದವ್ಯಾಸರೇ ಈ ರೂಪದಲ್ಲಿ ಬಂದಿರ್ಬೇಕು ಅಂತ ಅಂದ್ರು. ಕೆಲವ್ರು ಹೇಳಿದ್ರು ಇಲ್ಲ ಇಲ್ಲ, ದಕ್ಷಿಣಮೂರ್ತಿಯೇ ಈ ರೂಪದಲ್ಲಿ ಬಂದಿರ್ಬೇಕು ಅಂದ್ರು. ಇನ್ ಕೆಲವರು ಪರಶಿವನಿಗೆ ಮಾತ್ರ ಸಾಧ್ಯ ಈ ಶಕ್ತಿ ಅಂದ್ರಂತೆ.
ಮತ್ತೆ ಕೆಲವರು ಹೇಳಿದ್ರಂತೆ, ಶಿವನಿಗೆ ಆತ್ಮತತ್ವವನ್ನ ಬೋಧಿಸಿದಂತ ಸುಬ್ರಹ್ಮಣ್ಯನೇ ನೀರ್ಬೇಕು ಅಂತ. ಒಟ್ಟು ಎಲ್ಲರೂ ಶಂಕರರನ್ನ ನಾನಾ ರೀತಿಯಿಂದ ಎಲ್ಲರೂ ಹೊಗಳ್ತಾ ಇದ್ರಂತೆ. ಮಂಡನ ಮಿಶ್ರರ ದಾರಿ ನಿಚ್ಚಳ ಆಗಿತ್ತು, ತೀರ್ಮಾನ ಆಗಿತ್ತು, ಸೋತೋಗಿದ್ದಾರೆ. ಇನ್ನ ಸನ್ಯಾಸ ತಗೋಬೇಕು. ತೆಗೆದುಕೊಳ್ಳೋ ಮುನ್ನ ತಮ್ಮ ಹೆಂಡತಿಯ ಪರ್ಮಿಷನ್ ಕೇಳಬೇಕು. ಮರುದಿನ ಮಂಡನ ಮಿಶ್ರರು ಉಭಯ ಭಾರತಿ ಬಳಿ ಹೋಗಿ, ನಾನು ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ ನಿನ್ನ ಅನುಮತಿ ಬೇಕು ಅಂತ ಕೇಳಿದ್ರಂತೆ. ಆಕೆ, ಗಂಡ ಸನ್ಯಾಸಿಯಾಗಿ ಹೋಗ್ಬಿಟ್ರೆ ಬಹು ದೊಡ್ಡದಾಗಿ ಕಟ್ಟಿದಂತ ವಿಶ್ವವಿದ್ಯಾಲಯವನ್ನ ಏನ್ ಮಾಡ್ಬೇಕು? ಅವರಲ್ಲಿದ್ದಂತ ಸಂಪತ್ತನ್ನ ನೋಡ್ಕೊಳ್ಳೋರು ಯಾರು? ಇದ್ರ ಜೊತೆಗೆ ತನ್ನ ಬದುಕಿನ ಅವಿಭಾಜ್ಯ ಅಂಗವಾದಂತಹ ಗಂಡ ಇಲ್ಲ ಅಂದ್ರೆ ತಾನು ಬದುಕೋದಾದ್ರೂ ಹೇಗೆ? ಎಲ್ಲಿ ಹೋಗ್ಬೇಕು ತಾನು? ಇದನ್ನೆಲ್ಲ ವಿಚಾರ ಮಾಡಿ ಹೇಳಿದ್ಲಂತೆ, ನನಗೂ ಒಂದು ಪ್ರಶ್ನೆ ಇದೆ ಅಂತ. ಆಕೆ ಹೇಳ್ತಾಳೆ, ಆರ್ಯ ಶಂಕರರು ತಮ್ಮನ್ನ ಜಯಿಸಿದ್ದು ಸರಿ, ಆದ್ರೆ ನಾನು ನಿಮ್ಮ ಅರ್ಧಾಂಗಿ, ಆದ್ರಿಂದ ನನ್ನನ್ನ ಜಯಿಸಿದಾಗ್ಲೇ ಅಲ್ವೇ ಪೂರ್ಣ ಯಶಸ್ಸು ಅವರಿಗೆ ದೊರಕಬೇಕಾದ್ರೆ ಅಲ್ವೇ ಅಂತ ಹೇಳ್ತಾಳೆ. ಆಗ ಮಂಡನ ಮಿಶ್ರರು ಹೇಳ್ತಾರೆ, ಹೌದು, ನಾನು ಒಪ್ಕೋತೀನಿ, ಆದ್ರೆ ಅಕಸ್ಮಾತ್ ಆಗಿ ನೀನ್ ಗೆದ್ದೆ ಅಂತಾನೆ ಇಟ್ಕೋ, ನನ್ನ ಪ್ರತಿಜ್ಞೆ ಏನಾಯ್ತು? ನಾನು ಸೋತಿದ್ದೀನಿ, ಅದಕ್ಕಾಗಿ ನೆಪ ಹುಡ್ಕೊಂಡೆ ಅಂತ ಅಂದಂಗ ಆಯ್ತಲ್ವಾ? ಅದರಿಂದ ನನ್ನ ಮಾತಿಗೆ ತಪ್ಪಿದಾಗ ಆಗ್ತದೆ ಅಂತ. ಅದಕ್ಕೆ ಆಕೆ ಹೇಳ್ತಾಳೆ, ನನ್ನ ಮತ್ತು ಶಂಕರರ ವಾದ ವಿವಾದದ ಫಲ ಏನೇ ಆಗ್ಲಿ, ನಾನೇ ಗೆಲ್ಲಿ ಅಥವಾ ಅವರೇ ಗೆಲ್ಲಿ, ಆತ ಮಹಾನ್ ಜ್ಞಾನಿ ಅನ್ನೋದು ನನಗೂ ಖಾತ್ರಿ ಆಗ್ಬಿಟ್ಟಿದೆ. ಅವರು ವೇದವ್ಯಾಸರ ಅವತಾರ ಇರಬಹುದು ಅಂತ ನನಗೂ ಸಹ ಅನ್ನಿಸ್ಬಿಟ್ಟಿದೆ. ಆದರೆ ಅಕಸ್ಮಾತ್ ಆಗಿ ನಾನು ಗೆದ್ರೂ ಕೂಡ ನೀವು ಸನ್ಯಾಸ ತಗೊಳ್ಳೋದನ್ನ ತಪ್ಪಿಸ್ಲಿಕ್ಕಾಗಲ್ಲ. ನೀವು ಮಾಡಿದ್ದು ನಿಮ್ಮ ಸೋಲಿಗೆ, ನೀವು ಸನ್ಯಾಸ ತೆಗೆದುಕೊಳ್ಳೇಬೇಕಾದದ್ದು. ಆದ್ರೆ ನಾನ್ ಗೆಲ್ಲೋವರೆಗೂ ಅದನ್ನ ತೀರ್ಮಾನ ಮಾಡಬೇಡಿ, ನೀವು ಅದಾದ್ಮೇಲೆ ಮಾಡ್ಕೊಳ್ಳಿ. ಅಲ್ಲಿ ಒಂದು ತಾತ್ವಿಕ ಚಿಂತನೆ ಇದೆ. ಅಷ್ಟು ಟೈಮ್ ಸಿಗುತ್ತೆ ನಿಮ್ಗೆ, ಮರುದಿನನೇ ಹೋಗ್ಬಿಟ್ರೆ ಹೇಗೆ ಅನ್ನುವಂಥದ್ದು. ಏನಾದ್ರೂ ಅಷ್ಟು ಟೈಮ್ನಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೋದು ಅನ್ನುವಂಥದ್ದು. ನಿಮ್ಮ ಧರ್ಮದಿಂದ, ನಿಮ್ಮ ತೀರ್ಮಾನದಿಂದ ವಿಮುಖ ಮಾಡಲ್ಲ ನಾನು ಅಂತ ಹೇಳ್ತಾಳೆ. ಮರುದಿನ ತಾಯಿ ಉಭಯ ಭಾರತಿ ಶಂಕರರನ್ನ ಕೇಳ್ತಾರೆ, ನಾನು ಮಂಡನ ಮಿಶ್ರರ ಅರ್ಧಾಂಗಿಯಾದ ಕಾರಣ ನನ್ನನ್ನು ಗೆಲ್ಬೇಕಲ್ವ ನೀವು ಅಂತ. ಶಂಕರರು ಹೇಳ್ತಾರೆ, ನೀವು ಹೇಳೋದು ಸರಿ ಇದೆ, ಆದ್ರೆ ಒಂದು ಸಮಸ್ಯೆ ಇದೆ. ನಾವು ಸನ್ಯಾಸಿಗಳು ಹೆಣ್ಮಕ್ಳೊಂದಿಗೆ ವಾದ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಉಭಯ ಭಾರತಿ ಕೇಳ್ತಾರೆ, ಜ್ಞಾನಕ್ಕೆ ಲಿಂಗ ಇದೆಯಾ ಅಂತ, ಜ್ಞಾನಕ್ಕೆ ಗಂಡು ಹೆಣ್ಣು ಅನ್ನುವಂಥ ಭೇದ ಇದೆಯಾ ಅಂತ. ಒಬ್ಬಳು ಸ್ತ್ರೀ ವಾದ ಮಾಡುವಾಗ ಪ್ರತಿವಾದ ಮಾಡೋದು ನಿಮ್ಮ ಧರ್ಮ. ಗಾರ್ಗಿ ಮಾಡ್ಲಿಲ್ವಾ? ಮೈತ್ರೇಯಿ ಮಾಡ್ಲಿಲ್ವಾ? ಹಾಗಾಗಿ ನೀವು ನನ್ನೊಡನೆ ವಾದ ಮಾಡ್ಲೇಬೇಕು ಅಂತಳೆ. ಶಂಕರರು ಹೇಳ್ತಾರೆ, ಆಗ್ಲಿ, ಆಗಿದ್ರೆ ನಾಳೆ ದಿನವೇ ಶುರು ಮಾಡೋಣ ಅಂತ ಹೇಳ್ತಾರೆ. ಮರುದಿನ ವಾದ ವಿವಾದ ಶುರು ಆಗುತ್ತೆ. ವಾಗ್ದೇವಿ ಅವತಾರ ಅಂತ ಹೆಸರಾದಂತ ಉಭಯ ಭಾರತಿ, ದಕ್ಷಿಣಮೂರ್ತಿ ಅವತಾರ ಅಂತ ಅನ್ನಿಸಿಕೊಂಡಂತಹ ಶ್ರೀಶಂಕರರ ನಡುವೆ ವಾದ ವಿವಾದ ಆದದ್ದು ಬಹುಶಃ ಪ್ರಪಂಚದ ಜ್ಞಾನ ಪರಂಪರೆಯಲ್ಲೇ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೇಕಾಗುತ್ತೆ. ಆಕೆಯ ಮಾತುಗಳನ್ನ, ವಾದಗಳನ್ನ ಕೇಳಿದಾಗ ಶಂಕರರಿಗೆ ಆಕೆಯನ್ನ ಸರಸ್ವತಿ ಅವತಾರ ಅಂತ ಅಂದದ್ದು ಉತ್ಪ್ರೇಕ್ಷೆಯೇನಲ್ಲ ಅಂತ ಅನ್ನಿಸ್ಬಿಡ್ತಂತೆ. ಅಷ್ಟು ಚಂದದಲ್ಲಿ ವಾದ ವಿವಾದ ಮಾಡ್ತಾ ಇದ್ರಂತೆ ಆಕೆ. ಹಾಗೇನೆ ಶಂಕರರ ವಾದ ವೈಖರಿಯನ್ನ ಕಂಡಾಗ ಈ ತರುಣ ಸನ್ಯಾಸಿ ನಿಜವಾಗ್ಲೂ ದಕ್ಷಿಣಾಮೂರ್ತಿ ಅವತಾರನೇ ಇರ್ಬೇಕು ಅಂತ ಆಕೆಗೆ ಅನ್ನಿಸ್ತಂತೆ. ಇದು ನಮ್ಗೆ ನಮ್ಮ ಚಿಂತನೆಯಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ವ್ಯಕ್ತಿಶಃ ನಿಮ್ಮಲ್ಲಿ ಗೌರವ ಇದೆ ಅನ್ನೋದನ್ನ ತಿಳಿಸುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಚಿಂತನೆಗಳು ಬೇರೆ ಆದಾಗ ಅದನ್ನ ವೈಯಕ್ತಿಕವಾಗಿ ತಗೋಬಿಡ್ತೀವಿ. ಆದ್ರೆ ಅಲ್ಲ, ಹಾಗಿಲ್ಲ. ಒಬ್ರ ಮೇಲೆ ಒಬ್ರಿಗೆ ಗೌರವ ಹೆಚ್ಚುತ್ತಾ ಇದೆ.
ಕೊನೆಗೆ ಉಭಯ ಭಾರತೀಯವರಿಗೆ ಶಂಕರರ ಜೊತೆ ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಯ್ತು. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಭಗವತ್ಪಾದರೆ ಇದು ನನ್ನ ಕೊನೆಯ ಪ್ರಶ್ನೆ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ಗೃಹಸ್ಥರಾದವರಿಗೆ ಉಪದೇಶ ಮಾಡುವಂತ ಶಾಸ್ತ್ರಗಳಲ್ಲಿ ಶ್ರೀ ವಾರ್ಷ್ಣಾಯ ಮಹರ್ಷಿ ಪ್ರಣೀತವಾದಂತ ಕಾಮಶಾಸ್ತ್ರವೂ ಒಂದು. ಅದರ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅಂತ ಇದ್ದೀನಿ, ಸಿದ್ಧರಾಗಿದ್ದೀರಾ ಅಂತ ಕೇಳ್ತಾಳೆ. ಒಂದು ಕ್ಷಣ ಶಂಕರರು ಅವಕ್ಕಾಗ ಬಿಟ್ರಂತೆ. ಸನ್ಯಾಸಿಗೆ ಇದೆಂತ ಪ್ರಶ್ನೆ ಅಂತಾರೆ. ಆಕೆಗೂ ಗೊತ್ತು ತಾನು ಅನುಚಿತವಾದಂತಹ ಪ್ರಶ್ನೆ ಕೇಳ್ತಿದ್ದೀನಿ ಅನ್ನುವಂಥದ್ದು. ಸನ್ಯಾಸಿಗೆ ಕೇಳಬಾರದ್ದು, ಅದರಲ್ಲೂ ಬಾಲ ಸನ್ಯಾಸಿ ಅವರು, ಆದ್ರೂ ಕೇಳ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಕೊನೆಯ ಅಸ್ತ್ರ ಅದು ರಕ್ಷಣೆಗೆ. ತಕ್ಷಣ ಶಂಕರರ್ ಕೇಳ್ತಾರೆ, ತಾಯಿ, ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಈ ಶಾಸ್ತ್ರದ ಅವಶ್ಯಕತೆ ಇಲ್ಲ. ಆದರೂ ಸಹ ತಾವು ಕೇಳಿದ್ದೀರಿ, ಆದ್ರಿಂದ ಉತ್ತರಿಸೋದಕ್ಕೆ ನನಗೆ ಸ್ವಲ್ಪ ಕಾಲಾವಧಿ ಬೇಕು ಅಂತ ಕೇಳ್ತಾರೆ. ಆಕೆಗೂ ಕಾಲಾವಕಾಶ ಬೇಕಾಗಿತ್ತು. ಹಾಗಾಗಿ ಆಗ್ಲಿ, 1 ತಿಂಗಳ ಅವಧಿ, 1 ತಿಂಗಳ ನಂತರ ಮತ್ತೆ ಕೂರೋಣ, ಚರ್ಚೆ ಮುಂದುವರ್ಸೋಣ ಅಂತ ಹೇಳಿ ಇಬ್ರು ಒಪ್ಕೋತಾರೆ. ಶಿಷ್ಯರಿಗೆಲ್ಲ ಗಾಬರಿ ಆಗ್ಬಿಡ್ತು. ಶಂಕರರು ಏನ್ ಮಾಡ್ತಾರೀಗ ಅಂತ. ಮರುದಿನ ಶಂಕರರು ತಮಗೆ ಅತ್ಯಂತ ಆಪ್ತರಾದ 3-4 ಜನ ಶಿಷ್ಯರನ್ನ ಕರ್ಕೊಂಡು ಉಜ್ಜಯಿನಿ ಕಡೆಗೆ ಹೋಗ್ತಾರೆ. ಉಜ್ಜಯಿನಿ ಪಟ್ಟಣಕ್ಕೆ ಹೋದಾಗ ಎಲ್ಲಾ ಕಡೆ ಒಂದ್ ರೀತಿ ದುಃಖ ಕಾಣುತ್ತೆ, ಮೌನ ಆವರಿಸಿರುತ್ತೆ. ಯಾಕಪ್ಪ, ಏನಾಯ್ತು, ಎಲ್ಲರೂ ದುಃಖದಿಂದ ಕೂಡಿದ್ದೀರಲ್ಲ ಅಂತ ಪ್ರಶ್ನಿಸಿದಾಗ, ನಿನ್ನೆ ನಮ್ ರಾಜ ಬೇಟೆ ಆಡಿ ಬಂದವನು ಇದ್ದಕ್ಕದ್ದಂತೆ ಕುಸಿದು ಬಿದ್ಬಿಟ್ಟ. ಆತನ ದೇಹಾವಸನ ಆಯ್ತು. ಈ ದಿನ ಆತನ ಅಂತ್ಯಕ್ರಿಯೆ ಮಾಡ್ಬೇಕು ಅಂತ ಸಿದ್ಧತೆ ನಡೀತಾ ಇದೆ. ಆದ್ರಿಂದ ಈ ರಾಜ್ಯದಲ್ಲಿ ಶೋಕ ತುಂಬಿದೆ ಅಂತ ಹೇಳ್ತಾರೆ. ಶಂಕರಾಚಾರ್ಯರಿಗೆ ಅನ್ಸುತ್ತೆ ಒಳ್ಳೆ ಅವಕಾಶನೇ ಒದಗ್ ಬಂದಿದೆ ಅಂತ. ತಕ್ಷಣ ತಮ್ಮ ಶಿಷ್ಯರನ್ನ ಕರ್ಕೊಂಡು ಕಾಡ್ಗೆ ಹೋಗ್ತಾರೆ. ಅಲ್ಲೊಂದು ಗುಹೆಯ ಬಳಿ ಬಂದು ತಮ್ಮ ಶಿಷ್ಯರನ್ನ ಕುರಿತು ಶಂಕರಾಚಾರ್ಯರು ಹೇಳ್ತಾರೆ, ನಾನೊಂದು ದೊಡ್ಡ ಜವಾಬ್ದಾರಿನ ನಿಮ್ಗೆ ವಹಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನದು ಜವಾಬ್ದಾರಿ ಅಂತ ಕೇಳಿದಾಗ, ನನಗೆ ಯೋಗ ಸಾಧನೆಯ ಮೂಲಕ ಪರಕಾಯ ಪ್ರವೇಶ ಮಾಡೋದು ಗೊತ್ತಿದೆ. ಆದ್ರಿಂದ ಈ ಶರೀರವನ್ನ ನೀವು ನಾನು ಬರೋವರೆಗೂ ಕಾಪಾಡ್ಬೇಕು. ಒಂದು ಸ್ವಲ್ಪ ಸಮಯನೂ ಸಹ ಬಿಟ್ಟೋಗೋ ಆಗಿಲ್ಲ. ಯಾಕಪ್ಪ ಅಂದ್ರೆ ಇದು ಗುಹೆ, ಯಾರ್ ಬೇಕಾದ್ರೂ ಬರಬಹುದು, ಯಾವ ಪ್ರಾಣಿಗಳು ಬೇಕಾದ್ರೂ ಬರಬಹುದು. ಆದ್ರಿಂದ ಜಾಗೃತವಾಗಿ ಕಾಯ್ಬೇಕು ಅಂತ ಹೇಳ್ತಾರೆ. ಆ ನಂತರ 1 ತಿಂಗಳ ಅವಧಿ ಹತ್ತಿರ ಆಗ್ತಿದ್ದಂತೆ ನನ್ನನ್ನ ಎಚ್ಚರಿಸ್ಬೇಕು ನೀವು. ರಾಜನ ಅರಮನೆಗೆ ಬಂದು ಅದ್ವೈತ ಸೂತ್ರಗಳನ್ನ ಜೋರಾಗಿ ಉಚ್ಚಾರಣೆ ಮಾಡಿ, ಆಗ ನನ್ಗೆ ತಿಳಿಯುತ್ತೆ ಅವಧಿ ಮುಗ್ದಿದೆ ಅಂತ ಹೇಳಿ ಯೋಗದಿಂದ ಪ್ರಾಣವನ್ನ ಹೊರಗೆ ಹೇಳ್ಕೊಂಡು ಆಗ ತಾನೇ ನಿಧನನಾಗಿದ್ದಂತಹ ಆ ಅಮರುಕ ರಾಜನ ದೇಹದಲ್ಲಿ ಸೇರ್ಕೋತಾರೆ. ಅಮರುಕ ಅನ್ನುವಂಥದ್ದು ಆ ರಾಜನ ಹೆಸರು. ಇನ್ನೇನು ಅಂತ್ಯಕ್ರಿಯೆ ನಡಿಬೇಕು, ರಾಜ ಕಣ್ತಿರ್ಬಿಟ್ಟ, ಎದ್ ಕುತ್ಕೊಂಡ್ಬಿಟ್ಟ. ಪ್ರಜೆಗಳೆಲ್ರಿಗೂ ಗಾಬರಿ, ಹಾಗೆ ಸಂತೋಷ, ಎರಡೂ ಆಯ್ತು ಅವ್ರಿಗೆ. ಎಲ್ರೂ ರಾಜನಿಗೆ ಬಂದ ಕಂಟಕ ಸರೀತು ಅಂತ ಎಣಿಸಿ ರಾಜನನ್ನ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಇದಾದ ನಂತರ ಕೆಲವೇ ದಿನಗಳಲ್ಲಿ ರಾಜನಲ್ಲಿ ಉಂಟಾದಂತ ಬದಲಾವಣೆಯನ್ನ ಕಂಡು, ಮೊದಲಿದ್ದವನು ಇವನೇನಾ ಅಂತ ಕೇಳುವ ಹಾಗೆ ರಾಜನ ಲಕ್ಷಣಗಳು ಬದಲಾಗುತ್ತೆ. ಯಾಕಪ್ಪ ಅಂದ್ರೆ ಸದಾಕಾಲ ಒಳ್ಳೆಯದನ್ನೇ ವಿಚಾರ ಮಾಡುವಂಥದ್ದು, ಸದಾಕಾಲ ಒಳ್ಳೆಯದನ್ನೇ ಚಿಂತನೆ ಮಾಡೋದು, ರಾಜ್ಯಕ್ಕೆ ಒಳ್ಳೆಯದಾಗೋದನ್ನೇ ಹೇಳೋದು, ಹಾಗೇನೆ ತಮ್ಮ ಬಹು ಸಮಯವನ್ನ ಗ್ರಂಥಾಲಯದಲ್ಲೇ ಕಳೆದು ಅಧ್ಯಯನ ಮಾಡ್ತಾ ಇರೋದು. ಮಂತ್ರಿಗಳಿಗೆ, ಪ್ರಜೆಗಳಿಗೆ ಎಲ್ಲರಿಗೂ ಸಹ ಈ ಮಹಾರಾಜ ಬೇರೆನೇ ಆಗ್ಬಿಟ್ಟಿರಂಗಿದ್ಯಲ್ಲ ಅಂತ ಅನ್ನಿಸ್ತಂತೆ. ಅದೇನೇ ಆಗಿರ್ಲಿ, ಇದೇ ಒಳ್ಳೇದಾಯ್ತು, ಸದಾಕಾಲ ಹೀಗೆ ಇರ್ಲಿ ನಮ್ ರಾಜ ಅಂತ ಅನ್ನಿಸ್ಲಿಕ್ಕೆ ಶುರು ಆಯ್ತಂತೆ. ಇದು ರಾಜನ ರಾಣಿಯರ ಗಮನಕ್ಕೂ ಸಹ ಬಂತು. ಅದು ಬರೋದಕ್ಕೇನು ಹೆಚ್ಚು ಸಮಯನೂ ಹಿಡಿಲಿಲ್ಲ. ಮೊದಲು ಬೇರೆನೇ ಇತ್ತು ವಾತಾವರಣ, ಆದ್ರೆ ಈಗ ಕಾಮವಾಸನೆ ಹತ್ತಿರನೇ ಸುಳಿಯಲ್ಲ. ಅದು ಅಲ್ಲದೆ ನಮಗನ್ನಿಸ್ತಾ ಇದೆ ಯಾವನೋ ಮಹಾತ್ಮ ಸೇರ್ಕೊಂಡಿದ್ದ ನಮ್ಮ ಯಜಮಾನ್ರ ದೇಹದಲ್ಲಿ ಅಂತ.
ಯಾಕಂದ್ರೆ ಆತನ ಹತ್ತಿರ ಹೋಗೋದಕ್ಕೂ ಆಗಲ್ಲ, ಅಷ್ಟು ಪ್ರಖರವಾದಂತಹ ತೇಜಸ್ಸಿದೆ ಅವನಲ್ಲಿ ಅಂತ. ಆಗ ಒಬ್ಬ ಅಮಾತ್ಯ ಹೇಳ್ಬಿಡ್ತಾನೆ, ಯಾವುದೋ ಮಹಾತ್ಮ ಸೇರ್ಕೊಂಡಿರಬಹುದು ನಮ್ಮ ರಾಜರ ದೇಹದಲ್ಲಿ ಅಂತ. ಆ ಮಹಾತ್ಮನಿಗೆ ಪರಕಾಯ ಪ್ರವೇಶ ಗೊತ್ತಿರಬಹುದು ಅನ್ನಿಸ್ತಂತೆ. ಮೊದಲಿದ್ದ ರಾಜನಿಗೂ ಈಗ ಇರುವ ರಾಜನಿಗೂ ಬಹಳ ವ್ಯತ್ಯಾಸ ಇದೆ. ಈಗಿನ ರಾಜನೇ ನಮ್ಮೆಲ್ಲರಿಗೂ ಬೇಕು ಅಂತ ಯೋಚಿಸಿ, ಹಾಗಾಗಿ ನಮ್ಮ ರಾಜ್ಯದ ಸುತ್ತಮುತ್ತ ಎಷ್ಟು ದೇಹಗಳಿದವೋ ಎಲ್ಲವನ್ನು ತಗೊಂಡು ಬಂದು ಸುಟ್ಟಾಕ್ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೋತಾರೆ. ಯಾಕಂದ್ರೆ ಆದಾಗ್ಯೂ ಒಳ್ಳೆ ಆತ್ಮವೇ ಸೇರ್ಕೊಂಡಿದೆ. ವಾಪಸ್ ಆ ಆತ್ಮ ತನ್ನ ಕೆಲಸ ಮುಗಿಸಿ ಅದರ ದೇಹದೊಳಗೆ ಹೋಗೋದ್ರೊಳಗೆ ಆ ದೇಹವನ್ನೇ ನಾಶ ಮಾಡ್ಬಿಟ್ರೆ ಈ ರಾಜ ಇಲ್ಲೇ ಉಳ್ಕೋಬಿಡ್ತಾನೆ ಅಂತ ಅವ್ರ ಉದ್ದೇಶ. ಇಷ್ಟ್ರೊಳಗೆ ಶಂಕರಾಚಾರ್ಯರು ಎಷ್ಟು ಅಧ್ಯಯನ ಮಾಡ್ಕೊಂಡಿದ್ರು ಅಂತ ಅಂದ್ರೆ ತಿಂಗಳು ಮುಗಿಯೋ ಹೊತ್ತಿಗೆ ಬಂತು. ಅಷ್ಟು ಅಧ್ಯಯನನ ಅವ್ರು ಮಾಡಿದ್ರು. ಒಂದು ದಿನ ಆ ಶಿಷ್ಯರೆಲ್ಲ ಬಂದು ರಾಜನ ಮುಂದೆ ಅದ್ವೈತ ಸಿದ್ಧಾಂತದ ಸ್ತೋತ್ರಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ರಾಜನಿಗೆ ಗೊತ್ತಾಯ್ತು, ಸಿಂಹಾಸನದ ಮೇಲೆ ಕುತ್ಕೊಂಡಂತಹ ರಾಜ, ಆತನ ದೇಹದಲ್ಲಿದ್ದ ಶಂಕರರು ಮತ್ತೆ ತಮ್ಮ ಪ್ರಾಣವನ್ನ ಎಳ್ಕೊಂಡು ಹೊರಗೆ ಬಂದು ತಮ್ಮ ದೇಹವನ್ನ ಸೇರ್ಕೊಂಡ್ರು. ಆ ರಾಜ್ಯದ ಮಂದಿಗೆ ಆಶ್ಚರ್ಯ ಆಯ್ತು. ಚೆನ್ನಾಗಿದ್ದ ಮನುಷ್ಯ ಆರಾಮವಾಗಿ ಕುಳ್ತಿದ್ದ, ಮತ್ತೆ ಹೊರಟೋಯ್ತಲ್ಲ ಆತನ ಪ್ರಾಣ ಅಂತ. ಸರಿ, ತಮ್ಮ ದೇಹವನ್ನ ಸೇರ್ಕೊಂಡಂತಹ ಶಂಕರರು ನಡೀರಿ ಬೇಗ ಮಹೇಶ್ಮತಿಗೆ ಹೋಗೋಣ ಅಂತ ಹೇಳಿ ಆ ಅವಧಿಗೆ ಸರಿಯಾಗಿ ಮತ್ತೆ ಬರ್ತಾರೆ. ಬಂದು ವಾದಕ್ಕೆ ಕುಳಿತುಕೊಂಡಾಗ ಶಂಕರರು ಹೇಳ್ತಾರೆ, ತಾಯಿ, ನಾನು ತೃತೀಯ ಪುರುಷಾರ್ಥ ಕುರಿತು ಧರ್ಮಶಾಸ್ತ್ರವನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಪ್ರಶ್ನೆಗಳನ್ನ ಮಂಡಿಸಿ ಅಂತ ಕೇಳ್ತಾರೆ. ಆದ್ರೆ ಈಗ ಆಕೆಗೆ ಪ್ರಶ್ನೆಯನ್ನ ಕೇಳೋ ಮನಸ್ಸೇ ಇಲ್ಲ. ತಾನು ಈಗಾಗಲೇ ಅನುಚಿತವಾದ ಪ್ರಶ್ನೆ ಕೇಳಿದ್ದೀನಿ ಅನ್ನುವಂಥದ್ದು ಆಕೆ ಮನಸ್ಸಿನಲ್ಲಿ ಕೊರಿತಾ ಇದೆ. ಈಗ ಮತ್ತೆ ಅದನ್ನೇ ಕೇಳಿ ಪ್ರಯೋಜನ ಇಲ್ಲ ಅಂತ ಯೋಚಿಸಿ ಆಕೆ ಹೇಳ್ತಾಳೆ, ಭಗವತ್ಪಾದರೆ, ನನಗಿನ್ನ ಯಾವ ಪ್ರಶ್ನೆನೂ ಇಲ್ಲ. ನಿಮ್ಮ ಪ್ರತಿಭೆ, ಶಾಸ್ತ್ರ ಪಾಂಡಿತ್ಯ, ಯೋಗ ಶಕ್ತಿ, ಅನುಭವ ಇವುಗಳಲ್ಲಿ ಯಾವುದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರನೂ ನನಗಿಲ್ಲ. ಆದ್ರಿಂದ ನೀವು ಅತ್ಯಂತ ಸರ್ವಶ್ರೇಷ್ಠ ಯತಿಗಳು ಅಂತ ಹೇಳಿ ತನ್ನ ಪರಾಜಯವನ್ನ ಒಪ್ಕೊಂಡ್ಬಿಡ್ತಾಳೆ. ಮರುದಿನ ಮಂಡನ ಮಿಶ್ರರು ತಮ್ಮ ದೊಡ್ಡ ವಿಶ್ವವಿದ್ಯಾಲಯವನ್ನ, ಗೋ ಸಂಪತ್ತನ್ನ, ಎಲ್ಲವನ್ನ, ತನ್ನ ಎಲ್ಲ ಆಸ್ತಿಯನ್ನ ದಾನ ಮಾಡ್ಬಿಡ್ತಾರೆ. ಪಂಡಿತರಿಗೆ ವಿಶ್ವವಿದ್ಯಾಲಯವನ್ನ ವಹಿಸ್ಕೊಡ್ತಾರೆ, ನೀವು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಉಭಯ ಭಾರತಿಯವರು ತಮ್ಮ ಗಂಡ ಸನ್ಯಾಸ ದೀಕ್ಷೆ ಪಡೆಯುವ ಮುನ್ನನೇ ತಾವು ನಾರುಮಡಿ ಹುಟ್ಟು ಹೊರಟು ಬಿಡ್ತಾರೆ. ಶಂಕರರ್ ಕೇಳ್ತಾರೆ, ಎಲ್ಲಿ ಹೋಗ್ತೀರಿ ಅಂತ. ಆಗ ಆಕೆ ಹೇಳ್ತಾಳೆ, ನನ್ನ ಗಂಡ ಆಗಿದ್ದಂತ ಮಂಡನ ಮಿಶ್ರರು ಇನ್ನು ನನ್ನ ಗಂಡ ಅಲ್ಲ, ಆದ್ರಿಂದ ನಾನಿಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರಿಂದ ತಪಸ್ ಮಾಡ್ಬೇಕಾಗಿ ಅನ್ಕೊಂಡು ಹೋಗ್ತಿದ್ದೀನಿ ಅಂತ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ತಾಯಿ, ನೀವು ನಮ್ಮ ಕಾಲದ ಗಾರ್ಗಿ ಹಾಗೆ ಮೈತ್ರೇಯಿ ಇದ್ದ ಹಾಗೆ. ನೀವು ಎಲ್ಲಿರ್ತೀರೋ ಅಲ್ಲಿ ಜ್ಞಾನ, ವೈರಾಗ್ಯ, ಶಾಂತಿ, ಸಮೃದ್ಧಿ ಎಲ್ಲ ಸಹ ನೆಲೆಯಾಗಿರ್ತವೆ. ನಂದೊಂದು ಪ್ರಾರ್ಥನೆ ಇದೆ ನಿಮ್ಮಲ್ಲಿ. ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಯೋಜನೆನ ಹಾಕೊಂಡಿದ್ದೀನಿ. ಈ ಭರತ ವರ್ಷದ 4 ಮೂಲೆಗಳಲ್ಲಿ 4 ಸ್ಥಾನಗಳಲ್ಲಿ ಧರ್ಮಪೀಠವನ್ನ ಸ್ಥಾಪಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ದಕ್ಷಿಣದ ಶೃಂಗಗಿರಿಯೊಳಗೆ ಒಂದು ಧರ್ಮಪೀಠ ಪ್ರಾರಂಭಿಸ್ಬೇಕು ಅನ್ಕೊಂಡಿದ್ದೀನಿ. ನಂದು ಒಂದೇ ಒಂದು ವಿನಂತಿ ನಿಮ್ಮಲ್ಲಿ, ನೀವು ಎಲ್ಲೇ ಇರಿ, ದಯವಿಟ್ಟು ಬಂದು ಅಲ್ಲಿ ಸ್ಥಿರವಾಗಿ ನೆಲೆಸಿ ಅಂತ ಕೇಳ್ಕೊತಾರೆ. ಆಗ ಆ ತಾಯಿ ಹೇಳ್ತಾರೆ, ಈಗಂತೂ ಹೊರಡ್ತಾ ಇದ್ದೀನಿ, ಅದು ವ್ಯವಸ್ಥೆ ಆದ ತಕ್ಷಣ ನನಗೆ ತಿಳಿಸಿದ್ರೆ ನೀವು ಎಲ್ಲಿ ಕರಿತೀರೋ ಅಲ್ಲಿ ಬಂದು ನೆಲೆಸ್ತೀನಿ ಅಂತ ಹೇಳಿ ತಾಯಿ ಹೊರಟು ಬಿಡ್ತಾರೆ. ಮರುದಿನ ಸಾಂಗವಾದ ವಿಧಿಗಳೊಡನೆ ಮಂಡನ ಮಿಶ್ರರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಶ್ರೀ ಸುರೇಶ್ವರಾಚಾರ್ಯ ಅಂತ ಮರು ಹೆಸರನ್ನ ಕೊಟ್ಟು ಆಶೀರ್ವದಿಸಿ ಅಲ್ಲಿಂದ ಹೊರಟು ನರ್ಮದಾ ನದಿ ತೀರದ ಓಂಕಾರನಾಥೇಶ್ವರನ ಬಳಿ ಬರ್ತಾರೆ. ಅಲ್ಲಿ ಮತ್ತೆ ವಾಪಸ್ಸಾದ ಅವರು ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನ ನೋಡಿ ಎಷ್ಟೋ ದಿವಸಗಳು ಕಳೆದೋಗ್ಬಿಟ್ಟಿದೆ ಅಂತ ಹೇಳಿ, ಹಾಗಾಗಿ ಬಂದಿದ ತಕ್ಷಣನೇ ಗೋವಿಂದ ಭಗವತ್ಪಾದರನ್ನ ನೋಡ್ಲಿಕ್ಕೆ ಹೋಗ್ತಾರೆ. ನೋಡ್ತಾರೆ,
ಗುರುಗಳು ಆಹಾರವನ್ನ ತ್ಯಜಿಸಿ ಮೂಳೆ ಚಕ್ಕಳ ಆಗ್ಬಿಟ್ಟಿದ್ದಾರೆ. ಸದಾಕಾಲ ಧ್ಯಾನ ಮಾಡ್ತಾ ಅಂತರ್ಮುಖಿಯಾಗಿದ್ದಾರೆ. ಶಂಕರಾಚಾರ್ಯರು ಹೋದ ತಕ್ಷಣ, ಬಾ ಶಂಕರ, ಬಂದ್ಯಪ್ಪ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಏನೇನ್ ಮಾಡ್ತಿದೀಯ ಹೇಳು ಅಂತ ಕೇಳ್ತಾರೆ. ಆಗ ಶಂಕರರು ಅವರು ಮಾಡಿದಂತಹ ಭಾಷ್ಯಗಳನ್ನೆಲ್ಲ ಒಪ್ಪಿಸ್ತಾರೆ. ನಡೆದಿದ್ದೆಲ್ಲವನ್ನು ಹೇಳ್ತಾರೆ. ಇಡೀ ರಾತ್ರಿ ಗುರು ಶಿಷ್ಯರ ಸಂವಾದ ಮಾಡ್ತಾರೆ. ಗುರು ಶಿಷ್ಯರಿಬ್ಬರು ಶಿಷ್ಯ ಬರೆದದ್ದೆಲ್ಲವನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ನನ್ನನ್ನು ಮೀರಿಸ್ಬಿಟ್ಟಿಯಪ್ಪ ನೀನು, ನನಗಿಂತಲೂ ಮೇಲಿದ್ದೀಯ ನೀನು ಅಂತ ಹೇಳಿ ಮರುದಿನ ಬೆಳಿಗ್ಗೆ ಸ್ನಾನ ಅನೇಕ ಮುಗಿಸ್ಕೊಂಡು ತಕ್ಷಣ ಶಂಕರರನ್ನ ಕರೆದು ತಮ್ಮ ಮುಂದೆ ಕೂರಿಸ್ಕೊಂಡು ಹೇಳ್ತಾರೆ, ಈ ಶರೀರದ ಪ್ರಾರಬ್ಧ ಇವತ್ತಿಗೆ ಮುಗೀತು ಅಂತ ಹೇಳ್ತಾರೆ. ಅಂತ ಹೇಳಿ ಯೋಗದಿಂದ ಶ್ವಾಸವನ್ನ ಎಳ್ಕೊಂಡು ತಮ್ಮ ಪ್ರಾಣ ತ್ಯಾಗನ ಮಾಡೇ ಬಿಡ್ತಾರೆ. ನರ್ಮದೆಯ ದಂಡೆಯ ಮೇಲೆ ತಮ್ಮ ಗುರುಗಳ ಸಮಾಧಿಯನ್ನ ಶಂಕರಾಚಾರ್ಯರು ಮಾಡ್ತಾರೆ. ನಮ್ಮಲ್ಲಿ ತಾಯಿ ತಂದೆ ಗುರುಗಳು ಅವರು ವಹಿಸಿರುವಂತ ಸ್ಥಾನ ಇದೆಯಲ್ಲ, ಅದು ಅನನ್ಯವಾದಂತಹ ಸ್ಥಾನ. ಯಾವುದನ್ನಾದರೂ ವಾಪಸ್ ಕೊಡಬಹುದು. ಕಟ್ಟಡವನ್ನ ವಾಪಸ್ ಕೊಡಬಹುದು, ದುಡ್ಡನ್ನು ಕೊಟ್ಟಿದ್ರೆ ಅದನ್ನು ವಾಪಸ್ ಕೊಡಬಹುದು. ಆದರೆ ನಾವು ಗುರುಗಳಿಂದ ಕಲಿತಂತಹ ಜ್ಞಾನ ಇದೆಯಲ್ಲ, ಅದನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನವನ್ನ ಕೊಟ್ಟು ನಮ್ಮ ಬದುಕನ್ನ ಪರಿವರ್ತನೆ ಮಾಡಿದಂತಹ ಗುರುಗಳ ಬಗ್ಗೆ ತುಂಬಾ ಶ್ರದ್ಧೆ ಇದ್ದಂತಹ ಶಂಕರರ ಕಣ್ಣಲ್ಲೂ ಸಹ ಕಣ್ಣೀರು ಹರಿತಂತೆ. ನಂತರ ಗುರುಗಳ ಸಮಾಧಿಯನ್ನ ಮಾಡಿ ಅಲ್ಲಿಂದನೂ ಸಹ ಹೊರಡ್ತಾರೆ. ಅಲ್ಲಿಂದ ಸಹ್ಯಾದ್ರಿ ತಪ್ಪಲಿಗೆ ಬರ್ತಾರೆ. ಆ ಮೂಕಾಂಬಿಕೆ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿದ್ದ ತಾಂತ್ರಿಕರೆಲ್ಲ ಸೇರಿ ಅಲ್ಲಿನ ಪದ್ಧತಿಯನ್ನ ಕೆಡಿಸ್ಬಿಟ್ಟಿರ್ತಾರೆ. ಆಗ ಶಂಕರಾಚಾರ್ಯರು ತಮ್ಮ ಶಿಷ್ಯರನ್ನ ಸೇರಿಸ್ಕೊಂಡು ಎಲ್ಲವನ್ನ ಶುದ್ಧ ಮಾಡಿ ಅಲ್ಲಿ ವೇದಾಂತವನ್ನ ಪಸರಿಸಿ ಅಲ್ಲಿ ಶ್ರೀಚಕ್ರವನ್ನ ಸ್ಥಾಪಿಸಿ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಒಬ್ಬರನ್ನ ನೇಮಿಸಿ ಅಲ್ಲಿಂದನೂ ಸಹ ಹೊರಡ್ತಾರೆ. ಅಲ್ಲಿಂದ ಶ್ರೀಬಲಿ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಪ್ರಭಾಕರ ಭಟ್ರು ಅನ್ನುವಂತ ವಿದ್ವಾಂಸರು ಶಂಕರಾಚಾರ್ಯರಿಗಾಗಿ ಕಾಯ್ತಾ ಇರ್ತಾರೆ. ಅವರ ಮನೆಗೆ ಶಂಕರಾಚಾರ್ಯರಿಗೆ ಆಹ್ವಾನಿಸ್ತಾರೆ. ಅದಕ್ಕೆ ಒಪ್ಪಿದಂತ ಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಪ್ರಭಾಕರ ಭಟ್ರ ಜೊತೆ ಅವರ ಮನೆಗೆ ಹೋಗ್ತಾರೆ. ತುಂಬಾ ಪ್ರೀತಿಯಿಂದ ಯತಿಗಳ ಪಾದ ಪೂಜೆಯನ್ನ ಮಾಡಿ ಗಂಡ ಹೆಂಡತಿ ಇಬ್ರು ಸಹ ನಮಸ್ಕಾರ ಮಾಡ್ತಾ ಇರುವಾಗ ಅಲ್ಲೊಬ್ಬ ಪುಟ್ಟ ಹುಡುಗ ನಿಂತ್ಕೊಂಡಿದ್ನಂತೆ. ತುಂಬಾ ಸುಂದರವಾಗಿದ್ನಂತೆ. ಗುಂಗುರು ಕೂದಲಿನಿಂದ ಕೂಡಿದಂತ ಆ ಹುಡುಗನನ್ನ ನೋಡೋದಕ್ಕೆ ತುಂಬಾ ಚಂದವಾಗಿದ್ನಂತೆ. ಆ ಮಗುವನ್ನ ಕುರಿತು ನಮಸ್ಕಾರ ಮಾಡು ದಿವಾಕರ ಅಂತ ಅಪ್ಪ ಹೇಳ್ತಾನೆ. ಅವನು ನಮಸ್ಕಾರ ಮಾಡ್ತಾನೆ. ಆದ್ರೆ ನಮಸ್ಕಾರ ಮಾಡ್ದಂತ ಹುಡುಗ ಮೇಲೆ ಹೇಳಲೇ ಇಲ್ಲ. ಹೇಳೋ ಅಂದಾಗ ಎದ್ದ. ಕೈ ಮುಗಿ ಅಂದಾಗ ಕೈ ಮುಗ್ದ. ಅಂದ್ರೆ ಆತ ಹೇಳಿದ್ದನ್ನ ಮಾತ್ರ ಮಾಡೋದು. ಕೈ ಕೆಳಗ್ ಬಿಡೋ ಅಂತನೂ ಹೇಳ್ಬೇಕು. ಇದೇನು ಹುಡುಗ ಹೀಗಿದ್ದಾನಲ್ಲ ಅನ್ನಿಸ್ಬಿಡ್ತಂತೆ. ಶಂಕರಾಚಾರ್ಯರನ್ನ ನೋಡಿದ ತಕ್ಷಣ ಪ್ರಭಾಕರ ಭಟ್ರಿಗೆ ಅರ್ಥವಾಗಿ ಕಣ್ಣನಲ್ಲಿ ನೀರು ತುಂಬ್ಕೊಂಡು ಹೇಳಿದ್ರಂತೆ, ನಮ್ಗಿರೋದು ಇವನೊಬ್ಬನೇ ಮಗ, ಎಲ್ಲಾ ಸಂಸ್ಕಾರಗಳನ್ನ ಕೊಟ್ಟಿದ್ದೀವಿ, ಆದ್ರೆ ಏನ್ ಮಾಡೋದು, ನಮ್ಮ ಪ್ರಾರಬ್ಧ. ಅವನು ಮೂಕ, ಹಾಗೆ ದಡ್ಡ, ಮಾತೇ ಆಡಲ್ಲ. ಏನ್ ಹೇಳ್ತಿರೋ ಅಷ್ಟು ಮಾತ್ರ ಮಾಡ್ತಾನೆ. ಕೂಡು ಅಂದ್ರೆ ಕುತ್ಕೋತಾನೆ, ಆಮೇಲೆ ಏಳು ಅಂದಾಗ್ಲೇ ಹೇಳೋದು. ಅವನು ಏನ್ ಮಾಡೋದೋ ಗೊತ್ತಿಲ್ಲ. ತಾವೇ ಏನಾದ್ರೂ ಉದ್ಧಾರ ಮಾಡ್ಬೇಕು ಅವನನ್ನ ಅಂತ ಕೇಳ್ಕೊತಾರೆ. ಆಗ ಶಂಕರಾಚಾರ್ಯರು ಮಗುವನ್ನ ತನ್ನ ಹತ್ತಿರಕ್ಕೆ ಕರೀತಾರೆ. ಬಾಯಿಲ್ಲಿ ಅಂತ ಕರೆದು ಪ್ರೀತಿಯಿಂದ ತಲೆನ ಸವರ್ತಾರೆ. ತಲೆ ಸವರಿ ಅವನ ಕೆನ್ನೆನ ಮುಟ್ಟಿದಾಗ ಹುಡುಗನ ಕಣ್ಣಲ್ಲಿ ಒಂದ್ ರೀತಿ ಹೊಳಪನ್ನ ನೋಡ್ತಾರೆ. ಆಗ ಶಂಕರಾಚಾರ್ಯರಿಗೆ ಗೊತ್ತಾಗೋಗುತ್ತೆ. ಆಗ ಶಂಕರಾಚಾರ್ಯರು ಆ ಮಗುವನ್ನ ಕುರಿತು, ಮಗು ನೀನ್ ಯಾರಪ್ಪ, ಎಲ್ಲಿಂದ ಬಂದೆ ನೀನು, ಮೂಕನಂತೆ ಯಾಕಿದ್ದೀಯಾ ಅಂತ ಕೇಳ್ತಾರೆ. ಆಗ ತಕ್ಷಣ ಆ ಹುಡುಗ ಪ್ರೀತಿಯಿಂದ ತಲೆಬಾಗಿ ಹೇಳ್ತಾನೆ, ನಾಹಂ ಜಡಃ ಕಿಂತು ಜಡಃ ಪ್ರವೃತ್ತತೆ ಮತ್ಸನ್ನಿಧಾನೇನ ನಾ ಸಂದಿಹೇ ಗುರು ಷಡ್ಮಿ ಷಡ್ಭಾವ ವಿಕಾರವರ್ಜಿತಂ ಸುಖೇ ಕಥಾನಂ ಪರಮಸ್ಮಿ ತದ್ಬದಂ ಅಂತ ಹೇಳ್ತಾರೆ.
ಹೇಳ್ತಾನೆ, ಆ ಮಗು ಈ ರೀತಿಯಾಗಿ ಮಾತಾಡೋದನ್ನ ಅವ್ರ ಅಪ್ಪ ಅಮ್ಮ ಕೇಳೇ ಇರ್ಲಿಲ್ವಂತೆ. ಅದರ ಅರ್ಥ ಎಷ್ಟ್ ಚೆನ್ನಾಗಿದೆ ಅಂದ್ರೆ, ಆ ಮಗು ಹೇಳುತ್ತೆ, ಗುರುದೇವ, ನಾನು ಜಡ ಅಲ್ಲ, ನಾನು ಚೈತನ್ಯ ವಸ್ತು. ಆದರೆ ನನ್ನ ಸನ್ನಿಧಿಯಲ್ಲಿ ಜಡ ವಸ್ತು ತನ್ನ ವ್ಯಾಪಾರ ಮಾಡ್ತಿದೆ. 6 ತಾಪಗಳನ್ನ, 6 ವಿಕಾರಗಳನ್ನ ಇಲ್ಲದ ಆನಂದ ಸ್ವರೂಪದ ಪರತತ್ವವೇ ನಾನಾಗಿದ್ದೀನಿ ಅಂತ ಹೇಳ್ತಾನೆ. ಎಲ್ಲರಿಗೂ ಆಶ್ಚರ್ಯ, ಬೆರಗಾಗಿ ನೋಡ್ತಾ ಇದ್ದಾರೆ. 12 ಶ್ಲೋಕಗಳನ್ನ ಅಸ್ಖಲಿತವಾಗಿ ಹೇಳ್ಬಿಡುತ್ತೆ ಆ ಮಗು. ಹೇಳಿದ್ಮೇಲೆ ದೀರ್ಘದಂಡ ನಮಸ್ಕಾರ ಮಾಡಿ, ಪರಮ ಗುರುವೇ, ನನಗೆ ಈ ಮನೆಯಲ್ಲಿ ಇನ್ನೇನು ಕೆಲಸ ಇಲ್ಲ, ನನ್ನ ಕೆಲಸ ಮುಗೀತು, ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಅಂತಾನೆ. ಅಪ್ಪ ಅಮ್ಮ ಇಬ್ರು ಗಾಬರಿಯಿಂದ ನೋಡ್ತಾ ಇದ್ದಾರೆ. ಅಯ್ಯೋ, ಮೂಕ ಆದ್ರೂ ಮನೆಯಲ್ಲಿದ್ದ, ಈಗ ಮನೆ ಬಿಟ್ಟೇ ಹೋಗ್ತೀನಿ ಅಂತಾನಲ್ಲ, ಈಗ ಏನ್ ಮಾಡೋದು ಅಂತ ಚಿಂತೆಗೀಡಾಗ್ತಾರೆ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ಇವನಷ್ಟು ಆತ್ಮತತ್ವ ತಿಳ್ಕೊಂಡಿರೋರು ಯಾರು ಇಲ್ಲ. ಆತ್ಮತತ್ವ ಅವನ ಅಂಗೈಯಲ್ಲಿ ನಲ್ಲಿಕಾಯಿ ಇದ್ದಂಗಿದೆ. ಆದ್ರಿಂದ ಅವನನ್ನ ಅಷ್ಟಾಮಲಕಾಚಾರ್ಯ ಅಂತ ಹೇಳಿ ಕರಿತೀನಿ ಅಂತ ಮರುನಾಮಕರಣ ಮಾಡಿ, ನಿಮ್ಮ ಲೋಕಕ್ಕಲ್ಲ ಈ ಹುಡುಗ, ಏನು ಪ್ರಯೋಜನ ಇಲ್ಲ ನಿಮ್ಮ ಲೋಕಕ್ಕೆ, ಹಾಗಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಅವರ ಅಪ್ಪ ಅಮ್ಮ ಅಳೋದಕ್ಕೆ ಶುರು ಮಾಡಿದ್ರಂತೆ. ಆಗ ಶಂಕರಾಚಾರ್ಯರು ದಿವಾಕರನನ್ನ ಕುರಿತು, ದಿವಾಕರ, ಇವತ್ತೊಂದಿನ ಅಪ್ಪ ಅಮ್ಮನ ಕಡೆ ಇರು, ಅವರನ್ನು ಸಮಾಧಾನ ಮಾಡಿ ನಾಳೆ ಆಶ್ರಮಕ್ಕೆ ಬಂದ್ಬಿಡು ಅಂತಾರೆ. ಅದಕ್ಕೆ ಒಪ್ಪಿಗೆ ಕೊಟ್ಟಂತ ಹುಡುಗ ಒಂದು ದಿನ ಅಲ್ಲಿದ್ದು ಮರುದಿವಸ ಸ್ನಾನ ಮಾಡಿ ಆಗ್ತಿದ್ದಂತೆ ಆಶ್ರಮಕ್ಕೆ ಹೋಗ್ಬಿಟ್ನಂತೆ. ಹೋದ ದಿವಸನೇ ಆ ಹುಡುಗನಿಗೆ ಅಷ್ಟಾಮಲಕಾಚಾರ್ಯ ಅಂತ ಹೆಸರಿಟ್ಟು ಸನ್ಯಾಸ ದೀಕ್ಷೆಯನ್ನ ಕೊಡ್ತಾರೆ. ಮುಂದೆ ಶಂಕರಾಚಾರ್ಯರ ಪ್ರಮುಖ ಶಿಷ್ಯ ಆಗ್ತಾನೆ ಅಂತ. ಮತ್ತೆ ಮರಳಿ ಶೃಂಗಗಿರಿಗೆ ಬಂದ್ರು. ಎಷ್ಟೋ ವರ್ಷದ ಮೇಲ್ ಬಂದಿದ್ದಾರೆ. ಆ ನಂದಿ ಇತ್ತಲ್ಲ, ಅದಕ್ಕೇನ್ ತೋಚ್ತೋ ಸಂಭ್ರಮದಿಂದ ಓಡ್ಕೊಂಡೋಗಿ ದೇವಸ್ಥಾನದ ಮುಂದೆ ಕುಳಿತುಕೋತಂತೆ. ನಂತರ ಸಾಕಷ್ಟು ಜನ ಯತಿಗಳನ್ನ ನೋಡಿದಾಗ ಆ ಗಿರಿ ಅಂತ ಹುಡುಗ ಇದ್ನಲ್ಲ, ಮೊದಲಿಗೆ ಸಿಕ್ಕಿದ್ನಲ್ಲ, ಅವನು ಮೊದಲನೇ ಸಲ ಹೋದಾಗ ಪರಿಚಯ ಆಗಿದ್ನಲ್ಲ, ಅವನು ಓಡೋಗಿ ನೋಡ್ತಾನೆ. ತಕ್ಷಣ ಶಂಕರಾಚಾರ್ಯರು ಆ ಹುಡುಗನನ್ನ ಗುರುತಿಸಿ, ಆನಂದಗಿರಿ ಅಲ್ವಾ ನೀನು ಅಂತಾರೆ. ಆಗ ಆ ಹುಡುಗ, ಹೌದು ಸ್ವಾಮಿ, ತಾವು ಶಂಕರರಲ್ವಾ, ಸ್ವಲ್ಪ ವರ್ಷಗಳ ಹಿಂದೆ ಬಂದಿದ್ರಲ್ಲ ಅಂದ. ಶಂಕರರು, ಹೌದು, ಈಗ ನೀನ್ ಏನ್ ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದ್ರು. ಏನು ಇಲ್ಲ ಸ್ವಾಮಿ, ಇಲ್ಲಿಗೆ ಬಂದಂತ ಯತಿಗಳ ಸೇವೆ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ನಾನು ನಿಮ್ ಜೊತೆಲೇ ಇದ್ಬಿಡ್ತೀನಿ ಅಂತಾನೆ. ಇಲ್ಲಿ ನೋಡಿ, ಶಂಕರಾಚಾರ್ಯರು ಒಂದ್ ರೀತಿ ಮ್ಯಾಗ್ನೆಟ್ ಇದ್ದಂಗೆ, ಎಲ್ಲೋದ್ರು ಎಲ್ರೂ ಆಕರ್ಷಿತರಾಗ್ಬಿಡ್ತಾರೆ. ಗಿರಿಯು ಸಹ ಶಂಕರಾಚಾರ್ಯರ ಬಳಿನೇ ಉಳ್ಕೊಂಡ್ಬಿಡ್ತಾನೆ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಶಂಕರಾಚಾರ್ಯರ ಸೇವೆಯನ್ನ ಮಾಡ್ತಾ ಇದ್ನಂತೆ. ಗುರುಗಳ ಬಟ್ಟೆ ಒಗೆಯೋದು, ಅವರ ಪುಸ್ತಕವನ್ನ ರೆಡಿ ಮಾಡ್ಕೊಡೋದು, ಅವರ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡೋದು. ರಾತ್ರಿ ಶಂಕರಾಚಾರ್ಯರು ಮಲ್ಕೊಂಡ ಮೇಲೆ ಬಾಗಿಲ ಬಳಿ ಕಾದಿರೋದು, ಅವರಿಗೆ ನಿದ್ದೆ ಬಂದ ಮೇಲೇನೆ ತಾನ್ ನಿದ್ದೆ ಮಾಡ್ತಿದ್ದಂತೆ. ಮತ್ತೆ ಶಂಕರಾಚಾರ್ಯರು ಹೇಳೋ ಹೊತ್ತಿಗೆ ಅವ್ರು ಹೇಳೋದಕ್ಕೂ ಮೊದಲೇ ಆತ ಎದ್ದಿರ್ತಿದ್ನಂತೆ. ಈ ರೀತಿ ಹಗಲು ರಾತ್ರಿ ಶಂಕರಾಚಾರ್ಯರ ಸೇವೆ ಮಾಡ್ತಾ ಇದ್ನಂತೆ. ಈ ಹೊತ್ತಿಗೆ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಪ್ರವಾಸದ ಜೊತೆಗೆ ಅಧ್ಯಯನವಾಗಬೇಕು, ಅದರ ಜೊತೆಗೆ ಜ್ಞಾನ ಸೃಷ್ಟಿ ಆಗ್ಬೇಕು ಅಂತ. ಶಿಕ್ಷಣ ಸಂಸ್ಥೆಯೇ ಆಗ್ಲಿ, ಧರ್ಮಪೀಠಗಳೇ ಆಗ್ಲಿ, 2 ಕಾರ್ಯಗಳನ್ನ ಮುಖ್ಯವಾಗಿ ಮಾಡಲೇಬೇಕು. ಒಂದು ಜ್ಞಾನ ಪ್ರಸಾರ, ಇನ್ನೊಂದು ಜ್ಞಾನದ ಸೃಷ್ಟಿ. ಪ್ರಸಾರವೇನೋ ಮಾಡ್ತಾ ಇದ್ದೀವಿ, ಆದ್ರೆ ಸೃಷ್ಟಿಯೂ ಆಗ್ಬೇಕಲ್ಲ ಅಂತ ಸುರೇಶಾಚಾರ್ಯರಿಗೆ ಹೇಳಿ ಅವರ ಕೈಯಿಂದ ನೈಷ್ಕರ್ಮ್ಯ ಸಿದ್ಧಿ ಅನ್ನುವಂಥ ಪುಸ್ತಕವನ್ನ ಬರೆಸ್ತಾರೆ. ಆ ನಂತರ ಸನಂದನಾಚಾರ್ಯರು ಪಂಚಪಾದುಕೆ ಸೂತ್ರ ಭಾಷ್ಯದ ವ್ಯಾಖ್ಯಾನನ ಬರೀತಾರೆ. ಒಂದಿನ ಆಚಾರ್ಯರು ಪ್ರವಚನ ಮಾಡೋ ಮುಂದೆ ನೋಡ್ತಾರೆ, ಗಿರಿ ಕಾಣಿಸೋದಿಲ್ಲ. ಏನು ಗಿರಿ ಕಾಣಿಸ್ತಾ ಇಲ್ವಲ್ಲ, ಗಿರಿ ಯಾಕೆ ಬಂದಿಲ್ವಾ ಅಂತ ಕೇಳಿದ್ರು. ಆಗ ಆ ಹುಡುಗ ಶಿಷ್ಯರು ಬಹಳ ಉಡಾಫೆಯಿಂದ ಗಿರಿಯನ್ನ ಅವಹೇಳನ ಮಾಡೋ ರೀತಿ ಹೇಳ್ತಾರೆ. ಗಿರಿನ ಎಲ್ಲೋ ನದಿ ಹತ್ರ ಬಟ್ಟೆ ಒಕ್ಕೊಂಡಿರ್ಬೇಕು, ಅವನಿದ್ರು ಅಷ್ಟೇ ಬಿಟ್ರು ಅಷ್ಟೇ ಅಂದ್ರಂತೆ. ಮತ್ತೊಬ್ಬ ಹೇಳಿದ್ನಂತೆ, ಅಲ್ಲಿ ಕಂಬ ಇದೆಯಲ್ಲ, ಹೇಗಿದ್ರು ಅದು ಇದ್ರೆ ಗಿರಿ ಇದ್ದಂಗೆನೆ,
ಅಂತ ನಗ್ಲಿಕ್ಕೆ ಆರಂಭಿಸಿದ್ರಂತೆ. ಇದನ್ನ ಕೇಳಿದಂತ ಶಂಕರಾಚಾರ್ಯರ ಮನಸ್ಸಿಗೆ ತುಂಬಾ ಬೇಜಾರಾಯ್ತಂತೆ. ಶಂಕರಾಚಾರ್ಯರಿಗೆ ಗಿರಿ ಒಳಗಿನ ಆ ಶಕ್ತಿಯ ಪರಿಚಯ ಇತ್ತು. ಅದು ಮೇಲೆ ಮುಸುಕಾಕಿರುವಂತಹ ವಸ್ತು. ಆ ಮುಸುಕನ್ನ ತೆಗೆದರೆ ಒಳಗಿನ ಪ್ರಜ್ವಲವಾದ ಬೆಳಕು ಹೊರಗೆ ಬರ್ತದೆ ಅನ್ನೋದು ಶಂಕರಾಚಾರ್ಯರಿಗೆ ಗೊತ್ತಿತ್ತು. ಆದ್ರೆ ಶಿಷ್ಯರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅವರಿಗೆ ಅಂದ್ರೆ ಆ ಶಿಷ್ಯರಿಗೆ ತೋರಿಸ್ಲಿಕ್ಕರ ಅಲ್ಲೇ ಕುಳಿತಂತೆನೆ ಶಂಕರಾಚಾರ್ಯರು ತಾಯಿ ಶಾರದೆಗೆ ಪ್ರಾರ್ಥನೆ ಮಾಡಿದ್ರಂತೆ. ಅವನ ಮುಸುಕು ತೆಗಿಯಮ್ಮ, ಒಳಗಿರುವಂತಹ ಶಕ್ತಿ ಬರ್ಲಿ ಅಂತ ಹೇಳಿ ಅವನ ಸುಪ್ತ ಶಕ್ತಿಯನ್ನ ಪ್ರಚೋದನೆಯನ್ನ ಮಾಡಿದ್ರಂತೆ. ಆಗ ಏನಾಯ್ತಂತೆ ಅಂದ್ರೆ, ಶಿಷ್ಯರೆಲ್ಲ ಕುಳಿತಿರುವಾಗ್ಲೇ ಗಿರಿ ನದಿಯಿಂದ ಬಟ್ಟೆ ಹೊಕ್ಕೊಂಡು ಬರ್ತಾ ಇದ್ದಾನೆ. ಆಚಾರ್ಯರು ಸಹ ಕುಳಿತಿದ್ದಾರೆ. ಆದ್ರೆ ಅವ್ರಿರೋದು ಗೊತ್ತಿಲ್ಲ ಅನ್ನೋ ಹಾಗೆ ಯಾವುದೋ ಲೋಕದಲ್ಲಿರುವಂತೆ ಜೋರಾಗಿ ಸಂಸ್ಕೃತದ ಶ್ಲೋಕಗಳನ್ನ ಹಾಡ್ಕೊತಾ ಬರ್ತಾ ಇದ್ದಾನಂತೆ. ಯಾರನ್ನೂ ನೋಡದ ಅವನ ಕಣ್ಣುಗಳು ಕಂಪ್ಲೀಟ್ ಆಗಿ ಬದಲಾಗಿತ್ತಂತೆ. ಮೈಯೆಲ್ಲ ರೋಮಾಂಚನ ಆಗಿತ್ತಂತೆ. ಅವನ ಮೈಯೆಲ್ಲ ಸಣ್ಣಗೆ ನಡುಗ್ತಾ ಇತ್ತಂತೆ. ಆದ್ರೆ ಬಾಯಲ್ಲಿ ಮಾತ್ರ ವಿದಿತಾಖಿಲ ಶಾಸ್ತ್ರ ಸದಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ ಕರುಣಾವರಣಾಲಯ ಪಾಲಯ ಮಾಂ ಭವಸಾಗರ ದುಃಖ ವಿದೂನ ಹೃದಂ ರಚಿತಾಖಿಲ ದರ್ಶನ ತತ್ವವಿದಂ ಭವಶಂಕರ ದೇಶಿಕ ಮೇ ಶರಣಂ. ಹಿಂಗೆ ಹೇಳ್ಕೊಂಡು ಬರ್ತಾ ಇದ್ರಂತೆ. ತಕ್ಷಣ ಶಂಕರಾಚಾರ್ಯರೆದ್ದು ಅವನ ಪಕ್ಕ ನಿಂತ್ಕೊಂಡು ಅವನ ತಲೆ ಮೇಲೆ ಕೈ ಆಡಿಸಿ, ಮಗು ಗಿರಿ, ನಿನ್ಗೇನ್ ಬೇಕಪ್ಪ ಅಂತ ಕೇಳಿದ್ರಂತೆ. ಈ ಪ್ರಶ್ನೆ ಗಿರಿಗೋಸ್ಕರ ಕೇಳಿದ್ದಲ್ಲ, ಬಾಕಿ ಶಿಷ್ಯರಿಗೆ ಗಿರಿ ಯಾರು ಅಂತ ಗೊತ್ತಾಗ್ಲಿ ಅಂತ ಕೇಳಿದ್ದು. ಆಗ ಆತ ಹೇಳಿದ್ನಂತೆ, ಭಗವನ್ಮುದ ಧೌಮೃತಿ ಜನ್ಮ ಜಲೆ ಸುಖ ದುಃಖ ವಿಷಯೇ ಪತಿತಂ ವ್ಯಕ್ತಂ ಕೃಪಯಾ ಶರಣಾಗತ ಮುದ್ದರ ಮಾಂ ಮನುಷ್ಯಾದಿ ಪ್ರಸನ್ನಂ ಅನನ್ಯಗತಿಂ ಅಂತ. ಭಗವಂತ, ಗುರುವೇ, ಹುಟ್ಟು ಸಾವುಗಳೆಂಬ ಈ ಸಂಸಾರ ಸಮುದ್ರದಲ್ಲಿ ಸಿಕ್ಕೊಂಡು ಸುಖ ದುಃಖಗಳೆಂಬ ಬೆಂಕಿಯಲ್ಲಿ ಬೆಂದೋಗ್ತಾ ಇದ್ದೀನಿ ನಾನು. ನೀನೇ ನನಗೆ ಅನನ್ಯಗತಿ ಅಂತ ನಿನ್ನ ಶರಣು ಬಂದಿದ್ದೀನಿ. ಕೃಪೆ ತೋರಿ ನನ್ನನ್ನು ಉದ್ಧರಿಸು ಅಂತ ಶ್ಲೋಕದ ಮೂಲಕ ಗಿರಿ ಹಾಡ್ತಾ ಇದ್ದಾನೆ. ಗಿರಿ ಹಾಡಿದ ಶ್ಲೋಕ ತೋಟಕಾಷ್ಟಕಂ ಅಂತ ಇದೆ. ಶಿಷ್ಯರೆಲ್ಲರೂ ಎದ್ದು ಗಿರಿಗೆ ನಮಸ್ಕರಿಸಿ ತಮ್ಮ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾರೆ. ಮುಂದೆ 8 ದಿವಸ ಗಿರಿ ಅದೇ ಸ್ಥಿತಿನಲ್ಲಿದ್ನಂತೆ. 9ನೇ ದಿವಸ ಆತನನ್ನ ಕರೆದು ಅವನಿಗೆ ಸನ್ಯಾಸನ ಕೊಟ್ಟು ಶ್ರೀ ತೋಟಕಾಚಾರ್ಯ ಅಂತ ಹೇಳಿ ಹೆಸರು ಕೊಟ್ಟು ಆಶೀರ್ವದಿಸಿದ್ರಂತೆ. ಯುಗಾವತಾರಿ ಶಂಕರಾಚಾರ್ಯರಿಗೆ ಕರ್ನಾಟಕ ನೀಡಿದಂತ 2ನೇ ಕಾಣಿಕೆ ಇದು. ಒಂದು ಬಲಿಗ್ರಾಮದ ಅಸ್ತಾಮಲಕರು, 2ನೇದು ಶೃಂಗಗಿರಿಯ ತೋಟಕಾಚಾರ್ಯರು ಒಬ್ರು. ಅವರು ಸಹ ಅಸ್ತಾಮಲಕರಂಗೆನೆ ಸದಾ ಆತ್ಮರಥರು, ಯಾವಾಗ್ಲೂ ಅಂತರ್ಮುಖರಾಗಿ ಧ್ಯಾನಿಸ್ಕೊಂಡಿರುವಂತವ್ರು. ಒಂದಿನ ಇದ್ದಕ್ಕಿದ್ದಂತೆ ಶಂಕರಾಚಾರ್ಯರಿಗೆ ಕನಸಿನಲ್ಲಿ ತಾಯಿ ಕರೆದ ಹಾಗೆ ಆಯ್ತಂತೆ. ಶಂಕರಾಚಾರ್ಯರಿಗೆ ಗೊತ್ತಾಯ್ತು, ನನ್ನ ತಾಯಿ ನನ್ನನ್ನ ನೆನೆಸ್ಕೊತಾ ಇದ್ದಾಳೆ ಅಂತ. ತಕ್ಷಣ ಶಂಕರಾಚಾರ್ಯರು ಶಿಷ್ಯರನ್ನ ಕರ್ಕೊಂಡು ಕಾಲಟಿಗೆ ಹೋಗ್ಬಿಟ್ರು. ನಡ್ಕೊಂಡು ಕಾಲಟಿಗೆ ಹೋಗ್ತಾರೆ. ಆಗೆಲ್ಲ ಈಗಿನ ತರ ಸಾರಿಗೆ ವ್ಯವಸ್ಥೆ ಇರ್ಲಿಲ್ಲ, ನಡ್ಕೊಂಡೇ ಹೋಗ್ಬೇಕಿತ್ತು. ಬಹಳ ಕಷ್ಟ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗೋದು. ಈಗಿನ ಕಾಲದ ತರ ಟಾರ್ ರಸ್ತೆಗಳು ಅವಾಗಿರ್ಲಿಲ್ಲ. ಕಲ್ಲು ಮುಳ್ಳಿಂದ ತುಂಬಿದಂತ ದಾರಿ ಅದು. ಸರಿ, ಶೃಂಗಗಿರಿಯಿಂದ ಕಾಲಟಿ ಗ್ರಾಮವನ್ನ ತಲುಪಿದ್ರು. ಮೊದಲಿಗೆ ಕೃಷ್ಣ ದೇವಾಲಯಕ್ಕೆ ಹೋಗಿ ಕೃಷ್ಣದೇವರಿಗೆ ನಮಸ್ಕರಿಸ್ತಾರೆ. ಅಲ್ಲಿದ್ದಂತ ಅರ್ಚಕರಿಗೆ ಸನ್ಯಾಸಿಗಳು ಬಂದಿದ್ದು ತಿಳಿದು, ಸನ್ಯಾಸಿಗಳು ಯಾವ ಕಡೆಯವರು, ನಿಮ್ಮೂರು ಯಾವುದು ಅಂತ ಕೇಳ್ತಾರೆ. ಆಗ ಶಂಕರರು, ಸನ್ಯಾಸಿಗಳಿಗೆ ಊರಂತ ಇರುತ್ತಾ? ಹಾಗೇನು ಇರಲಿಲ್ವಲ್ಲ ಅಂತಾರೆ. ಅದಕ್ಕೆ ಅರ್ಚಕರು, ಹಾಗಲ್ಲ, ನಿಮ್ಮ ಪೂರ್ವಾಶ್ರಮದ ಊರು ಯಾವುದು ಅಂತ ಕೇಳ್ದೆ ಅಂದ್ರು. ಅವ್ರು ಹೇಳಿದ್ರಂತೆ, ನಮ್ಗೆ ಪೂರ್ವಾಶ್ರಮ ಅದ್ಯಾವುದೂ ಇಲ್ಲ. ಯಾಕಂದ್ರೆ ಎಲ್ಲಾ ಸಂಬಂಧಗಳನ್ನು ಕಳ್ಕೊಂಡು ಹೋಗ್ಬಿಟ್ಟಿರ್ತೀವಿ ನಾವು. ಆದ್ರೂ ನೀವ್ ಹಿರಿಯರು ಕೇಳ್ತಾ ಇದ್ದೀರಿ ಅಂತ ನಿಮ್ಮ ಕುತೂಹಲಕ್ಕೆ ಹೇಳ್ತಾ ಇದ್ದೀನಿ. ನಾನು ಕಾಲಟಿಯವನೇ.
ಇದೇನ ನೂರು ಅಂತ ಅಂದ್ರಂತೆ. ಅದನ್ನ ಕೇಳಿದೊಡನೆ ಅರ್ಚಕರಿಗೆ ಚಕ್ ಅಂತ ನೆನ್ಪಾಯ್ತು. ಶಂಕರ, ಶಂಕರ ಅಲ್ವಾ ನೀನು ಅಂತ ಕೇಳಿದ್ರಂತೆ. ಹೌದು, ನಾನು ಆರ್ಯಾಂಬ ಮಗ ಶಂಕರನೇ ಅಂತ ಹೇಳಿದ್ರಂತೆ. ಎಷ್ಟು ಸಂತೋಷ ಆಗ್ತಾ ಇದೆಯಪ್ಪ. ಸನ್ಯಾಸ ಸ್ವೀಕರಿಸಿದ ದಿನ ನೀವು ಇಲ್ಲಿಗೆ ಬಂದಿದ್ರಿ. ಸನ್ಯಾಸ ಆದ ಮೊದಲನೇ ದಿವಸ ಇಲ್ಲೇ ಕಳೆದಿದ್ದು ನೀವು. ಆ ದಿನ ಬಿಟ್ರೆ ಇವತ್ತು ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ, ಅದು ಕೃಷ್ಣನ ಸನ್ನಿಧಾನದಲ್ಲೇ. ನನಗಿಷ್ಟೊಂದು ಸಂತೋಷ ಆಗ್ತಿರುವಾಗ ಆರ್ಯಾಂಬಗ್ ಎಷ್ಟು ಸಂತೋಷ ಆಗ್ಬೇಡ? ಇರು, ಆರ್ಯಾಂಬಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಓಡ್ತಿದ್ರು. ಆಗ ಶಂಕರರು ಅವರನ್ನ ತಡೆದು, ತಡೀರಿ, ಯಾರಿಗೂ ಹೇಳಿ, ನಾನೇ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಮನೆಗೆ ಹೋದಾಗ ತಾಯಿಗೆ ವಯಸ್ಸಾಗಿದೆ, ತುಂಬಾ ಹಣ್ಣಾಗಿಟ್ಟಿದ್ದಾರೆ. ಆಗ ತಾನೇ ಊಟ ಮಾಡ್ಬೇಕು ಅಂತ ಕೂತಿದ್ದಾರೆ. ಅಷ್ಟರ ಒಳಗೆ ಮನೆಯ ಮುಂದೆ ಶಂಕರರು ಭವತಿ ಭಿಕ್ಷಾಂದೇಹಿ, ತಾಯಿ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ. ಅದನ್ನ ಕೇಳ್ದಂತ ಆರ್ಯಾಂಬ, ಯಾರೋ ಯತಿಗಳು ಬಂದಿರ್ಬೇಕು, ಮೊದಲು ಅವರಿಗೆ ಭಿಕ್ಷೆ ಕೊಟ್ಟು ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಎದ್ದು ಹೊರಗೆ ಬಂದು ನೋಡ್ತಾಳೆ. ತಾಯಿ ಕರಳದು, ಗುರ್ತಿಡ್ದು ಬಿಡ್ತು. ಮಗು ಶಂಕರ ಅಂತಾಳೆ. ಜಗತ್ ವಿಖ್ಯಾತರಾದ್ರೂ ತಾಯಿಗೆ ಮಗುನೇ ತಾನೇ. ಮಗ ಶಂಕರ ಅಂತ ಕರೀತಾ ಗಟ್ಟಿಯಾಗಿ ಮಗನ್ನ ಅಪ್ಕೊಂಡ್ಬಿಟ್ಲಂತೆ. ಮಗ ಬಿಡಿಸ್ಕೊಂಡು ದೀರ್ಘದಂಡ ನಮಸ್ಕಾರ ಮಾಡಿ, ಅಮ್ಮ ನಾನು ಬಂದಿದ್ದೀನಿ, ಚಿಂತೆ ಮಾಡ್ಬೇಡ ಇನ್ನು ಅಂತಾರೆ. ಆಕೆ ಹೇಳ್ತಾಳೆ, ನೀನ್ ಯಾವಾಗ ಬರ್ತೀಯಾ ಅಂತಾನೆ ಕಣೋ ಕಾಯ್ತಾ ಇದ್ದೆ. ನೀನ್ ಬರೋದೊಂದೇ ಚಿಂತೆ ಆಗಿತ್ತಪ್ಪ ನನ್ಗೆ, ಇನ್ಯಾವ ಚಿಂತೆನೂ ಇಲ್ಲ. ನೀನ್ ಬಂದಿಯಲ್ಲ, ನನ್ಗಷ್ಟೇ ಸಾಕು ಅಂತಾಳೆ. ಮನೆಯಿಂದ ಹೊರಟಾಗ ಪುಟ್ಟ ಬಾಲಕನಾಗಿದ್ದ ಮಗ ಇವತ್ತು ಜಗದ್ವಿಖ್ಯಾತನಾಗಿದ್ದಾನೆ. ಹೇಗೆ ಬೆಳೆದ ಮಗ ಅಂತ ಆಶ್ಚರ್ಯ ಆಕೆಗೆ. ಆತನನ್ನ ಎವೆ ಇಕ್ಕದೆ ಹಾಗೆಯೇ ನೋಡ್ತಾ ಇದ್ದಾಳೆ. ಅವಳ ಸಂತೋಷಕ್ಕೆ ಪಾರನೇ ಇಲ್ವಂತೆ. ಮುಂದೆ 3-4 ದಿವಸ ಆತನ ಪಕ್ಕದಲ್ಲೇ ಕೂತ್ಕೊಂಡು ಮಾತಿಗುನು ಶಂಕರ 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 ಅಂತಾನೇ ಇದ್ಲಂತೆ. ಶಂಕರ, ಇಲ್ಲೇ ಇದ್ದೀನಮ್ಮ, ಪಕ್ಕದಲ್ಲೇ ಇದ್ದೀನಿ, ಹೇಳಮ್ಮ ಅಂತಾರೆ. ನೀನ್ ಹೇಳೋ ಹೇಳೋ, ಏನ್ ಮಾಡಿದ್ದಿ ಹೇಳೋ ಅಂತ ಕೇಳಿದಾಗ ಗೋವಿಂದ ಭಗವತ್ಪಾದರನ್ನ ಭೇಟಿಯಾದದ್ದು, ಬದರಿಗೆ ಹೋದದ್ದು ಎಲ್ಲವನ್ನ ಹೇಳ್ತಾರೆ. ಎಲ್ಲವನ್ನ ಕೇಳ್ತಾ ಕುಳಿತಿದ್ದಂತ ಆಕೆ ಸಂತೋಷ ಮುಗಿಲ್ ಮುಟ್ಟಿತ್ತು. ಮುಂದ್ಲುದು ಅಂತೆ, ನಾನು ಇಲ್ಲಿವರೆಗೆ ನೆನ್ನೆ ಹೇಳಿದ್ದೆ, ಈಗ ಮುಂದಿಂದು ಇವತ್ತಿಂದು. ಮುಂದೆ ಮಾರ್ಗಶುದ್ಧ ಏಕಾದಶಿ ದಿವಸ ತಾಯಿ ಹೇಳ್ತಾಳೆ, ನಿನ್ ಕೆಲ್ಸ ತುಂಬಾ ಇದೆ ಮಗು, ನೀನ್ ಮಾಡೋದು ಬಹಳ ಇದೆ. ಒಂದ್ ಕಡೆ ಕಟ್ಟಾಕ್ಬಾರ್ದು, ನೀನ್ ಬಿಡುಗಡೆ ಮಾಡ್ಬಿಡ್ತೀನಿ ಅಂದ್ರು. ಆ ಏಕಾದಶಿ ದಿವಸ ತುಂಬಾ ಸುಸ್ತಾದಂಗ ಅನ್ನಿಸ್ತಂತೆ. ಶಂಕರರು ಆಕೆನ ಪೂರ್ಣಾ ನದಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಆಕೆಯ ಸೇವೆಯನ್ನ ಮಾಡ್ತಾ ಇದ್ರಂತೆ. ಆಗ ಆಕೆ ಹೇಳ್ತಾಳೆ, ನನ್ಗಿನ್ನೇನೂ ಆಸೆ ಉಳಿದಿಲ್ಲಪ್ಪ, ನನ್ಗೆ ನಿನ್ನನ್ನ ನೋಡ್ಬೇಕು ಅಂತ ಅನ್ನಿಸ್ತಿತ್ತು. ನಿನ್ನನ್ನು ನೋಡಿದ್ಮೇಲೆ ನನ್ಗಿನ್ಯಾವ ಆಸೆನೂ ಉಳಿದಿಲ್ಲ. ಆದ್ರೆ ಒಂದೇ ಒಂದು ಆಸೆ ಇತ್ತು, ಆ ಭಾಗ್ಯ ನನಗ್ ಸಿಗ್ಲಿಲ್ಲ ಅಂತಾಳೆ. ಆಗ ಶಂಕರರು, ಏನಮ್ಮ ಅದು ಅಂದ್ರಂತೆ. ಕಾಶಿ ನೋಡ್ಬೇಕು ಅಂತ ಆಸೆ ಇತ್ತಪ್ಪ ನನಗೆ, ಆದರೆ ಕಾಶಿ ನೋಡೋದಕ್ಕೆ ಆಗ್ಲಿಲ್ಲ ಅಂದ್ರಂತೆ. ಅದಕ್ಕೆ ಶಂಕರರು ಹೇಳ್ತಾರೆ, ಅಮ್ಮ, ಚಿತ್ತವೃತ್ತಿ ನಿರೋಧವೇ ಪರಮ ಶಾಂತಿ, ಅದೇ ಮಣಿಕರ್ಣಿಕಾ ತೀರ್ಥ, ಜ್ಞಾನ ಪ್ರವಾಹವೇ ಗಂಗಾ ಸಲಿಲ ಇದ್ದಾಗೆ. ಹಾಗಾಗಿ ನೀನೇ ಕಾಶಿ ಕ್ಷೇತ್ರ ಅನ್ಕೊಂಬಿಡು ಅಂತ ಹೇಳ್ತಾರೆ. ಅಷ್ಟರೊಳಗೆ ತಾಯಿಯ ಉಸಿರು ಮೇಲೆ ಕೆಳಗೆ ಆಗ್ಲಿಕ್ಕೆ ಶುರು ಆಯ್ತಂತೆ. ಅದನ್ನ ಗಮನಿಸಿದಂತ ಶಂಕರರು ಆಕೆಯನ್ನ ಮಲಗಿಸಿ ಆಕೆಯ ತಲೆಯನ್ನ ತನ್ನ ತೊಡೆ ಮೇಲೆ ಇಟ್ಕೋತಾರೆ. ಇಟ್ಕೊಂಡು ಹೇಗೆ ಒಂದು ಪುಟ್ಟ ಮಗುವಿನ ತಲೆ ಸವರ್ತೀವಿ ಹಾಗೆ ಅವರ ತಾಯಿಯ ತಲೆಯನ್ನ ಸವರ್ತಾ ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಪ್ರಾರಂಭಿಸಿದ್ರಂತೆ. ಆಗ ಆರ್ಯಾಂಬ ಅವರನ್ನ ತಡೀತಾಳೆ, 1 ನಿಮಿಷ ತಡಿಯಪ್ಪ,
ವಿಷ್ಣು ಸಹಸ್ರನಾಮ ಆದ್ಮೇಲೆ ನಾನಿರಲ್ಲ. ಅದಕ್ಕೂ ಮುನ್ನ ಇನ್ನೊಂದು ಕೆಲಸ ಬಾಕಿ ಇದೆ. ತುಳಸಿ ದಳ ನೀರನ್ನ ಹಾಕಿ ನನ್ನದೇನೇನ್ ಆಸ್ತಿ ಇದೆಯಲ್ಲಪ್ಪ ಅದನ್ನೆಲ್ಲ ದಾನ ಮಾಡ್ಬಿಡು ಮೊದ್ಲು ಅಂದ್ರಂತೆ. ಆದರೆ ಶಂಕರಾಚಾರ್ಯರಿಗೆ ದಾನ ಮಾಡೋ ಅಧಿಕಾರ ಇಲ್ಲ, ಎಲ್ಲವನ್ನು ತ್ಯಜಿಸ್ಬಿಟ್ಟಿದ್ದಾರೆ ಅವರು. ಆದ್ರಿಂದ ಅಲ್ಲಿದ್ದ ದೊಡ್ಡವರನ್ನ ಕರೆದು, ಇವ್ರ ಜೊತೆ ಬಂದ ಕೆಲವು ಬ್ರಹ್ಮಚಾರಿಯನ್ನು ಕರೆದು ಇದನ್ನೆಲ್ಲ ದಾನ ಮಾಡ್ಬಿಡಿ, ಅಮ್ಮ ಕೊಟ್ಟಿದ್ದಾಳೆ ಅಂತ ಹೇಳಿ ದಾನ ಮಾಡಿಸಿದ್ರಂತೆ. ನೋಡಿ, ಸಾಯೋದಕ್ಕೆ ಮುಂಚೆ ನಾವೇನನ್ನು ಇಟ್ಕೊಳ್ಳಂಗಿಲ್ಲ, ಎಲ್ಲವದ್ರಿಂದನೂ ನಾವು ನಿರಾಳರಾಗಿರ್ಬೇಕು. ಸರಿ, ಎಲ್ಲವನ್ನೂ ದಾನ ಮಾಡಿಸಿ ಆಕೆ ತಲೆಯನ್ನ ಸವರುತ್ತಾ ನೇವರಿಸ್ತಾ ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಶುರು ಮಾಡಿದ್ರು. ಇದೆಂತ ಭಾಗ್ಯ ಅಲ್ವಾ! ಜಗದ್ವಿಖ್ಯಾತನಾದ ಮಗನ ತೊಡೆ ಮೇಲೆ ಮಲ್ಕೊಂಡು ಅವನ ಬಾಯಿಂದನೇ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡು ಪ್ರಾಣ ಬಿಡೋದು ಅಂದ್ರೆ. ಕೊನೆಗೆ ವಿಷ್ಣು ಸಹಸ್ರನಾಮ ಮುಗಿದು ಫಲಶ್ರುತಿ ಹೇಳ್ತಾ ಇರುವಾಗ ಆಕೆ ಕಣ್ ತೆರೆದು ಜೋರಾಗಿ ನಾರಾಯಣ ನಾರಾಯಣ ಶಂಕರ ಶಿವ ಅಂತ ಹೇಳಿ ಕಣ್ಮುಚ್ಚಿಬಿಟ್ಲಂತೆ. ಶಂಕರಾಚಾರ್ಯರಿಗೆ ಗೊತ್ತಾಯ್ತು, ಅಮ್ಮ ಇಲ್ಲ, ಅಮ್ಮ ಹೊರಟೋದ್ಲು ಅಂತ. ಅದ್ವೈತಾಚಾರ್ಯರಾದಂತಹ ಶಂಕರಾಚಾರ್ಯರಿಗೂ ತಾಯಿ ನಿರ್ಗಮನದ ಶೋಕ ತಡೆಯೋದಕ್ಕೆ ಆಗ್ಲೇ ಇಲ್ಲ. ಮಗುವಿನ ತರ ಬಿಕ್ಕಿ ಬಿಕ್ಕಿ ಹತ್ಬಿಟ್ರಂತೆ. ಆಗ ಯಾರೋ ಕೇಳ್ತಾರೆ, ನೀವು ಸನ್ಯಾಸಿಗಳು, ಯಾವುದೋ ಬಂಧ ಇರಬಾರ್ದು, ದುಃಖ ಯಾಕಾಗ್ತಿದೆ ಅಂತ. ಆಗ ಶಂಕರಾಚಾರ್ಯರು ಹೇಳ್ತಾರೆ, ಸನ್ಯಾಸಿ ಭಾವಮುಕ್ತನಾಗ್ತಾನೆ ವಿನ ಭಾವನೆಗಳಿಂದ ಮುಕ್ತನಾಗಬಾರ್ದು ಅಂತ. ತಾಯಿಗಿಂತ ದೊಡ್ಡ ಧರ್ಮ ಜಗತ್ನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ ಆಕೆಯ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಕಾಲಟಿಯಲ್ಲಿದ್ದಂತಹ ಕೆಲವು ಸಂಪ್ರದಾಯವಾದಿಗಳು ಅದನ್ನ ಒಪ್ಪದಿಲ್ಲ, ಸನ್ಯಾಸಿ ಶ್ರಾದ್ದ ಕರ್ಮ ಮಾಡುವಂತಿಲ್ಲ ಅಂತೇಳಿ ವಿರೋಧಿಸ್ತಾರೆ. ಆದರೆ ಶಂಕರಾಚಾರ್ಯರು ಅದ್ಯಾವುದನ್ನ ಲೆಕ್ಸಲ್ಲ, ನನ್ನ ತಾಯಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ತಾವೇ ತನ್ನ ಶಿಷ್ಯರ ಜೊತೆ ಸೇರಿ ತನ್ನ ತಾಯಿಯ ಅಂತ್ಯಕ್ರಿಯೆಗಳನ್ನ ಮಾಡಿ ಮುಗಿಸ್ತಾರೆ. ಈ ಸಮಯದಲ್ಲಿ ಶಂಕರಾಚಾರ್ಯರು ತಮ್ಮ ತಾಯಿಯ ಕುರಿತಾದ ಒಂದು ಭಾವನಾತ್ಮಕವಾದ 5 ಪದ್ಯಗಳನ್ನ ಬರೀತಾರೆ. ಅದನ್ನೇ ಪಂಚಕ ಅಂತ ಕರೆಯೋದು, ಮಾತೃ ಪಂಚಕ ಅಂತ ಹೇಳಿ ಕರೀತಾರೆ. ಇಲ್ಲಿಂದ ಮಾತೃ ಪಂಚಕ ಪ್ರಾರಂಭ ಆಗುತ್ತೆ. ತಾಯಿಯ ಬಗ್ಗೆ, ತಾಯಿ ಮಾಡಿದ ತ್ಯಾಗದ ಬಗ್ಗೆ, ತಾಯಿಯ ಮಹತ್ವದ ಬಗ್ಗೆ ಈ ಮಾತೃ ಪಂಚಕದಲ್ಲಿ ಹೇಳ್ತಾರೆ. ಇಂತಹ ಕೃತಿಯನ್ನ ಮಕ್ಕಳು ಟೆಕ್ಸ್ಟ್ ಬುಕ್ ನಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು. ಶಂಕರಾಚಾರ್ಯರು ಅಂದ್ರೆ ನಮ್ಗೆ ಕಾಣಿಸೋದು ಕಾವಿ ಬಟ್ಟೆಯನ್ನ ತೊಟ್ಟಿರುವ ಒಬ್ಬ ಸನ್ಯಾಸಿ. ಈಗಾಗ್ಲೇ ನಾವು ನೋಡ್ದಂತೆ ಎಲ್ಲವನ್ನ ಬಿಟ್ಟು ಅವರೇ ಹೇಳ್ದಂತೆ ಪ್ರಜ್ಞಾನಂ ಬ್ರಹ್ಮ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಿದ್ದಂತಹ ಒಬ್ಬ ಸನ್ಯಾಸಿ, ಒಬ್ಬ ಅದ್ವೈತ ಪ್ರಚಾರಕ ಬೋಧಕ ಆಗಿರುವಂತಹ ಒಬ್ಬ ಸನ್ಯಾಸಿ ತನ್ನ ತಾಯಿಯ ಅಂತ್ಯ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಮುಂದಾದಾಗ ಕೆಲವರು ಸಂಪ್ರದಾಯಗಳು ಅದನ್ನ ವಿರೋಧಿಸಿದ್ರು ಸಹ ಲೆಕ್ಕಿಸ್ದಾಗೆ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸಿದ್ರು. ಅಷ್ಟೇ ಅಲ್ಲದೆ ತಮ್ಮ ತಾಯಿಯ ಬಗ್ಗೆ ಒಂದು ಕೃತಿಯನ್ನೇ ರಚಿಸ್ತಾರೆ. ಆಗ ಕೆಲವರು ಇದನ್ನ ನೋಡಿದಾಗ ಪ್ರಶ್ನಿಸಿರೋದು ಉಂಟು, ಇದು ಸರಿನಾ, ಈ ತರ ಮಾಡಬಹುದಾ, ಈ ತರ ತಮ್ಮ ತಾಯಿಯ ಬಗ್ಗೆ ಒಬ್ಬ ಸನ್ಯಾಸಿ ಬರೀಬಹುದಾ ಅಂತ ಕೇಳಿದ್ದು ಉಂಟು. ಯಾಕಂದ್ರೆ ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಶಿವಾಪರಾಧ ಕ್ಷಮಾಪಣ ಸ್ತೋತ್ರ, ಮಹಿಷಾಸುರ ಮರ್ದಿನಿ ಸ್ತೋತ್ರ, ಹೀಗೆ ಬೇರೆ ಬೇರೆ ಅವರು ಬರ್ದಿರುವಂತಹ ಭಜಗೋವಿಂದಂ ಇರ್ಬೋದು, ಇನ್ನ ಅನೇಕ ಸ್ತೋತ್ರಗಳನ್ನ ಕೇಳಿದೀವಿ. ದೇವರ ಸ್ತೋತ್ರ ಬರೆಯೋದೇನೋ ಸರಿ, ಆದ್ರೆ ಒಬ್ಬ ಸನ್ಯಾಸಿ ತಾಯಿಯ ಬಗ್ಗೆ ಬರೀಬಹುದಾ? ಇದು ಮೋಹ ಅಲ್ವಾ? ಎಲ್ಲವನ್ನ ಕಳ್ಕೊಂಡವನಿಗೆ ಈ ಮೋಹ ಯಾಕೆ ಅಂತ ಪ್ರಶ್ನಿಸ್ತಾರೆ. ಆದರೆ ಇದು ಖಂಡಿತವಾಗಿ ಮೋಹ ಅಲ್ಲ, ಇದು ಕೃತಜ್ಞತೆ. ಮೋಹಕ್ಕೂ ಕೃತಜ್ಞತೆಗೂ ಬಹಳ ವ್ಯತ್ಯಾಸ ಇದೆ. ಶಂಕರಾಚಾರ್ಯರು ಈ ಕೃತಿಯ ಮುಖಾಂತರ 2 ಮೌಲ್ಯಗಳನ್ನ ಹೇಳ್ತಾರೆ.
ಇವತ್ತಿನ ಮಕ್ಕಳು ಹಿಂದಿನ ದಿನಗಳ ತರ, ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಡ್ತಿದ್ದಂತೆ ನಮ್ಮ ಮಕ್ಕಳು ನಮ್ಗೆ ಗೌರವ ಕೊಡ್ತಾ ಇದ್ದಾರಾ ಅಂತ ನಾವೇ ನಮ್ಮನ್ನ ಪ್ರಶ್ನಿಸ್ಕೊಂಡಾಗ ಅಷ್ಟಿಲ್ಲ ಅನ್ಸುತ್ತೆ ಅಲ್ವಾ. ಇವತ್ತಿನ ಮಕ್ಕಳಲ್ಲಿ ಆಗಿನ ತರಹದ ಎಮೋಷನ್ ಇಲ್ಲ, ಆಗಿನ ತರಹದ ಭಾವನಾತ್ಮಕತೆ ಇಲ್ಲ, ಆ ಭಾವುಕತೆ ಇಲ್ಲ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮ್ದು ಚಿಕ್ಕ ಮನೆ ಇತ್ತು, ನಾವು ಮಕ್ಕಳೆಲ್ಲ ಒಂದೇ ಕಡೆ ಕುತ್ಕೊಂಡು ಓದ್ತಾ ಇದ್ವಿ. ನಮ್ ತಂದೆ ಏನಾದ್ರೂ 2 ಕೈನಲ್ಲಿ ರೇಷನ್ ಸಾಮಾನ್ ತಗೊಂಡ್ ಬರ್ತಾ ಇದ್ರೆ ನಾವು ಓಡೋಗಿ ಬ್ಯಾಗ್ ಇಸ್ಕೊಂಡು ತಗೊಂಡ್ ಬರ್ತಾ ಇದ್ವಿ. ರೇಷನ್ ಜೊತೆ ಏನಾದ್ರೂ ನಮ್ಮಪ್ಪ 5 ಪೈಸಾ ಬೆಲೆ ಬಾಳುವಂತ ನಿಂಬೆ ಹುಳಿ ಪೊಪ್ರಿಮೆಂಟು ಚಾಕ್ಲೇಟ್ನೋ ತಗೊಂಡ್ ಬಂದ್ ಕೊಟ್ರೆ ಆಗದ್ ನಮ್ಗೆ ಸ್ವರ್ಗ ಆಗಿತ್ತು. ಆದ್ರೆ ಇವತ್ತಿನ ಮಕ್ಳಿಗೆ ನಾವು 150 ರೂಪಾಯಿ ಬೆಲೆ ಬಾಳೋ ಕ್ಯಾಡ್ಬರೀಸು ಡೈರಿ ಮಿಲ್ಕೋ ಚಾಕ್ಲೇಟ್ ತಂದು ಕೊಟ್ರೆ ಇಷ್ಟೇನಾ, ಬೇರೆ ಇರ್ಲಿಲ್ವಾ ಅಂಗಡಿನಲ್ಲಿ ಅಂತ ಕೇಳ್ತಾರೆ. ಇದು ಯಾಕೆ ಹೀಗೆ ಆಗ್ತಾ ಇದೆ? ಯಾಕೆ ಇವತ್ತಿನ ಮಕ್ಕಳಿಗೆ ತಂದೆ ತಾಯಿಯ ಕಷ್ಟನೇ ಅರ್ಥ ಆಗ್ತಾ ಇಲ್ಲ? ಯಾಕೆ ತಂದೆ ತಾಯಿಗೆ ಗೌರವ ಕೊಡ್ತಾನೆ ಇಲ್ಲ? ಯಾಕೆ ಈ ರೀತಿ ಗ್ಯಾಪ್ ಆಗ್ತಾ ಇದೆ? ಅಂದ್ರೆ ನಾವು ಮಕ್ಕಳನ್ನ ಸಾಕೋದ್ರಲ್ಲಿ ಎಲ್ಲೋ ಎಡುತ್ತಿದೀವಿ ಅಂತ. ಹಾಗೆ ನೋಡಿದಾಗ ಇದು ಏನಾದ್ರೂ ಜನರೇಷನ್ ಗ್ಯಾಪ್ ಅಂತ ಯೋಚಿಸಿದಾಗ ಇದು ಜನರೇಷನ್ ಗ್ಯಾಪ್ ಅಲ್ಲ, ಎಮೋಷನಲ್ ಗ್ಯಾಪ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಾನೊಂದು ಕತೆ ಓದಿದ್ದೆ ವಾಟ್ಸಪ್ ನಲ್ಲಿ ಬಂದಿದ್ದಾಗ. ಒಂದು ವಟಾರ, ಆ ವಟಾರದಲ್ಲಿ 3 ಜನ ಹೆಣ್ಮಕ್ಳು ನೀರ್ ತುಂಬ್ತಾ ಇರ್ತಾರೆ. ಹಿಂದೆ ಎಲ್ಲಾ ವಟಾರಕ್ಕೆ ಒಂದ್ ನಲ್ಲಿ ಇರ್ತಿತ್ತು, ನೀರ್ ಬಂದಾಗ ಎಲ್ರು ಅಲ್ಲಿಂದಲೇ ನೀರ್ ತುಂಬಿಸ್ಕೋಬೇಕಿತ್ತು. ಸರಿ, ಆ 3 ಜನರಲ್ಲಿ ಒಬ್ಬ ಹೆಣ್ಮಕ್ಳಿಗೆ 25 ವರ್ಷ, ಇನ್ನೊಬ್ಳಿಗೆ 35 ವರ್ಷ, ಮೂರನೇ ಅವಳಿಗೆ ಒಂದು 55ರಿಂದ 60 ವರ್ಷ. ಈ 25 ವರ್ಷದ ಹೆಣ್ಮಕ್ಳಿಗೆ 6-7 ತಿಂಗಳ ಗರ್ಭಿಣಿ ಇರ್ಬೇಕಾಕೆ. ಆದ್ರೂನು ನೀರ್ ತುಂಬಲಿಕ್ಕೆ ಅಂತ ಬಂದಿದ್ದಾಳೆ. ಆಕೆ ಬಂದಾಗ ಈ 35 ವರ್ಷದವಳು ಕೇಳ್ತಾಳೆ, ಏನಮ್ಮ ನಿನ್ಗಿದು ಮೊದಲನೇ ಹೆರಿಗೆನಾ ಅಂತ ಕೇಳ್ತಾಳೆ. ಹೌದಮ್ಮ, ನನಗಿದು ಮೊದಲನೇ ಪ್ರೆಗ್ನೆನ್ಸಿ. ಹೆರಿಗೆ ಸಮಯದಲ್ಲಿ ತುಂಬಾ ಕಷ್ಟ ಆಗುತ್ತಂತೆ, ತುಂಬಾ ನೋವಾಗುತ್ತಂತೆ, ಹೌದಾ? ಹೆರಿಗೆ ನೋವು ಅಂದ್ರೆ ಬಹಳ ನೋವಿರುತ್ತಂತೆ, ಹೌದಾ? ನಿಮ್ಗೆಲ್ಲ ಈಗಾಗ್ಲೇ 2-3 ಮಕ್ಕಳಿದ್ದಾರೆ, ನಿಮ್ಗ ಅದರ ಬಗ್ಗೆ ಗೊತ್ತು, ಹಾಗಾಗಿ ಕೇಳ್ತಾ ಇದ್ದೀನಿ. ಇದು ನಿಜನಾ? ತುಂಬಾ ನೋವಾಗ್ತದಾ ಅಂತ ಕೇಳ್ತಾಳೆ. ಆಗ ಆಕೆ ಹೇಳ್ತಾಳೆ, 45 ವರ್ಷದ ಆಕೆ ಹೇಳ್ತಾಳೆ, ಹೌದೌದು ತುಂಬಾ ನೋವಾಗುತ್ತಮ್ಮ, ಆದ್ರೂ ಸಹಿಸ್ಕೊಳ್ಳೇಬೇಕು. ತಾಯಿ ಅಂದ್ಮೇಲೆ ಅದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನಾವೆಲ್ಲ ಅನುಭವಿಸಿಲ್ವಾ? ನೋವು ಆಗುತ್ತೆ, ಆದ್ರೆ ಏನೂ ಮಾಡಕ್ಕಾಗಲ್ಲ, ಸಹಿಸ್ಕೊಳ್ಳೇಬೇಕು. ಭಯ ಪಡ್ಬೇಡ ಅಂದ್ರಂತೆ. ಮತ್ತೆ ಹೇಳ್ತಾಳೆ ಆಕೆ, ಆದ್ರೆ ಸಾಮಾನ್ಯ ಹೆರಿಗೆ ಆದ್ರೆ ಅಂತ ನೋವು ಆಗಲ್ಲ. ಹೊಟ್ಟೆಲಿ ಮಗು ಏನಾದ್ರೂ ತಿರುಗಿದ್ರೆ ಅಂದ್ರೆ ಕಾಲ್ ಕೆಳಗೆ ತಲೆ ಮೇಲೆ ಈಗೇನಾದ್ರೂ ಹಾಗಿದ್ರೆ, ಈ ಮಾತನ್ನ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ, ಮಗು ಹೊಟ್ಟೆ ಒಳಗಡೆ ತಿರುಗಿ ಬಿದ್ರೆ ತುಂಬಾ ನೋವಾಗುತ್ತೆ ಅಂತ ಆ 45 ವರ್ಷದ ಮಹಿಳೆ ಹೇಳ್ತಾಳೆ. ಆಗ 55 ವರ್ಷದ ಮಹಿಳೆ ಹೇಳ್ತಾಳೆ, ಏನ್ ಯೋಚನೆ ಮಾಡ್ಬೇಡಮ್ಮ, ಬೆಳೆದ್ ನಿಂತ ಮಗ ತಿರುಗ್ ಬೀಳ್ತಾನಲ್ಲ, ಆಗ ಆಗೋ ನೋವಿಗಿಂತ ಹೊಟ್ಟೆನಲ್ಲಿದ್ದ ಮಗು ತಿರುಗ್ ಬಿದ್ದಾಗ ಆಗೋ ನೋವು ಅಂಥದ್ದೇನ್ ದೊಡ್ಡದಲ್ಲ ಬಿಡಮ್ಮ ಅಂತ ಹೇಳ್ತಾಳಂತೆ. ಯಾಕೆ ಬೆಳೆದ್ ನಿಂತ ಮಕ್ಕಳು ತಿರುಗ್ ಬೀಳ್ತಾರೆ ಅಂತ ಯೋಚಿಸಿದಾಗ, ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ದಾಗ ಅದಕ್ಕೆ ಉತ್ತರ ಶಂಕರಾಚಾರ್ಯರು ಹೇಳಿದಂತಹ ಈ ಮಾತೃಪಂಚಕದಲ್ಲಿ ಸಿಗುತ್ತೆ. ಈ ಮಾತೃಪಂಚಕದಲ್ಲಿ ಶಂಕರಾಚಾರ್ಯರು 2 ಮೌಲ್ಯಗಳನ್ನ ಹೇಳ್ತಾರೆ. ಅದೇನಪ್ಪ ಅಂದ್ರೆ ಕೃತಜ್ಞತೆ ಹಾಗೇನೆ ವಿಧೇಯತೆ ಅನ್ನುವಂತಹ 2 ಮೌಲ್ಯಗಳ ಬಗ್ಗೆ ಹೇಳ್ತಾರೆ. ಮಕ್ಕಳನ್ನ ಶಿಸ್ತಿನಲ್ಲಿ ಬೆಳೆಸ್ತೇವೆ ಅಂತ ಹೋದ್ರೆ ಅದು ತಪ್ಪಾಗತ್ತೆ. ಮಕ್ಕಳಲ್ಲಿ ಮಾರ್ಕ್ಸ್ ತಗೋಬೇಕು ಅಂತ ಹೋದ್ರೆ ತಪ್ಪಾಗತ್ತೆ. ಮಕ್ಕಳಲ್ಲಿ ಕೃತಜ್ಞತೆ ಹಾಗೂ ವಿಧೇಯತೆಯನ್ನ ಕಲಿಸ್ತಾ ಹೋದ್ರೆ ಖಂಡಿತ ಮಕ್ಕಳು ನಮ್ಮ ಜೊತೆ ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಆಗ್ತಾರೆ.
ಈ ಜಗತ್ನಲ್ಲಿ ಅತ್ಯಂತ ಶಕ್ತಿಶಾಲಿಯಾದದ್ದು ಯಾವುದು, ಅಥವಾ ಏನ್ ಬೇಕಾದ್ರೂ ಮಾಡಬಲ್ಲವರು ಯಾರು ಅಂತ ಕೇಳಿದ್ರೆ ತಾಯಿ ಮಾತ್ರ ಅಂತ ಹೇಳ್ತಾರೆ ಅನ್ನುವಂಥದ್ದನ್ನ ಭಾರತ ಹೇಳ್ಕೊಟ್ಟಿದ್ದು. ನಮ್ಮ ಭಾರತದ ಇತಿಹಾಸದ ಪುಟಗಳನ್ನ ತೆಗೆದಾಗ ಈ ಉತ್ತರ ಸಿಗುತ್ತೆ. ನಾವೆಲ್ಲ ಸುಪ್ರಭಾತವನ್ನ ಕೇಳ್ತೀವಿ. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಅಂತ ಬರುತ್ತೆ. ಯಾರೋ ಒಬ್ರು ಗುರುಗಳು ಈ ಸುಪ್ರಭಾತ ಹೇಳ್ತಾ ಇದ್ರಂತೆ. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ಸುಪ್ರಭಾತ ಹೇಳ್ಬೇಕಾದ್ರೆ ಒಬ್ಬ ಶಿಷ್ಯ ಕೇಳಿದ್ನಂತೆ, ಗುರುಗಳೇ, ನನಗೊಂದು ಸಣ್ಣ ಅನುಮಾನ ಇದೆ ಅಂತ. ಆಗ ಗುರುಗಳು ಅವ್ರನ್ನ ಏನಪ್ಪ ನಿನ್ನ ಅನುಮಾನ ಅಂತ ಕೇಳ್ತಾರೆ. ಆಗ ಶಿಷ್ಯ ಕೇಳ್ತಾನೆ, ರಾಮನನ್ನ ಎಬ್ಬಿಸ್ಬೇಕಾದ್ರೆ ಓ ರಾಮ ಎದ್ದೇಳು ಅಂತ ಎಬ್ಬಿಸ್ಬೋದಲ್ಲ, ಕೌಶಲ್ಯ ಸುಪ್ರಜಾ ರಾಮ ಅಂತಾನೆ ಯಾಕೆ ಹೇಳ್ಬೇಕು? ರಾಮ ಎದ್ದೇಳು ಅಂತ ಅಂದ್ರೆ ಸಾಕಾಗಲ್ವಾ ಅಂತ ಕೇಳ್ತಾನೆ. ಆಗ ಗುರುಗಳು ಉತ್ತರ ಕೊಡ್ತಾರೆ, ವಿಶ್ವಾಮಿತ್ರರು ತಾಟಕಿ ಸಂಹಾರಕ್ಕೆ ರಾಮನನ್ನ ಕರ್ಕೊಂಡು ಹೋಗಿದ್ದಾಗ ರಾಮ ಮಲಗಿರ್ತಾನೆ. ಮಲಗಿರುವಂತಹ ರಾಮನನ್ನ ಎಬ್ಬಿಸ್ಲಿಕ್ಕೆ ವಿಶ್ವಾಮಿತ್ರರು ಸುಪ್ರಭಾತವನ್ನ ಹೇಳಿ ಎಬ್ಬಿಸ್ತಿದ್ರಂತೆ. ಅದಕ್ಕೆ ವಿಶ್ವಾಮಿತ್ರರು ಆ ಕಾಲದಲ್ಲೇ ಇದಕ್ಕೆ ಉತ್ತರ ಹೇಳಿದ್ರಂತೆ. ಏನಪ್ಪ ಅಂತಂದ್ರೆ, ನಾನು ಈ ಕತೆ ಆಚಂದ್ರಾರ್ಕವಾಗಿ ಉಳಿಯುತ್ತೆ. ಅಂದ್ರೆ ಆಚಂದ್ರಾರ್ಕ ಅಂತ ಅಂದ್ರೆ ಸೂರ್ಯ ಚಂದ್ರರು ಇರೋವರೆಗೂ ಉಳಿಯುತ್ತೆ. ನಾನು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋದದ್ದು ಅವರು ರಾಕ್ಷಸರನ್ನ ಸಂಹಾರ ಮಾಡಿದಂತ ಕತೆ. ಆ ಕಥೆಯಲ್ಲಿ ದಶರಥ ಮಹಾರಾಜ ರಾಮ ಲಕ್ಷ್ಮಣರನ್ನ ಕಳಿಸ್ಕೊಟ್ಟ ಅಂತ ಅದರಲ್ಲಿ ಉಲ್ಲೇಖವಾಗುತ್ತೆ. ತಂದೆ ಹೆಸರು ಬರುತ್ತೆ, ಆದ್ರೆ ಇವರ ಜನನಕ್ಕೆ ಕಾರಣರಾದ ತಾಯಿಯ ಹೆಸರನ್ನು ಯಾರು ಹೇಳೋದೇ ಇಲ್ವಲ್ಲ. ಹಾಗಾಗಿ ನಾನು ಕೌಶಲ್ಯ ಸುಪ್ರಜಾ ರಾಮ ಅಂತ ಅಲ್ಲಿ ತಾಯಿಯ ಹೆಸರನ್ನ ಇಲ್ಲಿ ಸೇರ್ಸಿದ್ದೀನಿ ಅಂತ ಹೇಳಿದ್ರಂತ. ಎಂತ ಅದ್ಭುತವಾದ ಮಾತು ನೋಡಿದ್ದು. ಶಂಕರಾಚಾರ್ಯರು ಏನೇನೆಲ್ಲ ಮಾಡಿದ್ರು, ಎಂತಹ ದಿಗ್ವಿಜಯ ಮಾಡಿದ್ರು, ಕುಮಾರಿಲ ಭಟ್ಟರನ್ನ ಸೋಲಿಸಿದ್ರು, ಉಪನಿಷತ್ಗೆ ಬ್ರಹ್ಮಸೂತ್ರಕ್ಕೆ ಭಾಷ್ಯಗಳನ್ನ ಬರೆದಿದ್ರು, ಅನೇಕಾನೇಕ ಕೃತಿಗಳನ್ನ ರಚಿಸಿದ್ರು, ಎಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ರು, 4 ಆಮ್ನಾಯಗಳನ್ನ ಸ್ಥಾಪನೆ ಮಾಡಿದ್ರು, ಏನೇನ್ ಅವರ ಕಡೆಯಿಂದ ಮಾಡಬಹುದಿತ್ತೋ ಎಲ್ಲವನ್ನು ಮಾಡಿದ್ರು. ಆದ್ರೆ ಅವರಿಗೆ ಒಂದು ಗೊತ್ತಿತ್ತು, ನನಗೆ ನನ್ನ ತಾಯಿ ಜನ್ಮನೇ ಕೊಡದೇ ಇದ್ದಿದ್ರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಏನು? ನನ್ನ ತಾಯಿ ನನಗೆ ಜನ್ಮ ಕೊಟ್ಟದ್ದು ಅನ್ನುವಂತಹ ಬೇಸಿಕ್ ನಾಲೆಡ್ಜು ಶಂಕರಾಚಾರ್ಯರಿಗೆ ತಿಳಿದಿತ್ತು. ದಾರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಾಗ ಅವರು ಅವರ ತಾಯಿಗಾಗಿ ಈ ಪದ್ಯನ ಬರೆದ್ರಂತೆ. ನನ್ನ ಈ ಎಲ್ಲಾ ಸಾಧನೆಗೆ ನೀ ಕೊಟ್ಟ ಜನ್ಮವೇ ಕಾರಣ ಅಂತ 4 ಸಾಲಿನ ಪದ್ಯ ಬರೆದು ಅವರು ಪ್ರಶಸ್ತಿಯನ್ನು, ಅವರಿಗೆ ಬಂದಂತ ಪ್ರಶಸ್ತಿಯನ್ನ ಅವರ ತಾಯಿಗೆ ಅರ್ಪಿಸಿದ್ರಂತೆ. ತಾಯೇ ಮಾಯೆ ಅಂಬಿಕೆ ನಿನ್ನ ತನೆಯ ದತ್ತನು, ನೀನಿತ್ತುದನ್ನೇ ಇತ್ತನು, ನಾನು ಬರೆದುದೇನು ಸೋಜಿಗ, ನಿನ್ನ ಮರೆಯಲಾರದು ಈ ಜಗ ಅಂತ ಬರೀತಾರೆ. ಬರೆಯೋದೇನೋ ಸೋಜಿಗ ಅಂದ್ರೆ ಅದೇನ್ ಆಶ್ಚರ್ಯ ಅಲ್ಲ, ಯಾಕಂದ್ರೆ ನಾನು ಓದಿದ್ದೀನಿ, ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ, ನಾನು ಏನ್ ಬೇಕಾದ್ರೂ ಬರಿತೀನಿ. ಆದ್ರೆ ನೀನ್ ನನಗೆ ಜನ್ಮ ಕೊಟ್ಟಿಯಲ್ಲ, ನಿನ್ನನ್ನ ಮರೆಯಲಾರದು ಈ ಜಗ ಅಂತ ಹೇಳ್ತಾರೆ. ಅದಕ್ಕೆ ಅವರ ತಾಯಿಯ ಹೆಸರನ್ನೇ ಅವರು ಕಾವ್ಯನಾಮವಾಗಿ ಅಂಬಿಕಾ ತನೆಯ ದತ್ತ ಅಂತಾನೆ ಇಟ್ಕೊಂಡ್ರು. ಅವರ ತಾಯಿ ಹೆಸರು ಅಂಬಿಕೆ. ಶಂಕರಾಚಾರ್ಯರಿಗೆ ಬೇರೆ ಯಾವ ವ್ಯಾಮೋಹನೂ ಇರಲಿಲ್ಲ. ಅವರಿಗೆ ಅದರ್ಸ್ ಬಗ್ಗೆ ವ್ಯಾಮೋಹ ಇರಲಿಲ್ಲ, ಆದ್ರೆ ಮದರ್ ಬಗ್ಗೆ ಕೃತಜ್ಞತಾ ಭಾವ ಇತ್ತು. ಯಾಕಂದ್ರೆ ಅವ್ರು ನೋಡಿದರೆ ತಾಯಿಯ ಕಷ್ಟನೆಲ್ಲ
ಅವರು 5 ವರ್ಷದಿಂದಲೇ ನೋಡಿದ್ದಾರೆ. ಅವರು 5 ವರ್ಷ ಇದ್ದಾಗ ಅವರ ತಾಯಿ ಅವರ ಗಂಡನನ್ನ ಕಳ್ಕೊಂಡ್ಲು. ಅವರೊಬ್ಬಳೇ ಮಗನನ್ನ ಬೆಳೆಸೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ಅವರು ನೋಡಿದ್ದಾರೆ. ಅವರ ನೋವನ್ನೆಲ್ಲ ನುಂಗ್ಕೊಂಡು ಮಗನಿಗಾಗಿ ಬದುಕ್ತಾ ಇದ್ರು. ಮಗನನ್ನ ಕಳ್ಕೊಂಡ ಆ ತಾಯಿಗೆ ಗಂಡನನ್ನ ಕಳ್ಕೊಂಡ ಆ ತಾಯಿಗೆ ಮಗನೇ ಪ್ರಪಂಚನಾಗಿದ್ದ. ಇದೆಲ್ಲ ಶಂಕರಾಚಾರ್ಯರಿಗೆ ಗೊತ್ತಿದೆ. ಅವನಿಲ್ಲದ ಬದುಕನ್ನು ಸಹ ಅವರು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ತಾಯಿ ಅನ್ನೋದು ಅವ್ರಿಗೆ ಗೊತ್ತಿದೆ. ತಾಯಿಯ ಕಷ್ಟಗಳಿಗೆ ಹೆಗಲಿಗೆ ಹೆಗಲಾಗಿ ನಿಲ್ಬೇಕಾದಂತ ಸಮಯದಲ್ಲಿ ಮಗ ಆಕೆಯನ್ನ ತ್ಯಜಿಸಿ ಸನ್ಯಾಸ ಸ್ವೀಕಾರ ಮಾಡಿ ತನ್ನ ಕಾರ್ಯಕ್ಕಾಗಿ ತಾನು ಹೊರಟೇ ಬಿಟ್ಟ. ಮಗನ ಆಸೆಗೆ ಆಕೆ ಏನನ್ನೂ ಪ್ರಶ್ನಿಸದೆ ಸಮ್ಮತಿಸಿದ್ಲು. ಆತನ ಒಳಿತಿಗಾಗಿ, ಆತನ ಶ್ರೇಯಸ್ಸಿಗಾಗಿ, ಆತನ ಆಯುಷ್ಯಕ್ಕಾಗಿ ಸದಾಕಾಲ ದೇವರನ್ನ ಬೇಡ್ತಾ ಇದ್ಲು. ಅಂತ ತಾಯಿನ ತಾನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಅಂತ ಶಂಕರಾಚಾರ್ಯರಿಗೆ ನೋವಿದೆ. ಇಂತಹ ಒಂದು ತಾಯಿ ಮಗನ ತುಡಿತದ ಕೃತಿಯನ್ನ, ಈ ಮಾತೃ ಪಂಚಕವನ್ನ ಭಗವಂತ ಯಾರಿಗಾದ್ರೂ ಪುಣ್ಯಾತ್ಮರಿಗೆ ಮನಸ್ಸು ಕೊಟ್ಟು ನಮ್ಮ ಶಾಲೆಯ ಮಕ್ಕಳ ಟೆಕ್ಸ್ಟ್ ಬುಕ್ ನಲ್ಲಿ ಹಾಕ್ಬೇಕು. ತಾಯಿಯ ಮೌಲ್ಯವನ್ನ ಮಕ್ಕಳಿಗೆ ಚಿಕ್ಕದ್ರಿಂದಲೇ ಸಂಸ್ಕಾರದ ಮೂಲಕ ಕೊಡಬಹುದಾಗ. ಆಗ ಇವತ್ತಿನ ದಿನಗಳಲ್ಲಿ ಆಗಿರುವಂತ ಸನ್ ಇಸ್ ಹಾರ್ಡ್ವೇರ್, ಡಾಟರ್ ಇಸ್ ಸಾಫ್ಟ್ವೇರ್, ಪೇರೆಂಟ್ಸ್ ಆರ್ ನೋವೇರ್ ಅನ್ನುವಂತ ಪರಿಸ್ಥಿತಿ ತಪ್ಪಿಸ್ಬೋದಿತ್ತೇನು. ಇರೋದು ಒಂದೇ ಒಂದು ತತ್ವ. ಆ ಒಂದು ತತ್ವನೇ ಎಲ್ಲೆಲ್ಲೂ ತುಂಬಿರೋದು. ನೇಹ ನಾನಾಸ್ತಿ ಕಿಂಚಿನ, ಬೇರೆ ಅನ್ನುವಂಥದ್ದೇ ಇಲ್ಲ, ಇರೋದು ಒಂದೇ ಅಂತ ಬರೆದಂತಹ ಶಂಕರಾಚಾರ್ಯರು ಈ ಕೃತಿಯನ್ನ ರಚಿಸ್ತಾರೆ ಅಂದ್ರೆ ನೀವೇ ಯೋಚಿಸಿ ತಾಯಿ ಅನ್ನುವಂಥ ಪದದ ಮಹತ್ವ ಏನು ಅಂತ. ಪುಟ್ಟ ಶ್ರೀಕೃಷ್ಣ ನಂದಗೋಕುಲದಲ್ಲಿ ತಾಯಿ ಯಶೋದೆಯ ಮಡ್ಲಲ್ಲಿ ಬೆಳೀತಾ ಇರ್ತಾನೆ. ಪುಟ್ಟ ಕೃಷ್ಣ ಯಾರೇ ನೋಡಿದ್ರು ಸಹ ಅವನನ್ನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ಅನ್ನಿಸ್ತಿತ್ತಂತೆ. ಅನೇಕ ಜನ ಗೋಪಿಕೆರೆಲ್ಲ ತುಂಬಾ ಪ್ರೀತಿಯಿಂದ ಎತ್ಕೋಬೇಕು ಅಂತ ಹೋದ್ರೆ ಕೃಷ್ಣನನ್ನ ಯಾರು ಎತ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ವಂತೆ. ಅಷ್ಟು ಭಾರ ಇದ್ನಂತೆ. ಯಾರೇ ಎತ್ಕೊಳ್ಳೋಕೆ ಹೋದ್ರೂ ಅದು ಸಾಧ್ಯ ಆಗ್ತಾನೆ ಇರ್ಲಿಲ್ವಂತೆ. ಆದ್ರೆ ತಾಯಿ ಯಶೋದೆ ಮಾತ್ರ ಕೃಷ್ಣನನ್ನ ಆರಾಮವಾಗಿ ಎತ್ಕೊಂಡು ಕಂಕ್ಳಲ್ಲಿ ಕೂರಿಸ್ಕೊಂಡು ನಿರಾಯಾಸವಾಗಿ ಓಡಾಡ್ತಿದ್ಲಂತೆ. ಗೋಪಿಕೆಯರು ಕೇಳಿದ್ರಂತೆ ಕೃಷ್ಣನ್ನ, ಕೃಷ್ಣ ನಾವೆಲ್ಲ ನಿನ್ನನ್ನ ಎತ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಆದ್ರೆ ನಿಮ್ಮಮ್ಮ ಮಾತ್ರ ಆರಾಮವಾಗಿ ಎತ್ಕೋತಾಳಲ್ಲ, ಅದು ಹೆಂಗೆ ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ತಾಯಿಯ ಮುಂದೆ ದೇವರು ಭಾರ ಏನಲ್ಲ ಅಂತ ಹೇಳ್ತಾನಂತೆ. ತಾಯಿಯ ಮುಂದೆ ದೇವರು ಭಾರವೂ ಅಲ್ಲ, ದೊಡ್ಡದೂ ಅಲ್ಲ ಅಂತ ಅದರ ಅರ್ಥ. ಮಹಾಭಾರತದಲ್ಲಿ ಬರೋ ಯಕ್ಷ ಸಂವಾದದಲ್ಲಿ ಯಕ್ಷ ಧರ್ಮರಾಯನಿಗೆ ಕೇಳ್ತಾನೆ, ಭೂಮಿಗಿಂತ ತೂಕವಾದದ್ದು ಬೇರೆ ಯಾವ್ದಾದ್ರು ಇದೆಯಾ ಅಂತ. ಆಗ ಧರ್ಮರಾಯ ಹೇಳ್ತಾನೆ, ಹೌದು ಇದೆ ಅಂತ. ಯಾವುದು ಅಂತ ಕೇಳಿದಾಗ ತಾಯಿ ಅಂತ ಹೇಳ್ತಾನೆ. ಆಗ ಯಕ್ಷ ಅದು ಹೇಗೆ ಅಂತ ಕೇಳ್ತಾನೆ. ಆಗ ಧರ್ಮರಾಯ ಹೇಳ್ತಾನೆ, ಭೂಮಿಯಾದ್ರೂ ಸಹ ತನ್ನ ಸಹನೆಯನ್ನ ಕಳ್ಕೊಂಡು ಭೂಕಂಪ ಜ್ವಾಲಾಮುಖಿಯನ್ನ ಉಗುಳ್ಬೋದು, ಇನ್ನೂ ಸಾಕಾಗೋದ್ರೆ ಕುಸಿದು ಬಿಡ್ಬೋದು. ಆದ್ರೆ ತಾಯಿ ಭೂಮಿಗಿಂತಲೂ ಸಹನೆಯಲ್ಲಿ ದೊಡ್ಡವಳು ಅಂತ ಧರ್ಮರಾಯ ಹೇಳ್ತಾನೆ. ಒಂದು ವ್ಯಕ್ತಿ ಮಾಡೋ ಎಲ್ಲಾ ತಪ್ಪುಗಳನ್ನ ಕ್ಷಮಿಸುವ ಏಕೈಕ ವ್ಯಕ್ತಿ ಅಂದ್ರೆ ಅದು ತಾಯಿ. ಆಕೆ ಕ್ಷಮೆಯಾಧರಿತ್ರಿ. ಮಕ್ಕಳು ಆಕೆಗೆ ಏನೇ ಮಾಡಿದ್ರು, ಏನೇ ಅಂದ್ರು ಸಹನಾಮೂರ್ತಿಯಾಗಿ ಅವರ ಒಳ್ಳೆಯದನ್ನೇ ಹಾರೈಸೋಳು ತಾಯಿ. ಅದಕ್ಕೆ ಅದು ತಾಯಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ತಮ್ಮ ತಾಯಿ ತಮ್ಗೆ ಮಾಡಿರುವಂತ ಎಲ್ಲಾ ತ್ಯಾಗಗಳನ್ನ ಹೇಳ್ತಾ ಹೇಳ್ತಾ ಈ ಮುಖಾಂತರ ನಮ್ಗೆ ಒಂದಿಷ್ಟು ಪಾಠವನ್ನ ಹೇಳ್ತಾರೆ. ಈಗ ಮಾತೃಪಂಚಕದ ಒಂದೊಂದು ಶ್ಲೋಕವನ್ನ ತೆಗೆದುಕೊಂಡು ಅದು ಏನ್ ಹೇಳುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಮುಕ್ತಾಮಣಿಸ್ತ್ವಂ ನಯನಂ ಮಮೇತಿ ರಾಜೇತಿ ಜೀವೇತಿ ಚಿರಂ ಸುತತ್ವಂ ಇತ್ಯುಕ್ತವತ್ಯಾಸ್ತವ ವಾಚಿ ಮಾತಃ ದದಾಮ್ಯಹಂ
ತಂಡುಲಮೇವ ಶುಷ್ಕಂ. ಈ ಪದ್ಯ ಇದೆಯಲ್ಲ, ಈ ಶ್ಲೋಕ ಭಕ್ತಿ ಸುಧದಲ್ಲಿ ನಾಲ್ಕನೇ ಶ್ಲೋಕದಲ್ಲಿದೆ. ಇಲ್ಲಿ ನೋಡಿ, ಶಂಕರಾಚಾರ್ಯರ ಇತರ ಕೃತಿಗಳ ಹಾಗೆ ಪ್ರಾಸ ಪಾಂಡಿತ್ಯ ಅಥವಾ ಒಂದೇ ರೀತಿಯ ಶಬ್ದಗಳು ಇದ್ಯಾವುದು ಇಲ್ಲಿ ಕಾಣಿಸಲ್ಲ. ಮುಕ್ತಾಮಣಿಸ್ತ್ವಂ ನಯನಂ ಮಮೇತಿ, ಇದರಲ್ಲಿ ಶಂಕರಾಚಾರ್ಯರು ತಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊತಾರೆ. ತನ್ನ ತಾಯಿಗೂ ಹಾಗೂ ಅವರ ನಡುವೆ ಇದ್ದ ನಿಷ್ಕಲ್ಮಶವಾದ ಪ್ರೀತಿಯನ್ನ ನೆನಪು ಮಾಡಿಕೊಂಡು, ಆ ದಿನಗಳಲ್ಲಿ ನನ್ನನ್ನ ಹೇಗೆ ಬೆಳೆಸ್ತಮ್ಮ ನೀನು ಅಂತ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಮುಕ್ತಾಮಣಿಸ್ತ್ವಂ, ಅಮ್ಮ ನೀನು ನನ್ನನ್ನ ನೋಡ್ದಾಗ್ಲೆಲ್ಲ ಹೇಳ್ತಾ ಇದ್ದೆ, ನೀನೇ ನನ್ನ ಮಣಿ, ನೀನೇ ನನ್ನ ರತ್ನ, ನೀನೇ ನನ್ನ ಚಿನ್ನ, ನೀನೇ ನನಗೆಲ್ಲ ಅಂತ ಹೇಳ್ತಾ ಇದ್ದೆ. ನಯನಂ ಮಮೇತಿ, ನಯನಂ ಮಮೇತಿ ಅಂದ್ರೆ ನೀನೇ ನನ್ನ ಕಣ್ಣು, ನೀನು ನನ್ನ ಕಣ್ಣಿದ್ದಾಗೆ, ನನ್ನ ಕಣ್ಣಿನ ಬೆಳಕೇ ನೀನು ಅಂತ ಹೇಳ್ತಾ ನಿನ್ನ ಕಣ್ಣಂತೆ ನನ್ನನ್ನ ಕಾಪಾಡ್ದೆ. ನೀನೇ ನನಗೆ ಎಲ್ಲ ಅಂತ ಹೇಳ್ಕೊತಾ ನನ್ನನ್ನು ಬೆಳೆಸಿದೀಯ ನೀನು. ರಾಜೇತಿ ಜೀವೇತಿ, ನೀನೇ ನನ್ನ ರಾಜ. ಎಲ್ಲಾ ತಾಯಂದಿರು ತಮ್ಮ ಮಕ್ಕಳಿಗೆ ಹೀಗೆ ಹೇಳ್ತಾರೆ ಅಲ್ವಾ, ನೀನೇ ನನ್ನ ರಾಜ ಅಂತ. ಹಾಗೇನೆ ಶಂಕರಾಚಾರ್ಯರು ಇಲ್ಲಿ ಹೇಳ್ತಿದ್ದಾರೆ, ರಾಜೇತಿ ಜೀವೇತಿ, ನೀನೇ ನನ್ನ ರಾಜ, ಜೀವೇತಿ ಅಂದ್ರೆ ನೀನೇ ನನ್ನ ಜೀವ ಅಂತ ಹೇಳ್ತಾ ಇದ್ದೆ. ಚಿರಂ ಸುತತ್ವಂ, ನೀನ್ ಯಾವಾಗ್ಲೂ ಚಿರಂಜೀವಿ ಆಗಿರಪ್ಪ ಅಂತ ಯಾವಾಗ್ಲೂ ಅರಸ್ತಾ ಇದ್ದೀಯಲ್ಲಮ್ಮ. ಇತ್ಯುಕ್ತವತ್ಯಾಸ್ತವ ವಾಚಿ ಮಾತಃ, ಈ ಮಾತುಗಳನ್ನೆಲ್ಲ ಹೇಳ್ತಾ ಹೇಳ್ತಾ ನನ್ನನ್ನ ನೀನ್ ಬೆಳೆಸಿದೀಯ. ನಿನ್ ಬಾಯಿಂದ ನನ್ನನ್ನ ಮಣಿ ಅಂತ ಕರ್ದೆ, ಮಾಣಿಕ್ಯ ಅಂತ ಕರ್ದೆ, ನೀನೇ ನನ್ನ ಕಣ್ಣು ಅಂತ ಕರ್ದೆ, ನೀನೇ ನನ್ನ ರಾಜ ಅಂತ ಕರ್ದೆ, ನೀನೇ ನನ್ನ ಜೀವ ಅಂತ ಕರ್ದೆ. ನೀನ್ ಚಿರಂಜೀವಿ ಆಗಿರು, ಬದುಕು ಚಿರಂಜೀವಿಯಾಗಿ ಬದುಕು ಅಂತ ಹಾರೈಸ್ತಾ ಇದ್ದೆ. ಆದ್ರೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ನೀನು ಮೃತಳಾಗಿದ್ದೀಯಾ. ನನ್ನನ್ನ ಇಷ್ಟೆಲ್ಲ ಕರೆದಂತ ನಿನ್ ಬಾಯಿಗೆ ತಂಡುಲಮೇವ ಶುಷ್ಕಂ ಅಂದ್ರೆ ಒಣಗಿದ ಹಕ್ಕಿ ಕಾಳನ್ನ ಹಾಕ್ತಾ ಇದ್ದೀನಿ. ನನ್ನ ಕೈನಲ್ಲಿ ಇನ್ನೇನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ. ಅಮ್ಮ ಅನ್ನುವಂತ ಎಮೋಷನಲ್ ಆಗಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ನಾನು ಏನ್ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಇಂತಹ ಅದ್ಭುತವಾದ ರೂಪಕವನ್ನ ಶಂಕರಾಚಾರ್ಯರು ಕೊಡ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಮಾಡಿದ್ರೂ ತಾಯಿಯ ತ್ಯಾಗದ ಮುಂದೆ ಜಗತ್ತಿನ ಯಾವ ತ್ಯಾಗವೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮುಂದೆ 2ನೇ ಪದ್ಯಕ್ಕೆ ಹೋಗೋಣ. ಹಂಬೇತಿ ತಾತೇತಿ ಶಿವೇತಿ ತಸ್ಮಿನ್ ಪ್ರಸೂತಿ ಕಾಲೇ ಯದವೋಚ ಉಚ್ಚೈಹಿ ಕೃಷ್ಣೇತಿ ಗೋವಿಂದ ಹರೇ ಮುಕುಂದ ಇತ್ಯಹೋ ಜನನ್ಯೈ ರಚಿತೋಯ ಮಂಜಲಿಹಿ. ಅಂಬೇತಿ ತಾತೇತಿ ಶಿವೇತಿ ತಸ್ಮಿನ್, ಇಲ್ಲಿ ಆಕೆ ಪಟ್ಟ ಪ್ರಸವ ಕಾಲದ ನೋವಿನ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಒಂದ್ ತಾಯಿ ತನ್ನ ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಆ ತಾಯಿಗೆ ಆಗೋ ನೋವಿದೆಯಲ್ಲ, ಅದೆಂತಹ ನೋವು ಅಂದ್ರೆ ಅದರ ಬಗ್ಗೆ ಶಂಕರಾಚಾರ್ಯರು ಹೇಳ್ತಾರೆ, ಅದನ್ನ ತಾಯಿ ಒಬ್ಳಿಗೆ ಗೊತ್ತು ಅಂತ. ತಾಯಿಗೆ ಮಾತ್ರ ಅದು ಗೊತ್ತು, ಬೇರೆ ಯಾರಿಗೂ ಅದು ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ನೋವನ್ನ ತಗೊಂಡು ತನ್ನ ಮಗುವಿಗೆ ಜನ್ಮ ಕೊಡೋ ಆಕೆ ತನ್ನ ಮಗುವಿನ ಮುಖವನ್ನ ನೋಡ್ತಾ ಇದ್ದಂತೆ ಆಕೆಗೆ ಉಂಟಾದ ನೋವನ್ನೆಲ್ಲ ಮರೆತು ಬಿಡ್ತಾಳಂತೆ. ಅದನ್ನ ವರ್ಣಿಸ್ತಾ ಶಂಕರಾಚಾರ್ಯರು ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅಂಬೇತಿ ತಾತೇತಿ ಶಿವೇತಿ ತಸ್ಮಿನ್ ಪ್ರಸೂತಿ ಕಾಲೇ ಯದವೋಚ ಉಚ್ಚೈಹಿ, ನನ್ನನ್ನ ಜನ್ಮ ಕೊಡುವ ಸಮಯದಲ್ಲಿ ನೋವು ತಡಿಲಿಕ್ಕಾಗ್ಲಿಲ್ಲ ನಿನಗೆ, ನೋವನ್ನ ತಡಿಲಾರ್ದೆ ಅಂಬಾ ಅಂತ ಕರ್ದೆ. ಅಂಬೆ ಅಂದ್ರೆ ಅಮ್ಮ ಅಂತ ಕರ್ದೆ ಅಂತ. ಅಪ್ಪ ಅಂತ ಕರ್ದೆ, ಶಿವನೇ ಅಂತ ಕರ್ದೆ. ಯದವೋಚ ಉಚ್ಚೈಹಿ ಅಂದ್ರೆ ಉಚ್ಚ ಸ್ವರದಲ್ಲಿ ಶಿವನೇ ಅಂತ ಕಿರುಚ್ಕೊಂಡೆ. ಕೃಷ್ಣೇತಿ ಗೋವಿಂದ ಹರೇ ಮುಕುಂದ, ಬೇರೆ ಯಾವರಾಗಿದ್ರೆ ಏನಂತಿದ್ರು, ಅಯ್ಯೋ ನೋವು ತಡಿಯೋದಕ್ಕಾಗ್ತಿಲ್ಲ ನನಗೆ ಅಂತ ಕರಿತಿದ್ರೇನು. ಆದ್ರೆ ನೀನ್ ಹಾಗಂದೆ, ಉಚ್ಚ ಸ್ವರದಲ್ಲಿ ಕೃಷ್ಣ, ಗೋವಿಂದ, ಮುಕುಂದ, ಶಿವನೇ ಅಂತ ಕರ್ದೆ. ನನಗಾಗಿ ಅಷ್ಟೆಲ್ಲ ನೋವನ್ನ ನೀನು ಅನುಭವಿಸ್ದೆ. ಉಚ್ಚ ಸ್ವರದಲ್ಲಿ ಉಚ್ಚ ಕಂಠದಲ್ಲಿ ಇದನ್ನೆಲ್ಲ ನೀನು ಹಾಡಿದೀಯ. ಇತಿ ಜನನ್ಯೈ, ಈ ರೀತಿ ನೋವನ್ನ ಅನುಭವಿಸಿ ನನಗೆ ಜನನವನ್ನ ಕೊಟ್ಟಂತಹ ಓ ಜನನಿಯೇ
ಅಹೋರಚಿತೋ ಅಯಮಂಜಲಿಹಿ. ಅಮ್ಮ, ಈ ರೀತಿ ನನಗೆ ಜನ್ಮ ಕೊಟ್ಟ ನಿನಗೆ ನಾನು ಏನ್ ಕೊಡಬಹುದು? ಅಂಜಲಿ ಬದ್ಧನಾಗಿ ನಮಸ್ಕಾರ ಮಾಡಬಹುದು ಅಷ್ಟೇ. ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ನನ್ನಲ್ಲಿ? ನಾನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಮ್ಮ ಅಂತಾರೆ. ಅಂಜಲಿ ಅಂದ್ರೆ ಆಂ ಜಲ ಇತಿ ಅಂಜಲಿ ಅಂತ ಅಂದ್ರೆ ಕಣ್ಣುಗಳಲ್ಲಿ ನೀರನ್ನ ತುಂಬಿಸ್ಕೊಂಡು ಎರಡೂ ಕೈಗಳನ್ನ ಜೋಡಿಸ್ಕೊಂಡು ಹೃದಯ ತುಂಬಿದ ಕೃತಜ್ಞತೆಯಿಂದ ಮಾಡುವಂತ ನಮಸ್ಕಾರಕ್ಕೆ ಅಂಜಲಿಬದ್ಧ ನಮಸ್ಕಾರ ಅಂತ ಹೇಳಿ ಕರೀತಾರೆ. ಶಂಕರಾಚಾರ್ಯರು ಅದನ್ನ ಅದೆಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ನಾನು ಏನ್ ಮಾಡಬಹುದು ನಿನ್ಗೆ? ಅಂಜಲಿಬದ್ಧ ನಮಸ್ಕಾರ ಮಾಡಬಹುದು ಅಷ್ಟೇ. ಯಾಕಂದ್ರೆ ನನಗೋಸ್ಕರ ಎಷ್ಟೆಲ್ಲಾ ನೀನು ಕಷ್ಟಪಟ್ಟಿದ್ದೀಯ, ನೀನ್ ಏನೆಲ್ಲಾ ಮಾಡ್ದೆ ಅಂತ ನೆನೆಸ್ಕೊತಾ ಇದ್ದಾರೆ. ಇಲ್ಲೊಂದು ಕತೆ ನೆನಪು ಬರ್ತಾ ಇದೆ. ಇದನ್ನು ನಾನು ವಾಟ್ಸಪ್ ಅಲ್ಲಿ ಓದಿದ್ದೆ. ಒಬ್ಬ ಹುಡುಗ ಇದ್ದ. ಅವನ ಹೆಸರನ್ನ ರಾಮು ಅಂತ ಇಟ್ಕೊಳ್ಳೋಣ. ಆತನಿಗೆ ತಂದೆ ಇರಲಿಲ್ಲ. ಆತ ಚಿಕ್ಕವನಿದ್ದಾಗ್ಲೇ ಅವನ ತಂದೆ ತೀರ್ಕೊಂಡಿದ್ರು. ಅವನ ಅಮ್ಮನೇ ಅವನಿಗೆ ತಂದೆ ತಾಯಿ ಎರಡೂ ಆಗಿ ಸಾಕ್ತಾ ಇದ್ಲು. ಆಕೆಗೆ ಅವನೇ ಪ್ರಪಂಚ. ಆಕೆಗೆ ಒಂದು ಕಣ್ಣಿರ್ಲಿಲ್ಲ. ಕಣ್ಣಿಂದಾಗಿ ಆಕೆ ವಿಕಾರವಾಗಿ ಕಾಣ್ತಾ ಇದ್ಲಂತೆ. ಎಲ್ಲರೂ ಆಕೆನ ಒಕ್ಕೊಂಡೋಳು, ಹೊಂದ್ಕೊಂಡೋಳು ಅಂತ ಅಣಕಿಸ್ತಾ ಇದ್ರಂತೆ. ಇವನ್ ಚಿಕ್ಕವನಿದ್ದಾಗ ಅವನಿಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಯಾವಾಗ ಅವನು ಕಾಲೇಜ್ ಮೆಟ್ಲು ಹತ್ತಿದ್ನೋ, ಅಂದ್ರೆ ಕಾಲೇಜಿಗೆ ಹೋಗುವಂತೆ ಆದ್ನೋ, ಅವನಿಗೆ ಸ್ವಲ್ಪ ಬುದ್ಧಿ ಬಂತು. ಆಗ ಅವನ ಸ್ನೇಹಿತರೆಲ್ಲ ಇವನ ಅಮ್ಮನನ್ನ ನೋಡಿ ಇವನಿಗೆ ಅಣಕಿಸ್ತಾ ಇದ್ರಂತೆ. ಅಯ್ಯಪ್ಪ, ಎಷ್ಟು ವಿಕಾರವಾಗಿದ್ದಾಳೆ, ನಿಮ್ಮ ಅಮ್ಮನ ನೋಡ್ಲಿಕ್ಕೆ ಭಯ ಆಗತ್ತೆ, ಅದೇಗಿರ್ತೀಯೋ ಆಕೆ ಜೊತೆ ಅಂತ ಹೇಳ್ತಿದ್ರಂತೆ. ನಮ್ಮಮ್ಮ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ, ನಿಮ್ಮಮ್ಮನಿಗೆ ಒಂದು ಕಣ್ಣಿಲ್ಲ, ನೋಡೋದಕ್ಕೆ ಭಯ ಆಗತ್ತೆ, ಕುರೂಪಿ ಇದ್ದಂಗಿದ್ದಾಳೆ ಅಂತ ಅಣಕಿಸ್ತಾ ಇದ್ರಂತೆ. ಹಾಗಾಗಿ ರಾಮು ಬೆಳೆದು ದೊಡ್ಡವನಾಗ್ತಾ ಬಂದಂಗೆ ಅವರ ಅಮ್ಮನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ನಂತೆ. ಅವನ ಅಮ್ಮ ಅವನ ಹತ್ತಿರ ಬಂದ್ರೆ ಅವನಿಗೆ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ಸಿಟ್ಟು ಬರ್ತಿತ್ತಂತೆ. ಅವರ ಅಮ್ಮನನ್ನ ಸದಾ ಬೈತಾ ಇರ್ತಿದ್ನಂತೆ. ಕೊನೆಗೆ ಅವರ ಅಮ್ಮನಿಂದ ದೂರ ಹೋಗ್ಬೇಕು ಅನ್ನೋ ಕಾರಣಕ್ಕೆ ದೂರದ ದೆಹಲಿಯಲ್ಲಿ ಕಾಲೇಜಿಗೆ ಸೇರ್ಕೊಂಡ. ಚೆನ್ನಾಗಿ ಓದ್ದ, ರ್ಯಾಂಕ್ ತಕೊಂಡ, ಒಳ್ಳೆ ಕೆಲ್ಸನೂ ಸಿಕ್ತು. ಅಲ್ಲೇ ಒಂದು ಹುಡುಗಿಯನ್ನ ಮದ್ವೆನೂ ಸಹ ಆದ. ಅವರ ಅಮ್ಮನನ್ನ ಅವನು ನೋಡ್ಲಿಕ್ಕೂ ಸಹ ಇಷ್ಟಪಡ್ಲಿಲ್ಲ. ಅಂತ ಕುರೂಪಿ ತಾಯಿ ನನಗ್ ಬೇಡ ಅಂತ ನಿಶ್ಚಯಿಸ್ಕೊಂಡ. ಅವಳಿಂದ ನನಗೇನ್ ಪ್ರಯೋಜನ? ನನಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ದುಡ್ಡಿದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಎಲ್ಲ ಇದೆ, ನಾನೀಗ ಆರಾಮಾಗಿದ್ದೀನಿ ಅಂತ ತಿಳ್ಕೊಂಡಿದ್ದ. ಒಂದಿನ ಆತನ ಒಂದು ಕಣ್ಣಿನ ಕುರೂಪಿ ತಾಯಿ ಇದ್ಲಲ್ಲ, ಅವಳು ಅವನನ್ನ ಹುಡ್ಕೊಂಡು ದೆಹಲಿಗೆ ಬರ್ತಾಳೆ. ಆತನ ಮನೆ ನೋಡ್ಕೊಂಡು ಬರ್ತಾಳೆ, ಅಡ್ರೆಸ್ ಇಟ್ಕೊಂಡು. ಇವಳನ್ನು ನೋಡಿದ ತಕ್ಷಣ ಇವಳು ಯಾಕೆ ಬಂದ್ಲು ಇಲ್ಲಿಗೆ ಅಂತ ಅವನಿಗೆ ಸಿಟ್ಟು ಬಂದ್ಬಿಡ್ತು. ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ದ. ನಾನ್ ಯಾಕಾದ್ರೂ ನಿನ್ ಮಗನಾದ್ನು ಅಂದ. ಇಲ್ಲಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿಯಲ್ಲ ನೀನು ಅಂತ ಬೇಜಾರಾದ. ಅವ್ರ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು, ಅಮ್ಮ ನೋಡ್ಬಾರ್ದು ಅಂತ, ನಿನ್ನನ್ನ ಯಾರೂ ನೋಡ್ಬಾರ್ದು ಅಂತಾನೆ ನಾನು ನಿನ್ನನ್ನ ಬಿಟ್ಟಿಲ್ ಬಂದಿದ್ದೀನಿ. ನಿನ್ನನ್ನ ನಾನು ನೋಡ್ಲಿಕ್ಕೂ ಇಷ್ಟಪಡಲ್ಲ. ಇಲ್ಲಿಗೆ ಮತ್ತೆ ಬರ್ಬೇಡ ನೀನು. ನನ್ ಮಕ್ಕಳು ನಿನ್ನನ್ನ ನೋಡಿದ್ರೆ ಹೆದರ್ಕೊಳ್ತಾರೆ. ನನ್ ಮಕ್ಕಳು ಹೆಂಡತಿ ನೋಡೋದಕ್ ಮುಂಚೆ ನೀನ್ ಇಲ್ಲಿಂದ ಹೊರಟೋಗು ಊರಿಗೆ, ಇಲ್ಲಿ ನಿಲ್ಬೇಡ ಅಂತ ಹೇಳದ್ನಂತೆ. ಅವ್ರ ಅಮ್ಮನಿಗೆ ತುಂಬಾ ಬೇಜಾರಾಗುತ್ತೆ. ಆದರೆ ನನ್ನ ಮಗ ಹೇಳಿದ್ದನ್ನ ಕೇಳಲೇಬೇಕಲ್ಲ ಅಂತ ಹೇಳಿ ಆ ರಾತ್ರಿನೇ ಆ ತಾಯಿ ಹೊರಟು ಬರ್ತಾಳೆ. ಯಾವುದೋ ಕೆಲ್ಸದ ಮೇಲೆ ಒಂದ್ ಬಾರಿ ಅವನು ಹುಟ್ಟಿದ ಊರಿಗೆ ಬರ್ತಾನಂತೆ. ತಾನು ಬಂದ ಕೆಲಸ ಎಲ್ಲ ಮುಗಿಸಿದ ನಂತರ, ಹೆಂಗೂ ಬಂದಿದ್ದೀನಿ, ಅಮ್ಮನ್ನು ಒಂದ್ಸಲ ನೋಡ್ಕೊಂಡು ಹೋಗೋಣ ಹೇಗಿದ್ದಾಳೆ ಅಂತ ಮನೆಗೆ ಹೋಗ್ತಾನೆ. ಅವನ್ ಮನೆ ಮುಂದೆ ಬೀಗ ಹಾಕಿದೆ. ಆಗ ಪಕ್ಕದ ಮನೆ ಬಳಿ ಹೋಗಿ ವಿಚಾರಿಸ್ತಾನೆ. ಪಕ್ಕದ ಮನೆಯವ್ರು ಹೇಳಿದ್ರಂತೆ, ಕೆಲವು ದಿವಸಗಳ ಹಿಂದೆನೆ ನಿಮ್ಮಮ್ಮ ತೀರ್ಕೊಂಡ್ಬಿಟ್ಲಪ್ಪ. ತೀರ್ಕೊಳ್ಳೋದಕ್ ಮುನ್ನ ನಿಮ್ಮಮ್ಮ ನನ್ಗೊಂದು ಕವರ್ ಕೊಟ್ಟಿದ್ದಾಳೆ. ಯಾವಾಗ್ಲಾದ್ರೂ ನನ್ ಮಗ ಬಂದ್ರೆ ಈ ಕವರ್ನ ಅವನು ಕೊಡಿ ಅಂತ ಹೇಳಿದರೆ ತಗೊಳಪ್ಪ ಅಂತ ಕೊಡ್ತಾರೆ. ಅವನು ಏನಿರ್ಬೋದು ಈ ಕವರ್ನಲ್ಲಿ ಅಂತ ತಗೊಂಡು ಅದನ್ನ ತೆಗೆದು ಅದರಲ್ಲಿದ್ದಂಥ ಲೆಟ್ರನ್ನ ತಗೊಂಡು ಓದ್ತಾನೆ. ಅವರಮ್ಮ ಬರ್ದಿದ್ದಾಳೆ, ಮಗು, ನನ್ಗೆ ಗೊತ್ತಿತ್ತು ನೀನು ಯಾವತ್ತಾದ್ರೂ ಒಂದ್ ದಿವಸ ಬರ್ತೀಯಾ ಅಂತ ಗೊತ್ತಿತ್ತು ನನಗೆ.
ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಪಾಪ, ನನ್ನಿಂದ ನಿನಗೆ ತುಂಬಾ ಬೇಜಾರಾಗ್ತಾ ಇತ್ತು. ನನ್ನನ್ನ ದೂರ ಇಡಬೇಕು ಅಂತ ನೀನು ಬಹಳ ಪ್ರಯತ್ನ ಪಟ್ಟೆ. ನನಗೂ ಕೂಡ ಅರ್ಥ ಆಗುತ್ತೆ. ಆದ್ರೆ ಇವರೆಲ್ಲ ನಿನ್ ಬಗ್ಗೆ, ನೀನೇನೋ ದೊಡ್ಡ ಕೆಲಸದಲ್ಲಿದ್ದೀಯಾ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದೀಯಾ, ದೊಡ್ಡ ಮನೆ ಕಟ್ಕೊಂಡಿದೀಯಾ, ಕಾರ್ಗಳೆಲ್ಲ ಇದೆ ಅಂತ ಹೇಳೋವಾಗ ನನಗೂ ಆಸೆ ಆಯ್ತು ನನ್ನ ಮಗನನ್ನ ನೋಡ್ಬೇಕು ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಣೋ ಈ ಮನಸ್ಸು, ತಡಿಲಿಲ್ಲ. ನಿನ್ನ ಒಂದ್ಸಲ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ ಹೊರ್ತು ಖಂಡಿತ ಬೇರೆ ಯಾವುದಕ್ಕೂ ಅಲ್ಲಪ್ಪ. ಎಲ್ಲೇ ಇರು ನೀನು, ಚೆನ್ನಾಗಿರು. ಆದ್ರೆ ನಿನ್ಗೊಂದು ವಿಷಯ ಹೇಳ್ಬೇಕು ನಾನು. ನನಗೆ ಒಂದ್ ಕಣ್ಣಿದೆ ಅಂತ ಪದೇ ಪದೇ ಹೇಳ್ತಾ ಇದ್ದೆ. ನಿನಗಿದು ವಿಷಯ ಹೇಳ್ತೀನಿ. ನೀನು 1ನೇ ಕ್ಲಾಸ್ ಇದ್ದಾಗ ನಿನ್ಗೊಂದು ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ನಲ್ಲಿ ನೀನು ಒಂದು ಕಣ್ಣನ್ನ ಕಳ್ಕೊಂಡ್ಬಿಟ್ಟೆ. ಡಾಕ್ಟ್ರು ನಿನಗೆ ಕಣ್ಣೇ ಬರಲ್ಲ, ದೃಷ್ಟಿನೇ ಬರಲ್ಲ ಅಂತ ಹೇಳಿದ್ರು. ಬೇರೆ ಯಾರಾದ್ರೂ ಕಣ್ ಕೊಟ್ರೆ ಮಾತ್ರ ಅವನಿಗೆ ದೃಷ್ಟಿ ಬರುತ್ತೆ ಅಂತ ಹೇಳಿದ್ರು. ನಾನು ತುಂಬಾ ಬಡವಳಪ್ಪ. ಎಲ್ಲಿಂದ ತರ್ಲಿ, ಎಲ್ಲಿಂದ ಕಣ್ ತರ್ಲಿ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಕೊನೆಗೆ ನಾನು ಯೋಚನೆ ಮಾಡಿದೆ, ನಾನು ಇವತ್ತಲ್ಲ ನಾಳೆ ನನ್ನ ಪ್ರಾಣ ಹೋಗುವಂಥದ್ದೇ. ನೀನು ಬಾಳಿ ಬದುಕಬೇಕಾದವನು ಅಂತ ಹೇಳಿ ನನ್ನ ಕಣ್ಣನ್ನೇ ನಿನಗೆ ಕೊಟ್ಟೆ. ನನಗೆ ಒಂದೇ ಕಣ್ಣು ಯಾಕಾಗಿದೆ ಅಂದ್ರೆ, ನನ್ನ ಕಣ್ಣನ್ನ ನಿನಗೆ ಕೊಟ್ಟಿದ್ದೀನಿ. ಏನ್ ನಿನ್ ಬಲಗಣ್ಣಿದೆ ನೋಡು, ಆ ಬಲಗಣ್ಣು ನಾನ್ ಕೊಟ್ಟಿದ್ದು. ಬಹುಶಃ ಇದನ್ನ ಓದುವಾಗ ನಿನಗೆಲ್ಲೋ ಒಂದ್ ಕಡೆ ಇಷ್ಟೆಲ್ಲ ನನ್ನಮ್ಮ ಮಾಡಿದ್ಲ ಅಂತ ನಿನ್ಗನ್ಸಿ ನಿನಗೆ ಅಳಬೇಕು ಅಂತ ಅನ್ಸಿದ್ರೆ, ದಯವಿಟ್ಟು ನೀನು ಬಲ್ಗಣ್ಣಿಂದ ಅಳು, ಎಡಗಣ್ಣಿಂದ ಅಳಬೇಡ. ಯಾಕಂದ್ರೆ ಎಡಗಣ್ಣು ನಿನ್ನದು, ಬಲಗಣ್ಣು ನನ್ನದು. ನಿನ್ನ ಕಣ್ಣಿಂದ ಕಣ್ಣೀರ್ ಬಂದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ, ಸಹಿಸಲ್ಲ. ಅಳೋದೇ ಆದ್ರೆ ಬಲಗಣ್ಣಿಂದನೇ ಅಳು, ಎಡಗಣ್ಣಿಂದ ಅಳಬೇಡ ಅಂತ ತಾಯಿ ಬರ್ದಿದ್ಲಂತೆ. ಇದನ್ನೇ ಶಂಕರಾಚಾರ್ಯರು ತಮ್ಮ 2ನೇ ಪದ್ಯದಲ್ಲಿ ಹೇಳ್ತಾ ಇರೋದು. ನನಗೋಸ್ಕರ ನೀನ್ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದೀಯ, ಏನೆಲ್ಲಾ ಮಾಡಿ ನನ್ನನ್ನ ಬೆಳೆಸಿದ್ದೀಯ. ಪ್ರಸವದ ಸಮಯದಲ್ಲಿ, ನನಗೆ ಜನ್ಮವನ್ನ ಕೊಡುವಂತಹ ಸಮಯದಲ್ಲಿ ಎಷ್ಟೆಲ್ಲ ನೋವನ್ನ ಅನುಭವಿಸಿದ್ದೀಯ ಅಂತ 2ನೇ ಪದ್ಯದಲ್ಲಿ ಹೇಳ್ತಾರೆ. ಅವರಿಗೆ 2ನೇ ಪದ್ಯದಲ್ಲಿ ಹೇಳಿದ್ದೂ ಸಹ ಸಮಾಧಾನ ಆಗಲ್ಲ. ಮಾತೃಪಂಚಕದ 3ನೇ ಪದ್ಯದಲ್ಲೂ ಅದನ್ನೇ ಹೇಳ್ತಾರೆ. ಅಸ್ತಾಂತಾವಧಿಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯತ ನೈರುಚ್ಯಂತನು ಶೋಷಣಂ ಮಲಮಯಿ ಶಯ್ಯಾಚ ಸಾಂವತ್ಸರಿ ಏಕಸ್ವಾಪಿನ ಗರ್ಭ ಭಾರ ಭರಣ ಕ್ಲೇಶಸ್ಯ ಯಸ್ಯಾಕ್ಷಮಃ ದಾತುನ್ ನಿಷ್ಕೃತಿ ಮುನ್ನತೋಪಿ ತನಯಸ್ತಸ್ಯೈ ಜನನ್ಯೈ ನಮಃ. ಅಸ್ತಾಂತಾವಧಿಯಂ ಪ್ರಸೂತಿ ಸಮಯೇ ಅಂದ್ರೆ ಆ ಪ್ರಸೂತಿಯ ಸಮಯದಲ್ಲಿ ಆಗುವಂತಹ ನೋವು ಎಂತಹದ್ದು ಅನ್ನೋದನ್ನ ಶಂಕರಾಚಾರ್ಯರು ಬಹಳ ಚಂದದಲ್ಲಿ ವರ್ಣನೆ ಮಾಡ್ತಾರೆ. ಯಾಕಂದ್ರೆ ಅವರು ಮೂಲತಃ ಕವಿ, ಮೂಲತಃ ಭಾವುಕ ಜೀವಿ. ಹಾಗಾಗಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಆ ನೋವು ಹೇಗಿರಬಹುದು ಅಂದ್ರೆ ದುರ್ವಾರ ಶೂಲವ್ಯತ ಅಂತ ಬರೀತಾರೆ. ಅಂದ್ರೆ ಒಂದು ಶೂಲದಿಂದ ತಿವಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನ ನೀನು ನನ್ನ ಜನನದ ಸಮಯದಲ್ಲಿ ಅನುಭವಿಸಿದ್ದೀಯಾ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಅತ್ಯಂತ ದೊಡ್ಡ ಶಿಕ್ಷೆ ಯಾವ್ದಪ್ಪ ಅಂದ್ರೆ ಈ ಶೂಲ ವಿಧಿಸೋದೇ ದೊಡ್ಡ ಶಿಕ್ಷೆ. ಹಿಂದೆ ರಾಜ ಮಹಾರಾಜರೆಲ್ಲ ಕೊಡ್ತಿದ್ದಂತ ಶಿಕ್ಷೆ ಅದು. ತಪ್ಪು ಮಾಡಿದವನಿಗೆ, ಅಪರಾಧ ಎಸಗಿದವನಿಗೆ ಒಂದು ಶೂಲವನ್ನ ಇಟ್ಟು ಅವನ ಹೊಟ್ಟೆಯನ್ನ ಅದಕ್ಕೆ ಚುಚ್ಚಿ ಹಾಗೆ ಬಿಟ್ಬಿಡ್ತಿದ್ರಂತೆ. ಅಂತಹ ಶೂಲ ವ್ಯತೆಯನ್ನ ಅನುಭವಿಸಿ ನೀನು ನನಗೆ ಜನ್ಮ ಕೊಟ್ಟಿದ್ದೀಯಾ. ನಂತರ ಹೇಳ್ತಾರೆ ತನುಶೋಷಣಂ, ನನಗೆ ಜನ್ಮವನ್ನ ಕೊಡ್ಬೇಕಾದ್ರೆ ನೀನು ಎಷ್ಟು ನೋವನ್ನ ಅನುಭವಿಸಿದ್ದೀಯ. ನಿನ್ನ ದೇಹದ ರಕ್ತ, ಮೂಳೆ, ಮಾಂಸ, ಮಜ್ಜೆ ಎಲ್ಲವನ್ನ ನನಗೆ ಕೊಟ್ಟು ನೀನು ನಿನ್ನ ದೇಹವನ್ನ ದಂಡನೆ ಮಾಡಿಕೊಂಡು ನನಗೆ ಜನ್ಮವನ್ನ ಕೊಟ್ಟಿದ್ದೀಯ. ತನು ಶೋಷಣಂ, ನಿನ್ನ ದೇಹಕ್ಕೆ ಶೋಷಣೆ ಮಾಡಿಕೊಂಡು ನನಗೆ ಜನ್ಮ ಕೊಟ್ಟಿದ್ದೀಯ. ಹುಟ್ಟಿದ ಮೇಲೆ ಮಾಡುವ ಪೋಷಣೆ ಬೇರೆ, ಹುಟ್ಟುವ ಮೊದಲು ಆಗುವಂತ ಶೋಷಣೆ ಬೇರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಎಷ್ಟು ಜನ ಮಕ್ಕಳು ತನ್ನ ತಾಯಿಯ ನೋವಿನ ಬಗ್ಗೆ, ಆಕೆಯ ತ್ಯಾಗದ ಬಗ್ಗೆ ಈ ರೀತಿ ಯೋಚಿಸಬಲ್ಲರು. ಮುಂದೆ ಹೇಳ್ತಾರೆ
ತನುಶೋಷಣಂ ಮಲಮಯಿ ಶಯ್ಯಾ ಚ ಸಾಂವತ್ಸರಿ. ತನುಶೋಷಣಂ ಅದಾದ್ಮೇಲೆ 1 ವರ್ಷಗಳ ಕಾಲ ನಾನು ಪುಟ್ಟ ಮಗುವಾಗಿದ್ದೆ. ಪುಟ್ಟ ಮಗುವಾಗಿದ್ದಾಗ ನಾನು ನಿನ್ ಪಕ್ಕದಲ್ಲೇ ನನ್ನನ್ನ ಮಲಗಿಸ್ಕೊಳ್ತಿದ್ದೆ. ತಾಯಿ ಪಕ್ಕದಲ್ಲಿ ಮಗುವನ್ನ ಮಲಗಿಸ್ಕೊಳ್ತಿದ್ದಾಗ ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ಮಲಮಯಿ ಶಯ್ಯಾಚ ಸಾಂವತ್ಸರಿ. ನಾನು ನಿನ್ ಪಕ್ಕದಲ್ಲೇ ಮಲಗಿರ್ತಿದ್ದೆ, ಅಲ್ಲೇ ಯೂರಿನ್ ಪಾಸ್ ಮಾಡ್ತಾ ಇದ್ದೆ, ಅಲ್ಲೇ ಮಲ ವಿಸರ್ಜನೆಯನ್ನು ಮಾಡ್ಕೊಳ್ತಾ ಇದ್ದೆ, ಅಲ್ಲೇ ಬಾಯಿಂದ ಉಗುಳ್ತಾ ಇದ್ದೆ. ಆದ್ರೆ ನೀನ್ ಅದ್ಯಾವುದಕ್ಕೂ ಅಸಹ್ಯ ಪಟ್ಕೊಳ್ಳೇ ಇಲ್ಲ. 1 ವರ್ಷಗಳ ಕಾಲ ನಿನ್ನ ಶಯ್ಯಾಗ್ರಹವೇ ಮಲಮಯಿಯಾಗಿತ್ತು. ಅದನ್ನೆಲ್ಲವನ್ನ ನೀನು ಸಹಿಸ್ಕೊಂಡೆ. ಬೇರೆ ಯಾರೂ ಸಹಿಸ್ಕೊಳ್ಳಲ್ಲ, ಯಾಕಂದ್ರೆ ನೀನು ತಾಯಿ, ಹಾಗಾಗಿ ಸಹಿಸ್ಕೊಂಡೆ. ಯಾರೂ ಸಹಿಸಿಕೊಳ್ಳದೇ ಇರೋದನ್ನ ನೀನು ಸಹಿಸ್ಕೊಂಡಿಯಲ್ಲ, ಅದಕ್ಕಾಗಿ ನಿನಗೆ ನಮಸ್ಕಾರಗಳು ಅಂತ ಬರೀತಾರೆ. ಮುಂದೆ ಏಕಸ್ವಾಪಿನ ಗರ್ಭ ಭಾರ ಭರಣ ಕ್ಲೇಶಸ್ಯ ಯಸ್ಯಾಕ್ಷಮ. ಆ ಗರ್ಭವನ್ನ ಹೊತ್ಕೊಂಡು ಓಡಾಡೋದಿದೆಯಲ್ಲ, ಅದು ಹೇಗಿತ್ತು ಅಂತ ಮುಂದೆ ಹೇಳ್ತಾರೆ. ಧಾತುನ್ ನಿಷ್ಕೃತಿ ಮುನ್ನತೋಪಿ ತನಯಸ್ತಸ್ಯೈ ಜನನ್ಯೈ ನಮಃ. ಅಂದ್ರೆ 1 ವರ್ಷಗಳ ಕಾಲ ಎಷ್ಟೆಲ್ಲ ಬಾಧೆಯನ್ನ ನನಗೋಸ್ಕರ ನೀನು ಅನುಭವಿಸಿದೆ. ನನ್ನ ಜನನ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನೀನು ಬಾಧೆಯನ್ನ ಅನುಭವಿಸ್ದೆ. ಅದರಿಂದ ಆಗ್ಬೇಕಾಗಿರೋದೇನು ಇಲ್ಲ, ನನಗ್ ಜನ್ಮ ಸಿಕ್ತಿದ್ದದ್ದು. ಅದರಿಂದ ದೊಡ್ಡ ಲಾಭ ಆಗಿದ್ದು ನನಗೆ, ನಿನ್ಗಲ್ಲ. ಜನನಕ್ಕೆ ಕಾರಣವಾದವಳಿಗೆ ಜನನೀ ಜನಕ ಅಂತ ಕರೆಯೋದು ಅದಕ್ಕೆ ನಿನಗೆ ಜನನೈ ನಮಃ ಅಂತ, ಜನನಿಯೇ ನಿನಗೆ ನಮೋ ನಮಃ ಅಂತ ಹೇಳಿ ಬರೀತಾರೆ. ಇವತ್ತು ನಾವು ಏನ್ ಮಾಡ್ತಿದೀವಿ ಅಂದ್ರೆ, ಮಕ್ಕಳಿಗೆ ನಾವು ನನಗೆ ನೀನು ಡಾಕ್ಟರ್ ಆಗ್ಬೇಕು ಅಂತ ಆಸೆ, ನೀನ್ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ, ನೀನ್ ಅದಾಗ್ಬೇಕು ಅಂತ ಆಸೆ, ಇದಾಗ್ಬೇಕು ಅಂತ ಆಸೆ ಅಂತ ಹೇಳ್ತಾ ಇರ್ತೀವಿ. ಮಕ್ಕಳನ್ನ ಕೂರಿಸಿ ನಿನ್ಗೋಸ್ಕರ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಾವು ಹೇಳ್ತಾನೆ ಇಲ್ಲ. ಶಂಕರಾಚಾರ್ಯರು ಇಲ್ಲಿ ಹೇಳ್ತಾ ಇರೋದು ಅದನ್ನೇ. ಅಮ್ಮ, ನೀನು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀಯ, ಎಷ್ಟೆಲ್ಲಾ ನೋವನ್ನ ಅನುಭವಿಸಿದ್ದೀಯ, ಎಷ್ಟೆಲ್ಲ ಗಲೀಜಿನಲ್ಲಿ ನೀನು ಜೀವನ ಮಾಡಿದೀಯ. ನಿನಗೆ ನಾನು ಏನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ, ಏನ್ ಕೊಡಬಹುದು ನಾನು ನಿನಗೆ, ಏನ್ ಕೊಟ್ರೆ ಅದಕ್ಕೆ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಇನ್ನೊಂದು ಕತೆ ನೆನಪಿಗೆ ಬರುತ್ತೆ. ನಾರದರು ಮಹಾವಿಷ್ಣುವಿಗೊಮ್ಮೆ ಕೇಳ್ತಾರಂತೆ, ಓ ಮಹಾವಿಷ್ಣು, ನೀನ್ ಯಾಕೆ ಮನುಷ್ಯನಾಗಿ ಅವತಾರ ಮಾಡ್ತೀಯಾ, ರಾಮನಾಗಿ ಕೃಷ್ಣನಾಗಿ ಹೀಗೆ ನಾನಾ ಅವತಾರಗಳನ್ನ ಮಾಡ್ತೀಯಲ್ಲ, ಅದು ಯಾಕೆ ಅಂತ ಕೇಳ್ತಾರಂತೆ. ಆಗ ವಿಷ್ಣು ಹೇಳ್ತಾನೆ, ಏನ್ ನಾರದ ಹಿಂಗ್ ಕೇಳ್ತೀಯಾ, ಬೇರೆ ಯಾರಾದ್ರೂ ಕೇಳಿದ್ರೆ ನನ್ಗೇನು ಅನ್ನಿಸ್ತಿರ್ಲಿಲ್ಲ, ಆದ್ರೆ ನೀನ್ ಕೇಳ್ತೀಯಲ್ಲ, ನಿನಗೆ ಗೊತ್ತಿಲ್ವಾ ನಾನು ಯಾಕೆ ಅವತಾರ ಎತ್ತೋದು ಅಂತ? ದುಷ್ಟರ ಶಿಕ್ಷಣ ಮತ್ತು ಶಿಷ್ಟರ ರಕ್ಷಣೆಗಾಗಿ ನಾನು ಅವತಾರ ಎತ್ತುತ್ತೀನಿ ಅಂದ್ರಂತೆ. ಅಷ್ಟು ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಾರೆ. ಆಗ ನಾರದ ಹೇಳ್ತಾನೆ, ದುಷ್ಟರನ್ನ ಶಿಕ್ಷೆ ಕೊಡ್ಬೇಕಾದ್ರೆ ನೀನು ಮನುಷ್ಯನಾಗಿನೇ ಹುಟ್ಟಬೇಕಾ? ಗಜೇಂದ್ರ ಮೋಕ್ಷದ ಕತೆ ನೆನ್ಪು ಮಾಡ್ಕೊ. ಆ ಮೊಸಳೆಯನ್ನ ನೀನು ಕೊಂದ್ಯಲ್ಲ, ನೀನ್ ಮನುಷ್ಯನಾಗಿ ಹುಟ್ಟಿ ಕೊಂದ್ಯಾ? ಇಲ್ಲಿಂದಲೇ ನಿನ್ನ ಚಕ್ರ ಬಿಟ್ಟು ಮೊಸಳೆಯನ್ನ ಕೊಂದಿ ಆನೆಯನ್ನ ಕಾಪಾಡ್ದೆ. ಅದೇ ತರ ನೀನ್ ಚಕ್ರ ಬಿಟ್ಟು ಕಂಸನನ್ನ ಕೊಲ್ಬೇಕಿತ್ತು, ಅದೇ ತರ ಚಕ್ರ ಬಿಟ್ಟು ರಾವಣನನ್ನು ಕೊಲ್ಬಹುದಿತ್ತಲ್ಲ. ಕೃಷ್ಣನಾಗಿ ರಾಮನಾಗಿ ಯಾಕೆ ಹುಟ್ಟದೆ ನನಗೆ ಹೇಳು ಅಂತ ಕೇಳ್ತಾನೆ. ಆಗ ಕೃಷ್ಣ ಅದೆಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಅವಾಗೊಮ್ಮೆ ನನಗೆ ಈ ಸ್ವರ್ಗಲೋಕದ ಅಮೃತ ಬೇಜಾರ್ ಅನ್ಸುತ್ತೆ, ನಿಜವಾದ ಅಮೃತ ಕುಡಿಬೇಕು ಅಂತ ಅನ್ಸುತ್ತೆ. ಆ ನಿಜವಾದ ಅಮೃತ ಕುಡಿಲಿಕ್ಕೋಸ್ಕರ ನಾನು ಮಗುವಾಗಿ ಹುಡ್ತೀನಿ ಅಂತ ಹೇಳ್ತಾನೆ. ಆಗ ನಾರದ ಕೇಳ್ತಾನೆ, ನಿಜವಾದ ಅಮೃತನ ಅದು ಭೂಲೋಕದಲ್ಲಿ ಎಲ್ಲಿದೆ ಅಂತ ಕೇಳಿದಾಗ ಮಹಾವಿಷ್ಣು ಹೇಳ್ತಾನೆ, ನಿನಗೆ ಗೊತ್ತಿಲ್ಲ, ತಾಯಿಯ ಹಾಲಿನಲ್ಲಿ ತಾಯಿ ತಿನ್ನಿಸುವಂತಹ ತುತ್ತಿನಲ್ಲಿ ಅಮೃತಕ್ಕಿಂತ ಶ್ರೇಷ್ಠವಾದ ಸಿಹಿ ಇದೆ, ಅದಕ್ಕೋಸ್ಕರ ನಾನು ಮನುಷ್ಯನಾಗಿ ಹುಡ್ತೀನಿ ಅಷ್ಟೇ ಅಂತ ಹೇಳ್ತಾನಂತೆ. ಶಂಕರಾಚಾರ್ಯರು ಹೇಳ್ತಿರೋದು ಅದನ್ನೇ. ನನಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟ ಅನುಭವಿಸಿದೀಯಾ, ಎಷ್ಟೆಲ್ಲ ನೋವು ಅನುಭವಿಸಿದ್ದೀಯಾ, ಎಷ್ಟೆಲ್ಲ ಮಲಮೂತ್ರಗಳನ್ನೆಲ್ಲ ಸಹಿಸಿಕೊಂಡಿದ್ದೀಯಾ,
ನಾನ್ ನಿನಗೆ ಏನ್ ಮಾಡಬಹುದು? ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಳೇಬರವಾಗಿ ಬಿದ್ದಿದ್ದಾಳೆ ತಾಯಿ. ನಾನೇನ್ ಮಾಡಬಹುದು? ಒಂದು ಕೃತಜ್ಞತೆಯನ್ನ ಸಲ್ಲಿಸಬಹುದು ಅಷ್ಟೇ. ಜನನ್ಯೇ ನಮಃ, ಓ ತಾಯಿಯೇ ನಿನಗೆ ನಮೋ ನಮಃ ಅಂತ ಹೇಳ್ತಾರೆ. ನಂತರ ಅವ್ರಿಗೊಂದು ಘಟನೆ ನೆನಪಿಗೆ ಬರುತ್ತೆ. ಈಗ ನಾವು ಚಿಕ್ಕವರಿದ್ದಾಗ ನಾವೇನಾದ್ರೂ ಬಿದ್ರೆ ಅಥವಾ ನಮ್ಗೇನಾದ್ರೂ ಹುಷಾರಿಲ್ದಿದ್ರೆ, ನಮ್ಗೇನಾದ್ರೂ ಆದಾಗ ನಮ್ಮ ತಾಯಂದಿರು ಹೇಗೆ ಒದ್ದಾಡ್ತಿದ್ರು, ಹೇಗೆ ಸ್ಪಂದಿಸ್ತಿದ್ರು, ಹಾಗೇನೆ ಶಂಕರಾಚಾರ್ಯರ ತಾಯಿ ಅವರಿಗಾಗಿ ಒದ್ದಾಡ್ದಂತ ಸ್ಪಂದಿಸಿದಂತ ಒಂದು ಘಟನೆಯನ್ನ ಈ ಮುಂದಿನ ಪದ್ಯದಲ್ಲಿ ನೆನಪು ಮಾಡ್ಕೋತಾರೆ. ಈ ರೀತಿಯಾಗಿ ತಾನೇ ಅಮ್ಮ ಅಂದ್ರೆ ಏನು, ಆಕೆಯ ತ್ಯಾಗ ಅಂದ್ರೆ ಏನು ಅಂತ ಆ ಘಟನೆಯನ್ನ ನೆನಪು ಮಾಡಿಕೊಂಡು ಹೇಳ್ತಾರೆ. ಈಗ ಶಂಕರಾಚಾರ್ಯರು ಈ ಮುಂದಿನ ಪದ್ಯದಲ್ಲಿ ಅವರ ಬಾಲ್ಯದಲ್ಲಿ ನಡೆದ ಒಂದು ಘಟನೆಯನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ಘಟನೆ ಯಾವುದು, ಆ ಪದ್ಯದಲ್ಲಿ ಹೇಗ್ ಬಂದಿದೆ, ಅದು ನಮ್ಗೆ ಏನ್ ತಿಳಿಸುತ್ತೆ ಅನ್ನೋದನ್ನ ಈಗ ನೋಡೋಣ. ಗುರುಕುಲ ಮುಪಸೃತ್ಯ, ನಾನು ಗುರುವಿನ ಗುರುಕುಲದಲ್ಲಿದ್ದಾಗ, ಆತ್ರೇಯ ಮುನಿಗಳ ಗುರುಕುಲದಲ್ಲಿ ನಾನು ಓದ್ತಾ ಇದ್ದಾಗ ಆಗೇನಾಯ್ತು? ಸ್ವಪ್ನ ಕಾಲೇತು ದೃಷ್ಟ್ವ, ನೀನು ಮನೆಯಲ್ಲಿ ಮಲಗಿದ್ದೆ, ನಿನಗೊಂದು ಕನ್ಸ್ ಬಿತ್ತು. ಏನ್ ಕನ್ಸ್ ಬಿತ್ತು? ಯತಿ ಸಮುಚಿತ ವೇಷಂ, ನಾನು ಸನ್ಯಾಸಿಯಾಗಿ ಹೋಗ್ತಾ ಇರೋದನ್ನ ನೀನು ನೋಡ್ದೆ. ಶಂಕರಾಚಾರ್ಯರು ಬಾಲಶಂಕರರಾಗಿದ್ದಾಗ ಆತ್ರೇಯ ಮುನಿಗಳ ಗುರುಕುಲದಲ್ಲಿದ್ದಾರೆ. ಇನ್ನೂ ಸನ್ಯಾಸ ಸ್ವೀಕಾರ ಮಾಡಿರ್ಲಿಲ್ಲ ಅವರು. ಇನ್ನೂ ಗುರುಕುಲದಲ್ಲಿದ್ದಾಗ ಅವರ ಮನೆಯಲ್ಲಿ ಇದ್ದಂತ ಅವರ ತಾಯಿ ಮಲ್ಕೊಂಡಿದ್ದಾಗ ಆ ತಾಯಿಗೊಂದು ಕನ್ಸ್ ಬೀಳ್ತಂತೆ. ಆ ಕನಸಿನಲ್ಲಿ ಆ ತಾಯಿ ನೋಡ್ತಾಳೆ, ತನ್ನ ಮಗ ಸನ್ಯಾಸಿಯಾಗಿ ಹೋಗ್ತಾ ಇರೋದನ್ನ ನೋಡ್ತಾಳೆ. ಅದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ಲ ಆಕೆಗೆ. ಅಯ್ಯೋ, ನನ್ ಮಗ ಸನ್ಯಾಸಿ ಆಗಿದ್ದಾನ ಅಂತ ಅನ್ನಿಸ್ತಂತೆ. ಆಕೆ ಆ ರೀತಿ ಅನಿಸ್ತಿದ್ದಂತೆ ಆಕೆ ತಕ್ಷಣ ಎದ್ದು ಏನ್ ಮಾಡ್ತಾಳಂತೆ ಅಂದ್ರೆ, ಪ್ರಾರುದೋ ಮಾಂ ತ್ವಮುಚ್ಚೈಹಿ, ಅದನ್ನ ನೋಡಿ ನಿನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಗುರುಕುಲಕ್ಕೆ ಓಡಿ ಬಂದೆ ನೀನು. ನಾನೆಲ್ಲಿ ಸನ್ಯಾಸಿ ಆಗ್ಬಿಡ್ತೀನೋ ಅಂತ, ನನ್ ಮಗ ನನ್ ಕೈ ತಪ್ಪಿ ಎಲ್ಲಿ ಹೋಗ್ಬಿಡ್ತಾನೋ ಅಂತ, ನನ್ ಮಗ ನನ್ನೊಬ್ಳನ್ನೇ ಬಿಟ್ಟು ಹೋಗಿದ್ದಾನಾ ಅಂತ ಮಾರನೇ ದಿನನೇ ಗುರುಕುಲಕ್ಕೆ ಓಡೋಡಿ ಬಂದೆ ನೀನು. ಬಂದು ನೀನ್ ನನ್ನನ್ನ ತಪ್ಕೊಂಡು ನನ್ನನ್ನ ಹಿಡ್ಕೊಂಡು ಮುದ್ದಾಡ್ದೆ, ನನ್ನನ್ನ ತಪ್ಕೊಂಡು ರೋದಿಸ್ದೆ. ನೀನ್ ಹೇಗೆ ಹತ್ತು ಬಿಟ್ಟೆ ಅಂತ ಅಂದ್ರೆ, ಆ ತಾಯಿ ಆರ್ಯಾಂಬ ಹೇಗೆ ಹತ್ಲಂತೆ ಅಂದ್ರೆ, ಗುರುಕುಲ ಮತ ಸರ್ವಂ ಪ್ರಾರುದತ್ತೇ ಸಮಕ್ಷಂ, ಗುರುಕುಲದಲ್ಲಿ ಇದ್ದವ್ರು ಎಲ್ರೂ ಆಕೆನ ನೋಡಿ ಹತ್ಬಿಟ್ರಂತೆ. ಆರ್ಯಂಬ ತನ್ನ ಮಗನನ್ನ ಇಟ್ಕೊಂಡು ತಬ್ಬಿಕೊಂಡು, ಮಗು ನೀನು ಸನ್ಯಾಸಿ ಆದಿಯಾ, ನೀ ಸನ್ಯಾಸಿ ಆಗ್ಬೇಡ, ನೀ ನನ್ ಬಿಟ್ಟು ಹೋಗ್ಬೇಡ, ನನ್ಗಿರೋ ದಿಕ್ಕು ನೀನೊಬ್ಬನೇ, ನೀನು ನನ್ನ ಬಿಟ್ಟೋದ್ರೆ ನನ್ ಗತಿ ಏನು ಅಂತ ಹೇಳ್ಕೊತಾ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಲಂತೆ. ಅದನ್ನಿಲ್ಲಿ ಹೇಳ್ತಿದ್ದಾರೆ. ನೀನು ಬಿಕ್ಕಿ ಬಿಕ್ಕಿ ಅಳೋದನ್ನ ನೋಡಿ ಗುರುಕುಲದಲ್ಲಿದ್ದವರೆಲ್ಲ ಹತ್ತು ಬಿಟ್ರು. ಅಂದ್ರೆ ಅವರನ್ನು ಅಳಿಸುವಷ್ಟು ಶಕ್ತಿ ನಿನ್ನ ಆ ಅಳುವಿನಲ್ಲಿತ್ತು ಅಂದ್ರೆ ನಿನ್ನ ನೋವು ಅದೆಂತಹದ್ದಿರ್ಬೇಕು. ಮುಂದೆ ಹೇಳ್ತಾರೆ, ಸಪದಿ ಯೋಸ್ತೆ ಮಾತುರಸ್ತು ಪ್ರಣಾಮ ಅಂತ. ಅಷ್ಟು ಪ್ರೀತಿ ನನ್ ಮೇಲೆ ಇಟ್ಕೊಂಡಿದ್ದೀಯಲ್ಲಮ್ಮ, ಅಮ್ಮ ನಿನಗೆ ಪ್ರಣಾಮಗಳು ಅಂತ ಬರೀತಾರೆ. ಅಂದ್ರೆ ಶಂಕರಾಚಾರ್ಯರು ಹಳೆಯ ಘಟನೆಯನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಾನಿಲ್ಲದಿರೋದನ್ನ ಕನಸಿನಲ್ಲಿ ನೋಡೋದಕ್ಕೆ ಅಷ್ಟು ದುಃಖ ಪಟ್ಟಿದ್ದೆ ನೀನು. ತಾಯಿ ಆದವಳು ಕನಸಿನಲ್ಲೂ ಸಹ ಮಕ್ಕಳಿಗೆ ಕೇಡ್ ಬಯಸೋದಿಲ್ಲ. ಮಕ್ಕಳನ್ನ ದೂರದಿಂದ ತನ್ನಿಂದ ದೂರ ನೋಡೋದಕ್ಕೆ ಆಕೆ ಇಷ್ಟಪಡಲ್ಲ. ಆ ತಾಯಿನೂ ಅದೇ ತರ. ಇಲ್ಲಿ ಇನ್ನೊಂದು ಉದಾಹರಣೆ ಹೇಳ್ಬೋದು. ಒಬ್ಬ ಲಾ ಕಾಲೇಜ್ ಲೆಕ್ಚರರು ಪಾಠ ಮಾಡ್ತಾ ಇದ್ರಂತೆ. ಪಾಠ ಮಾಡ್ತಾ ಇರ್ಬೇಕಾದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಆ ಕೋರ್ಟ್ ಈ ಕೋರ್ಟ್ ಅಂತ ಅದರ ಬಗ್ಗೆ ಹೇಳ್ತಾ, ಸುಪ್ರೀಂ ಕೋರ್ಟ್ ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದ್ರೆ ಅದನ್ನ ಬದಲಾಯಿಸುವ ಹಕ್ಕು ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ ಅಂತ ಹೇಳ್ತಾ ಆ ಲೆಕ್ಚರರ್ ಹೇಳಿದ್ರಂತೆ, ಶಿಕ್ಷೆಯನ್ನ ಬದಲಾಯಿಸಬಹುದೇ ಹೊರತು ಅವರನ್ನ ಕ್ಷಮಿಸುವಂತಹ ಕೋರ್ಟು ಈ ಜಗತ್ನಲ್ಲಿ ಯಾವುದೂ ಇಲ್ಲ ಅಂತ ಲೆಕ್ಚರರ್ ಹೇಳ್ತಾ ಇದ್ರಂತೆ. ಆಗ ಒಬ್ಬ ಸ್ಟೂಡೆಂಟ್ ಕೈ ಎತ್ತಿ ನಿಂತ್ಕೊಂಡು ಹೇಳಿದ್ನಂತೆ, ಸರ್, ಒಬ್ಬ ವ್ಯಕ್ತಿ ಮಾಡುವ ಎಲ್ಲಾ ತಪ್ಪುಗಳನ್ನು ಕ್ಷಮಿಸುವಂತ ಒಂದು ಕೋರ್ಟ್ ಇದೆ ಅಂತ.
ಯಾವುದಂದ್ರೆ ಅದು ತಾಯಿಯ ಹೃದಯ ಅಂತ ಅವನು ಹೇಳ್ತಾನಂತೆ. ತಾಯಿಯ ಹೃದಯ ತನ್ನ ಮಗ ಮಾಡಿದ ಎಲ್ಲವನ್ನ ಕ್ಷಮಿಸುತ್ತೆ, ಎಲ್ಲವನ್ನ ಕ್ಷಮಿಸುತ್ತೆ ಅಂತ ಹೇಳ್ತಾರೆ. ಅದನ್ನೇ ತಾಯಿ ಅಂತ ಕರೆಯೋದು. ಒಂದು ವಿಷಯವನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ದೇವ್ರಿಲ್ಲ ಅಂತ ಹೇಳ್ದಂತ ಧರ್ಮಗಳಿರ್ಬಹುದು, ದೇವ್ರು ದೊಡ್ಡವನಲ್ಲ ಅಂತ ಹೇಳುವಂತ ಚಾರುವಾಕ ಶಾಸ್ತ್ರ ಇರ್ಬೋದು, ಸರ್ಕಲ್ಗಳಲ್ಲಿ ದೇವ್ರ ಫೋಟೋಗೆ ಚಪ್ಲಿ ಹೊಡೆದಂತವ್ರನ್ನ ನಾವು ನೋಡಬಹುದು. ಅದೇ ಅವನನ್ನ ಕರ್ಕೊಂಡ್ ಬಂದು ದೇವ್ರ ಫೋಟೋಗೆ ನೀನು ಚಪ್ಲಿಲ್ ಹೊಡೆದ್ಯಲ್ಲ, ನಿನ್ ಅಮ್ಮನಿಗೆ ಚಪ್ಲಿಲ್ ಹೊಡಿ ಅಂತ ಹೇಳಿದ್ರೆ ಖಂಡಿತ ಅವನು ಹೊಡೆಯಲ್ಲ. ದೇವರಿಗೆ ಚಪ್ಲಿನಲ್ಲಿ ಹೊಡೆಯೋರು ಈ ಜಗತ್ತಿನಲ್ಲಿ ಇರಬಹುದು, ಆದ್ರೆ ತಾಯಿಗೆ ಹೊಡೆಯುವಂತ ನಾಸ್ತಿಕ ಈ ಜಗತ್ನಲ್ಲಿಲ್ಲ. ತಾಯಿಯನ್ನ ಅಲ್ಲಗಳೆಯುವಂತಹ ಶಾಸ್ತ್ರ ಈ ಜಗತ್ನಲ್ಲಿಲ್ಲ. ತಾಯಿ ಅನ್ನುವಂಥದ್ದು ಏನೂ ಇಲ್ಲ ಅಂತ ಹೇಳುವಂತ ಧರ್ಮ ಈ ಜಗತ್ನಲ್ಲಿಲ್ಲ. ಯಾಕಂದ್ರೆ ಎಲ್ಲಾ ಶಾಸ್ತ್ರಗಳು ತಾಯಿಯನ್ನ ಒಪ್ಕೋತವೆ, ತಾಯಿಯ ತ್ಯಾಗವನ್ನ ಎಲ್ಲವೂ ಒಪ್ಕೋತವೆ. ಕುರಾನ್ ಸಹ ಹೇಳುತ್ತೆ, ಮಾ ಕಿ ಪೈರೋ ಮೇ ಜನ್ನತ್ ಹೇ, ಜನ್ನತ್ ಪಡಾ ಹೇ ಅಂತ. ಅಂದ್ರೆ ತಾಯಿಯ ಪಾದದ ಬಳಿನೇ ಇಡೀ ಸ್ವರ್ಗ ಇದೆ ಅಂತ ಕುರಾನ್ ಹೇಳುತ್ತೆ. ಎಲ್ಲಾ ಶಾಸ್ತ್ರಗಳನ್ನು ಅದನ್ನೇ ಹೇಳ್ತವೆ. ಶಂಕರಾಚಾರ್ಯರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. 5ನೇ ಶ್ಲೋಕ